ದಿಂದ ಮಾತ್ರ ಟ್ಯಾಂಕರ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಇವಾಗ ಸ್ವಲ್ಪ ಪರವಾಗಿಲ್ಲ, ಗಿಡ ನೋಡ್ಬಹುದು ಅನಿಸ್ತಾ ಇದೆ. ಅಂದ್ರೆ ಸ್ವಲ್ಪ ಕೊಟ್ಟಿಗೆ ಒಂದ ತೊಳೆದಿದ್ದ ನೀರನ್ನ ಹಾಗೆ ಕೊಡ್ತಾ ಇದ್ರೆ ಫರ್ದರ್ ಡೈಲ್ಯೂಟ್ ಮಾಡ್ತಾ ಇದ್ರಾ? ಡೈಲ್ಯೂಟ್ ಮಾಡ್ತಾ ಇದ್ವಿ ಸರ್. ಹಾ, ಆದ್ರೆ ಯಾಕೆ ಹೋಗುತ್ತೆ? ಹಾ ಹಾ ಆ, ಹಾ ಅದು ಒಂದೇ ಕೊಡ್ತಾ ಇದ್ವಿ, ಎಕ್ಸ್ಟ್ರಾ ನೀರ್ ಕೊಡ್ತಾ ಇರ್ಲಿಲ್ಲ. ಡೈಲ್ಯೂಟ್ ಆಗಿತ್ತು, ಹಾ ಹಾ 1:10 ಆಗ್ತಿತ್ತು ಸರ್, ಏನ್ ತೊಂದರೆ ಇಲ್ಲ. ಹೌದಾ? ಹಾ ಹಾ ಹಾ, ಅದು ಆದ್ರೆ ನೀರು ಸಮಸ್ಯೆ ಅಷ್ಟು ನೀರು ತೇವಾಂಶಕ್ಕೆ ಸಾಕಾಗ್ತಿರ್ಲಿಲ್ಲ ಅಂತ ನಿಮ್ಮ ಅನುಭವ. ಸಾಕಾಗ್ತಾ ಇಲ್ಲ ಸರ್, ಹ್ಮ್ ಸಾಕಾಗ್ತಾ ಹ್ಮ್ ಇಲ್ಲ. ಈಗ ಅಲ್ಗೂ ಟ್ಯಾಂಕರ್. ನಾನು ಸೆಣಬು ಉರುಳಿ ಎಲ್ಲಾನು ಏನು ಅದು ಇದು ಮಾಡಿಲ್ಲ ಸರ್, ಕಟ್ ಮಾಡಿಲ್ಲ. ಹ್ಮ್ 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 ಅದಕ್ಕೆ ಯಾಕೆಂದ್ರೆ ನಮ್ಗೆ ತೇವಾಂಶ ಇರ್ಲೇಬೇಕು ಅಂತ ನಾನು ಹೌದು. ಹಾಗೆ ಬಿಟ್ಬಿಟ್ಟಿದ್ದೀನಿ ಸರ್. ಹ್ಮ್ 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 ಎಲ್ಲ ಇಲ್ಲಿ ಹೋಗೋರು ಬರೋರೆಲ್ಲ ಏನಿದು ಏನ್ ಬೆಳೆ ಅಂತೆಲ್ಲ ಕೇಳ್ತಾರೆ. ಹ್ಮ್ 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 ಅವ್ರು ಏನಾದ್ರು ಅಂದ್ಕೊಳ್ಳಿ ಅಂದ್ಬಿಟ್ಟು ನಾನು ಹಾಗೆ ಇದು ಅರಳು, ಹ್ಮ್ ಸೆಣಬು, ಉರುಳಿ ಇವೆಲ್ಲ ಹಂಗೆ ಬಿಟ್ಟಿದ್ದೀನಿ. ಸರಿ ಸರಿ. ಆದ್ರೂ ಇದಾಗ್ತಾ ಇದೆ, ಸ್ವಲ್ಪ ಒಂದ್ ಅರ್ಧ ಗಿಡ ಹೋಗ್ಬಿಡ್ತವೆ ಸರ್. ನೆಕ್ಸ್ಟ್ ಹ್ಮ್ ನಾವು ಮಳೆಗಾಲಕ್ಕೆ ಪ್ರಾರಂಭದಲ್ಲೇ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸರ್. ಆ ಗಿಡದ ಬುಡದ ಸುತ್ತಲೂ ಹೌದು ಸರ್. ಏನಾದ್ರೂ ಒಂಚೂರು ಒಣ ಮುಚ್ಚಿಗೆ ಕೊಡಕ್ ಸಾಧ್ಯ ಆಗುತ್ತಾ? ಕೊಟ್ಟಿದ್ದೀರಾ ಅದು ಅದನ್ನ? ಅದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಕ- ಇದು ಮುಳ್ಳು ಜಾತಿ ಹುಲ್ಲು ಬರ್ತಿತ್ತು ಹಾ ಸರ್, ಹಾ ಅದು ಹಾ ಎಲ್ಲ ಕಡೆ ಇದೆ ಇವಾಗ. ಅದನ್ನ ಕುಯಿಸ್ಬಿಟ್ಟು ನನಗೆ ಹಾಕ್ತೀರಾ? ಹಾ, ಅದನ್ನ ಕುಯ್ದು ಹಾಕ್ತಾ ಇದ್ದೀನಿ, ಸರಿ ನನ್ನ ಯಾವಾಗ ಫ್ರೀ ಇದ್ರೆ ಅವಾಗ. ಸರಿ. ಆಮೇಲೆ ಈ ಹಸುಗಳಿಗೆ ಹಾಕಿರೋ ಹುಲ್ಲೆಲ್ಲ ವೇಸ್ಟ್ ಹುಲ್ಲು ಇರುತ್ತೆ ಹೌದು ಸರ್, ಅದನ್ನ ಹೌದು. ಅದಕ್ಕೆ ಹಾಕ್ತಾ ಇದೀನಿ ಸರ್. ಅದನ್ನು ಮುಚ್ಚಿಗೆ ತರ ಉಪಯೋಗಿಸ್ಬೋದು. ಹೌದು ಸರ್, ಹೌದು ಸರ್, ಅದೇ ಮುಚ್ಚಿಗೆ ಮಾಡೋದ್ರಿಂದ ತೇವಾಂಶ ಹಿಡಿದಿಟ್ಕೊಳತ್ತೆ. ಹೌದು ಸರ್. ಸ್ವಲ್ಪ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್, ನೀರಿನ ನಿರ್ವಹಣೆ ಕಮ್ಮಿ ಆದರೂ ಪರವಾಗಿಲ್ಲ, ತೇವಾಂಶಕ್ಕೆ ನಿರ್ವಹಣೆ ಆಗ್ತಾ ಇರುತ್ತೆ. ಹೌದು ಸರ್, 2 ವರ್ಷ ನೀರು ವ್ಯವಸ್ಥೆ ಮಾಡ್ಬಿಟ್ರೆ ಆಮೇಲೆ ಬೇಕೇ ಇಲ್ವೇನೋ ಅಂತ ಅನ್ಸುತ್ತೆ, ಆದ್ರೆ 2 ವರ್ಷ ನೋಡ್ಬೇಕು ಸರ್. ಯಾವುದು ಮುಖ್ಯ ಬೆಳೆಗಳು? ಸರ್, ನಾನು ಎಲ್ಲಾ ತರದ್ದು ಹಣ್ಣಿನ ಗಿಡಗಳು ಲಾಲ್ ಬಾಗಲ್ ತಂದು ಹಾಕಿದ್ದೆ. ಅವರು ನನಗೆ DAP ಅದ್ರಲ್ಲಿ ಹಾಕಿರೋದು ಕಾಣಿಸ್ತಾ ಇತ್ತು, ಅರಳು ಮೇಲ್ಗಡೆ DAP ಕಾಳು ಹಾಕ್ತಾರಲ್ವಾ, ಅದರಲ್ಲಿ ಅದು ಹಾಕಿ ಪ್ಯಾಕೆಟ್ ಮಾಡಿರೋದು. ಒಂದು ಗಿಡ 500, 600, 300 ಆ ತರದ ಗಿಡಗಳು, ಎಲ್ಲಾ ತರದ ಹಣ್ಣಿನ ಜಾತಿ ಗಿಡಗಳು ತಂದು ಹಾಕಿದ್ದೆ. ಹ್ಮ್ 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 ಆಮೇಲೆ ತೆಂಗಿನ ಗಿಡ ಹಾಕಿದ್ದೆ, ಹ್ಮ್ ಆಮೇಲೆ ಅಡಿಕೆ ಹಾಕಿದ್ದೆ. ಸರಿ. ಹಣ್ಣಿನ ಗಿಡಗಳು ಒಂದು 100ರಿಂದ 150 ಅನ್ಕೊಳ್ಳಿ ಸರ್. ಹ್ಮ್ ಹ್ಮ್ ಆಮೇಲೆ ತೆಂಗಿನ ಗಿಡ 40, ಹ್ಮ್ ಒಂದು ಕಾಲ್ ಎಕರೆಯಲ್ಲಿ. ಮನೆಯೆಲ್ಲ ಹೋದ್ರೆ ನಮ್ದಿನ್ನ ಹುಲ್ಲು ಅದು ಇದು ಎಲ್ಲ ಇದ್ ಮಾಡ್ಕೊಂಡ್ರೆ 1 ಎಕರೆಯಲ್ಲಿ ಇದೆಲ್ಲ ಇದೆ. ಸರಿ ಸರಿ ಸರಿ. 100 ಅಡಿಕೆ ಗಿಡ ಹಾಕಿದೆ. ಹ್ಮ್ ಹ್ಮ್ ಆಮೇಲೆ ಒಂದು ಸಾಲು ಅಗಸೆ, ಒಂದು ಸಾಲು ಗ್ಲಿರಿಸಿಡಿಯಾ, ಹ್ಮ್ ಮತ್ತೆ ಇನ್ನೊಂದು ಸಾಲು ನುಗ್ಗೆ ಹಾಕಿದ್ದೆ. ಹ್ಮ್ ಅದು ಏನಾಯ್ತು, ನೀರ್ ಜಾಸ್ತಿ ಆಗ್ಬಿಟ್ಟು ಮಳೆಗಾಲದಲ್ಲಿ ಅವು ಸರಿಯಾಗಿ ಹುಟ್ಟಿಲ್ಲ ಸರ್, ಅಲ್ಲೊಂದು ಹುಟ್ಟಿದಾವೆ. ಸರಿ. ಅವೆಲ್ಲ ಹುಟ್ಬಿಟ್ಟಿದ್ರೆ ಅದು ಚೆನ್ನಾಗಿ ತೇವಾಂಶ ಇರೋದು, ಮೇಲ್ಗಡೆ ನೆರಳು ಬರ್ತಿತ್ತು. ಹೌದು. ಅದಾಗಿಲ್ಲ. ಹ್ಮ್ ಯಾವಾಗ ನೀರು ಜಾಸ್ತಿ ಆಗಿದಾಯ್ತು, ನಾನು ಏನ್ ಮಾಡಿದೆ, ಟ್ರಂಚ್ ವ್ಯವಸ್ಥೆ ಮಾಡಿಬಿಟ್ಟೆ. ಹ್ಮ್ ಜಮೀನಲ್ಲಿ 12 ಅಡಿಗೆ ಒಂದೊಂದು ಟ್ರಂಚ್ ತೆಗೆಸ್ಬಿಟ್ಟಿದ್ದೀನಿ. ಸರಿ. ಆಮೇಲೆ ಸ್ವಲ್ಪ ಗಿಡಗಳು ಇದಾಗೋಕೆ ಆಯ್ತು ಸರ್. ಹ್ಮ್ 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 ಅದ್ರಲ್ಲಿ ಸಮಸ್ಯೆ ಆಗಿದೆ ಸರ್. ಅದೇ 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 ಹೌದು ಸರ್. ಅವಾಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅತಿಯಾದ ತೇವಾಂಶ. ಹೌದು ಸರ್. ಈಗ ಆಮೇಲೆ ಟ್ರಂಚ್ ಅಲ್ಲಿ ಗ್ಲಿರಿಸಿಡಿಯ ಬೆಳೆಸೋಣ ಅಂದ್ರೆ ಇವಾಗ ಆಗಲ್ಲ ಅಂದ್ರೆ ನೀವು, ಅದಕ್ಕೆ ವೆಲ್ವೆಟ್ ಬೀನ್ಸ್ ಹಾಕಿದ್ದೀನಿ. ಅದು ಅಷ್ಟು ಬೆಳೆದಿಲ್ಲ ಸರ್, ಆ ಟ್ರಂಚ್ ಬಿಟ್ಟು ಮೇಲೆ ಬಂದಿಲ್ಲ. ಹ್ಮ್ ಹ್ಮ್ ಯಾಕೆಂದ್ರೆ ಕೆಳಗಡೆ ಮಣ್ಣು ಚೆನ್ನಾಗಿರಲ್ಲ ಅಂತ. ಹೌದೌದು. ಅದು ಸ್ವಲ್ಪ ನೀವು ನಿಮ್ಮ ಇದರಲ್ಲಿ ನಾನು ಮಣ್ಣು ಬದಲಾಯಿಸಬಾರ್ದು ಅಂತ ಆ ಕ್ಲಾಸ್ ಮಾಡೋಕ್ ಮುಂಚೆ ಇದು ಮಾಡಿಬಿಟ್ಟಿದ್ದೆ ನಾನು. ಇರ್ಲಿ ಇರ್ಲಿ, ತೊಂದರೆ ಇಲ್ಲ. ಆಮೇಲೆ ಪಶ್ಚಿಮಕ್ಕೆ ಜಮೀನು ಆ, ತಗ್ಗಿರೋದ್ರಿಂದ ಹಾ ಪೂರ್ವದಿಂದ ಮಣ್ಣೆಲ್ಲ ತಗೊಂಡೋಗಿ ಅಲ್ಗ ಹಾಕ್ತೆ. ಎರಡು ಅಡಿ ಆಳದಷ್ಟು ಮಣ್ಣು, 2.5 ಅಡಿ ಅಷ್ಟು ಆಳದ ಮಣ್ಣು ಬದಲಾಯಿಸ್ಬಿಟ್ಟಿದ್ದೆ. ಸರಿ ಸರಿ. ಆಮೇಲೆ ನಿಮ್ ತರಗತಿಗಳು ನಾನು ಅಟೆಂಡ್ ಆಗಿದ್ದೆ. ಗೊತ್ತಾಯ್ತು. ಹೌದು. ಆಮೇಲೆ ಏನಂದ್ರೆ ನಾನು ಬಿಡುವಿನ ಇದ್ರಲ್ಲಿ ಮಾತ್ರ ನಾನೇ ಮಾಡ್ಕೊಳ್ಳೋದು ಸರ್ ಅದು. ಹ್ಮ್ ಸಂಡೇ ಆಮೇಲೆ ಕೃಷಿ ಶನಿವಾರ. ಕಾರ್ಮಿಕರು ಯಾರು ಅವಶ್ಯಕತೆ ಅವಲಂಬಿಸಿಲ್ಲ. ಇ- ಇಲ್ಲ ಸರ್, ನಾವು ಒಂದ್ಸಲ ಒಳ್ಳೇದು. ನಾವೇ ಮಾಡ್ಕೊಳ್ತೀವಿ. ನಾವು ಮನೆ ಮಕ್ಕಳು, ನಮ್ಮ ಮನೆಯವರು ಎಲ್ಲ ಸೇರಿ ಯಾವ ಫ್ರೀ. ಹಸುಗಳನ್ನು ನೀವೇ ನಿರ್ವಹಣೆ ಮಾಡ್ತೀರಾ? ಹೌದು ಸರ್, ನಾವು 5 ಗಂಟೆಗೆ ಎದ್ದು ಅದರೆಲ್ಲ ಕೆಲಸ ಮುಗಿಸಿ ಹ್ಮ್ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ. ಹ್ಮ್ ಅದಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಡ್ತೀವಿ. ಸಂಜೆ ಬಂದು ನೋಡ್ಕೊಳ್ತೀವಿ ಸರ್. ಅದು ಏನೋ ಒಂದು ಖುಷಿಗೆ ಮಾಡ್ತಾ ಇದೀವಿ ಸರ್. ಇಲ್ಲ, ಒಳ್ಳೇದು ಒಳ್ಳೇದಪ್ಪ. ದೇಶಿ ಹಸುಗಳೇ ಸಾಕ್ತಾ ಇದೀವಿ ಸರ್. ಅಲ್ಲ, ಒಳ್ಳೇದು ಒಳ್ಳೇದು. ಹೌದು, ಆದಷ್ಟು ಅವುಗಳ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಮನ್ಸು ಅಂತ ಖಂಡಿತ ಅಲ್ವಾ? ಖಂಡಿತ ಖಂಡಿತ ಆಗತ್ತದೆ. ಒಂದು ಈ ತೇವಾಂಶ ನಿರ್ವಹಣೆ ಈಗಾಲದಲ್ಲಿ, ಹೌದು ಸರ್. ಚಳಿ ಮತ್ತು ಬೇಸಿಗೆ ಕಾಲದಲ್ಲಿ. ಹೌದು ಸರ್. ನಾನು ಆಲ್ರೆಡಿ ಹೇಳ್ತಿರ್ತೀನಲ್ಲ, ನಮ್ಗೆ ಆ್ಯಕ್ಚುಲಿ ಬೇಸಿಗೆ ಕಾಲದಲ್ಲಿ ನಮ್ಮ ಗಿಡಕ್ಕೆ ಜಾಸ್ತಿ ನೀರು ಬೇಕು ಅಂತ ಅನ್ಕೋತೀವಿ. ಬಟ್ ಅದು ಹೌದು ತಪ್ಪು. ಸರ್. ನಮ್ಗೆ ಈ ನವೆಂಬರ್ ಡಿಸೆಂಬರ್ನಲ್ಲೇ ಸಾಕಷ್ಟು ನೀರು ಬೇಕಾಗತ್ತೆ. ಅಂದರೆ
ತೇವಾಂಶ ನಿರ್ವಹಣೆ ಮಾಡಬೇಕಾಗತ್ತೆ ಹೌದು ಸರ್. ಕಂಪೇರ್ ಟು ಸಮ್ಮರ್ ಮಂತ್ಸ್. ಮಾರ್ಚ್ ಏಪ್ರಿಲಲ್ಲೂ ಬೇಕು, ಹೌದು ಆದರೆ ಸರ್. ಅವಾಗ ಏನಾಗುತ್ತೆ, ನೀರು ಭೂಮಿಯಿಂದ ಎವಾಪರೇಟ್ ಆಗಲ್ಲ. ಹೌದು ಸರ್. ಈಗ ನವೆಂಬರ್ ಡಿಸೆಂಬರ್ನಲ್ಲಿ ನೀರು ಹಿಮದ ರೂಪದಲ್ಲಿ ಅಥವಾ ಆವಿ ರೂಪದಲ್ಲಿ ಆಚೆ ಹೋಗ್ತಾ ಇರುತ್ತೆ. ಮುಚ್ಚಿಗೆ ಇದ್ದಿದ್ದ ಜಾಗದಲ್ಲಿ ತೊಂದರೆ ಇಲ್ಲ, ಮುಚ್ಚಿಗೆ ಇಲ್ದಿರೋ ಜಾಗದಲ್ಲಿ ಸ್ವಲ್ಪ ತೇವಾಂಶ ನಿರ್ವಹಣೆ ಮಾಡಬೇಕು. ಸೊ ನೀವು ಹೌದು ಇವಾಗಿಂದನೇ ಸರ್. ನೀರನ್ನ ಕೊಡ್ತಾ ಇರೋದ್ರಿಂದ ಒಳ್ಳೆಯದು. ಹೌದು ಸರ್. ನೋಡೋಣ ಮುಂದೆ ಸಮ್ಮರ್ ಮಂತ್ಸಲ್ಲಿ ನಿಮ್ಗೆ ಅಂಥದ್ದೇನು ಸ್ಟ್ರೆಸ್ ಆಗಲಿಕ್ಕಿಲ್ಲ, ಇಷ್ಟು ಮೇಂಟೈನ್ ಯಾರೂ ಮಾಡಿದ್ರೆ. ಈ ಚಳಿಗಾಲದಲ್ಲಿ ನೀರು ಬೇಸಿಗೆಗಿಂತ ಹೆಚ್ಚಾಗಿ ಕೊಡಬೇಕು ಅಂತ ಯಾರು ತಿಳುವಳಿಕೆ ಹೇಳೋರೇ ಇಲ್ಲ. ನೀವು ಹೇಳಿದೀರಾ, ಹೌದಪ್ಪ, ಅದ್ ನಮ್ಗೆ ಅರ್ಥ ಆಯ್ತು. ಯಾಕೆ ಹೌದು. ಇನ್ನೊಂದು ಏನಂದು, ಯಾವಾಗ ನಮ್ ಚೆನ್ನಾಗ ಮಂದಟ ನಮ್ ಜೊತೆ ಒಬ್ರು ಕೆಲಸ ಮಾಡೋರು, ನಮ್ ಕೊಲಿಗೂ ಹಾಂ ತಲೆ ಸುತ್ತಾ ಇದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿದ್ರು ಹಾಂ 2 ದಿನ. ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಏನು ಇಲ್ಲ. ಚೆಕ್ ಮಾಡಿದ್ರೆ ಅಲ್ಲಿ ಏನು ಸಮಸ್ಯೆ ಇಲ್ಲ. ಡಾಕ್ಟರ್ ಹೇಳಿದ್ರಂತೆ, ನೀನು ಚಳಿಗಾಲದಲ್ಲಿ ನೀರು ಕಡಿಮೆ ಕುಡಿತಾ ಇದೀಯ, ಅದಕ್ಕೆ ತಲೆ ಸುತ್ತುತ್ತೆ. ಹೌದು ಹೌದು. ಆವಾಗ ತಾವ್ ಹೇಳಿದ್ದು ಹ್ಞೂ ನಮ್ಗೆ ಹಾಂ ಹೋಲಿಕೆ ಆಯ್ತು ಸರ್. ಹೌದು. ಗಿಡಗಳಿಗೂ ಈ ಚಳಿಗಾಲದಲ್ಲಿ ಅವುಗಳಿಗೂ ಆರೋಗ್ಯ ಸಮಸ್ಯೆ ಬರುತ್ತೆ, ನೀರು ಕೊಡಬೇಕು. ಇಲ್ಲ, ಇಲ್ಲಿ ನ್ಯಾಚುರಲ್ ಎವಾಪರೇಷನ್ ಅಂತೀವಿ, ಕೆಪಿಲರಿ ಫೋರ್ಸ್ ಅಂತ. ನಮ್ಮ ಮೇ 15ರಿಂದ ಸೆಪ್ಟೆಂಬರ್ 5ರವರೆಗೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಆ್ಯಕ್ಟಿವ್ ಆಗಿರುತ್ತೆ. ಬಿದ್ದ ಮಳೆ ನೀರು ಭೂಮಿ ಒಳಗಡೆ ಇಂಗ್ತಾ ಹೋಗುತ್ತೆ. ಸೆಪ್ಟೆಂಬರ್ 15ರಿಂದ ಜನವರಿ 15ರೊಳಗಡೆ ಕೆಪಿಲರಿ ಫೋರ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಭೂಮಿಯಿಂದ ನೀರು ಮೇಲಕ್ಕೆ ತಳ್ಳಲ್ಪಡುತ್ತೆ ಆಕಾಶಕ್ಕೆ. ಅದೇ ನಮಗೆ ಹಿಮ ಮತ್ತು ಇಬ್ಬನಿಯಾಗಿ ಕಾಣಿಸ್ಕೊಳ್ಳೋದು. ಬೆಳಗ್ಗೆ ಇವತ್ತು ಹಿಮ ಬೀಳುತ್ತಲ್ಲ ನಮ್ಮ ಮನೆ ಸುತ್ತ, ಅದಕ್ಕೆ ಅದೇ ಕಾರಣ. ಹಾಗಾಗಿ ಇದು ವೈಜ್ಞಾನಿಕ ಹಿನ್ನೆಲೆ. ಸೆಪ್ಟೆಂಬರ್ 15ರಿಂದನೇ ಈ ಒಂದು ಕೆಪಿಲರಿ ಫೋರ್ಸ್ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀರಿನ ನಿರ್ವಹಣೆ ಈ ಸಮಯದಲ್ಲಿ ಬೇಕಾಗುತ್ತೆ. ಸರ್, ಅದೇ ಒಂದು ಪ್ರಶ್ನೆ ಇದೆ ಸರ್. ಅದು ಇವಾಗ ಗಿಡಗಳು ಅಷ್ಟು ಕಳೆ ಇರಲ್ಲ ಸರ್, ಈ ಚಳಿಗಾಲ ಪ್ರಾರಂಭ ಆಗ್ತಿದ್ದಂಗೆ ಹೌದು, ನೋಡೋದಕ್ಕೂ ಅದು ಇರೋದಿಲ್ಲ. ಅದು ಕಾರಣ ಸರ್. ಇದು ಅದಕ್ಕೆ ವಿಂಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಚಳಿಗಾಲದ ಒತ್ತಡ ಅಂತ ಹೇಳ್ತೀವಿ. ಇದು ಪ್ರಕೃತಿನೇ ಗಿಡಗಳ ಮೇಲೆ ಸೃಷ್ಟಿ ಮಾಡುತ್ತೆ. ಯಾಕೆಂದರೆ ಯಾವಾಗ ಮಾನ್ಸೂನಲ್ಲಿ ಜೂನ್ ಟು ಸೆಪ್ಟೆಂಬರ್ ಚೆನ್ನಾಗಿ ಒಳ್ಳೆ ಪೂರಕವಾದ ವಾತಾವರಣ ಇರುತ್ತೆ, ಮಳೆಗಾಲ ನಡೆಸ್ತಾ ಇರುತ್ತೆ, ಮಣ್ಣಿನಲ್ಲಿ ಎಲ್ಲ ಥರದ ಚಟುವಟಿಕೆ ಗರಿಷ್ಠವಾಗಿರುತ್ತೆ. ಆವಾಗ ಗಿಡಗಳೇನು ತಿಳ್ಕೊಳ್ತವೆ, ಭಾಳ ಅನುಕೂಲವಾದ ವಾತಾವರಣ, ನಾನು ಚೆನ್ನಾಗಿ ಬೆಳಿಬೋದು ಅಂತೇಳಿ ಅವು ತಮ್ಮನ್ನು ತಾವು ಅಭಿವೃದ್ಧಿ ಮಾಡ್ಕೋತಾ ಇರ್ತವೆ. ವೆಜಿಟೇಟಿವ್ ಗ್ರೋತ್ ಫೇಸ್ ಅಂತ ಹೇಳ್ತೀವಿ, ಸಸ್ಯಾಭಿವೃದ್ಧಿ ಹಂತ ಅದರಲ್ಲಿರುತ್ತೆ. ಆದರೆ ಅವಕ್ಕೆ ನಾವು ಹೂ ಬಿಡಬೇಕು, ಈ ಹಣ್ಣು ಕಾಯಿ ಈಚು ಎಲ್ಲ ಮಾಡಬೇಕು, ನನ್ನ ಸಂತಾನ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ. ನಮ್ಮ ಜೀವನ ಹೀಗೆ ಇರುತ್ತೆ ಅಂದ್ಕೊಂಡ್ಬಿಡ್ತವೆ. ಅವಾಗ ಪ್ರಕೃತಿ ಏನು ಮಾಡುತ್ತೆ, ಈ ವಿಂಟರ್ನಲ್ಲಿ ಚಳಿಗಾಲ ಅಂತ ಬಂದ ತಕ್ಷಣ ಅದ್ರ ಮೇಲೆ ಒತ್ತಡನ ಸೃಷ್ಟಿ ಮಾಡುತ್ತೆ. ಈ ಚಳಿಗಾಲದ ಒತ್ತಡಗಳು ಬಂದ ತಕ್ಷಣ ಆ ಗಿಡಗಳಿಗೆ ಅರ್ಥ ಆಗುತ್ತೆ, ಇನ್ನು ಮಳೆಗಾಲ ದಿನಗಳು ಮುಗೀತು, ಇವಾಗ ಚಳಿಗಾಲ, ಇದು ಒತ್ತಡದ ದಿನಗಳು. ಈ ಒತ್ತಡದಲ್ಲಿ ನಾನು ಬದುಕ್ತೀನಿಲ್ಲ ಗೊತ್ತಿಲ್ಲ, ಹೋಗೋಕ್ಕೆ ಮುಂಚೆ ನನ್ನ ಸಂತಾನ ಅಭಿವೃದ್ಧಿ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ಅಂತೇಳಿ ಹೂವು ಈಚು ಕಾಯಿ ಬಿಡೋಕ್ಕೆ ಶುರು ಮಾಡ್ತವೆ. ಇದು ಪ್ರಕೃತಿನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಸೊ ಪ್ಲ್ಯಾಂಟ್ಸ್ನ ಸಸ್ಯಾಭಿವೃದ್ಧಿ ಹಂತದಿಂದ ವಂಶಾಭಿವೃದ್ಧಿ ಹಂತಕ್ಕೆ ತಳ್ಳಲಿಕ್ಕೆ ಪ್ರಕೃತಿ ಈ ಚಳಿಗಾಲವನ್ನು ಸೃಷ್ಟಿ ಮಾಡಿದೆ. ಆ ಚಳಿಗಾಲದಲ್ಲಿ ಕೆಲವು ಒತ್ತಡಗಳು ನಿರ್ಮಾಣ ಆಗುತ್ತೆ ಗಿಡಗಳ ಮೇಲೆ. ಹಾಗಾಗಿ ಗಿಡಗಳು ಆ ಚಳಿಗಾಲದ ಒತ್ತಡದಲ್ಲಿರುತ್ತವೆ, ವಿಂಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದರಲ್ಲಿರುತ್ತವೆ. ಉದಾಹರಣೆಗೆ ಒಂದು ಹೇಳಿದಾಗೆ ತೇವಾಂಶದಲ್ಲಿ ಬದಲಾವಣೆ, ಯಾಕೆಂದರೆ ನೀರು ಕೆಪಿಲರಿ ಫೋರ್ಸಿಂದ ಮೇಲೆ ಹೋಗ್ತಾ ಇರುತ್ತೆ. ಎರಡನೇದು ಮಣ್ಣಿನ ಉಷ್ಣತೆಯಲ್ಲಿ ತೀವ್ರತರವಾದ ಬದಲಾವಣೆ. ಈ ಉದಾಹರಣೆಗೆ ನಾವು ಗಮನಿಸ್ಬೋದು, ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ, ಕಳೆದ ವಾರದಲ್ಲೂ ಅಷ್ಟೇ, ನಮ್ಮದು ಮ್ಯಾಕ್ಸಿಮಮ್ ಟೆಂಪ್ರೇಚರು 28, 30, 31 ತನಕ ಇರುತ್ತೆ. ಮಿನಿಮಮ್ ಟೆಂಪ್ರೇಚರು 13, 12, 14ಕ್ಕೆ ಹೋಗುತ್ತೆ. ಅಂದರೆ ನೀವು ಮೀನ್ ಟೆಂಪ್ರೇಚರ್ ಅಂತೀವಿ, ಅಂದರೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ಗೂ ಮಿನಿಮಮ್ ಟೆಂಪ್ರೇಚರ್ಗೂ ಗ್ಯಾಪ್ ಇರುತ್ತಲ್ಲ, ಡಿಫ್ರೆನ್ಸ್ ಇರುತ್ತಲ್ಲ, ಅದು 10ರಿಂದ 12 ಡಿಗ್ರಿ ವ್ಯತ್ಯಾಸ ಇರುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಇರುತ್ತೆ. ಇಷ್ಟೊಂದು ಬದಲಾವಣೆಗಳು ಆಗೋದ್ರಿಂದ ಮಣ್ಣಿನಲ್ಲಿ ಉಷ್ಣತೆ ಸಹ ಏರುಪೇರು ಆಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗೋದು, ಮತ್ತು ತೇವಾಂಶಗಳಲ್ಲಿ ವ್ಯತ್ಯಾಸ ಆಗೋದು, ಮತ್ತು ಗಾಳಿಯಲ್ಲಿ ನೀರನ್ನು ಹೀರತಕ್ಕಂಥ ಶಕ್ತಿ ಜಾಸ್ತಿ ಆಗೋದು, ಆಮೇಲೆ ಶೀತಗಾಳಿ, ಪೂರ್ವದಿಂದ ಶೀತಗಾಳಿ ಬೀಸೋದು, ಇವೆಲ್ಲವೂ ಚಳಿಗಾಲದ ಒಂದು ಗುಣಲಕ್ಷಣಗಳು. ಇದರಿಂದ ಸಸ್ಯಗಳ ಮೇಲೆ ಒತ್ತಡ ಸೃಷ್ಟಿಯಾಗತ್ತೆ. ಆ ಒತ್ತಡದಿಂದ ಅವು ಸಸ್ಯಾಭಿವೃದ್ಧಿ ಹಂತ ಮುಗಿಸಿ ವಂಶಾಭಿವೃದ್ಧಿ ಹಂತಕ್ಕೆ ಬರ್ತವೆ. ಯಾವುದೋ ಅಡಲ್ಟ್ ಸ್ಟೇಜಿಗೆ ಬಂದಿರ್ತೋ ಅವು. ಆದರೆ ನಾವು ಈಗ ಇತ್ತೀಚೆಗೆ ನಾಟಿ ಮಾಡಿದಂಥ, ಈ ವರ್ಷ ನಾಟಿ ಮಾಡಿದಂಥ ಗಿಡಗಳು ಅವು ಇನ್ನು ವಂಶಾಭಿವೃದ್ಧಿ ಹಂತಕ್ಕೆ ಹೋಗುವಷ್ಟು ಮೆಚ್ಯೂರಿಟಿ ಆಗಿರಲ್ಲ, ಪ್ರೌಢಾವಸ್ಥೆಗೆ ಬಂದಿರಲ್ಲ. ಅವಕ್ಕೆ ಪೂರಕವಾದ ವಾತಾವರಣ ಇಲ್ಲದೇ ಇರೋದ್ರಿಂದ, ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಮ್ಮಿ ಇರೋದರಿಂದ ಮಣ್ಣಿನ ಬೇರು ವಲಯದಲ್ಲಿ ಅವುಗಳ ಬೆಳವಣಿಗೆ ಹಾಗೆ ಸಸ್ಪೆಂಡ್ ಆಗಿರುತ್ತೆ, ಕುಂಠಿತವಾಗಿರುತ್ತೆ. ಬಟ್ ಗಿಡ ಆರೋಗ್ಯವಾಗಿರುತ್ತೆ, ತೊಂದರೆ ಏನಿರಲ್ಲ, ಆದರೆ ಕುಂಠಿತವಾಗಿರುತ್ತೆ.
ಮುಂದಿನ ಬೇಸಿಗೆ ಪ್ರಾರಂಭ ಆದ ತಕ್ಷಣ ಮತ್ತೆ ಅವುಗಳ ಬೆಳವಣಿಗೆ ಮೊದಲನೇ ಹಂತಕ್ಕೆ ಬರುತ್ತೆ. ಇದಿಷ್ಟು ಋತುಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಇದನ್ನು ನಾವು ಗುರುತಿಸಬೇಕು ಮತ್ತು ಗಮನಿಸಬೇಕು. ಹೌದು ಸರ್, ಥ್ಯಾಂಕ್ ಯು ಸರ್. ಸರ್ ಮತ್ತೆ ಈಗ ನಾವು ಅದ್ರ ಜೊತೆಯಲ್ಲಿ ತೊಗರಿನೂ ಅವರೇ ಕಾಳು ಹಾಕಿದ್ವಿ ಸರ್, ಅಂದ್ರೆ ಬೆಳೆ ಅದು ಬೆಳೆದಿದ್ವಿ. ಸರಿ ಅದೇ ಸಾಲಲ್ಲಿ ಅಗಸೆ ಜೊತೆಯಲ್ಲೇ ಇಲ್ಲಾಂದ್ರೆ ನುಂಗೆ ಗಿಡ ಜೊತೆಯಲ್ಲೇ ಹಾಕಿದ್ವಿ. ಸರಿ ಅದು ನೀರ್ ಜಾಸ್ತಿಯಾಗಿ ಸ್ವಲ್ಪ ಹೋಗ್ಬಿಟ್ಟಿತ್ತು. ಆಮೇಲೆ ಕಳೆನೂ ನಾವು ಯಾವಾಗ ತೆಗ್ದಿಲ್ವೋ ಹೌದು ಅದರಲ್ಲಿ ಒಂದು 50 ಭಾಗ ಬೆಳೆದಿತ್ತು ಸರ್. ಸರಿ ಈಗ ಅದು ಬೆಳೆದಿರೋದು ಒಂದು ಯಾವುದೇ ಹುಳನೇ ಕಾಣಿಸಲ್ಲ ಸರ್ ನಮ್ಗೆ. ಹೌದು 2 ವರ್ಷದ ಹಿಂದ್ಗಡೆ ನಾವು ಏನ್ ಮಾಡಿದ್ವಿ, ಒಂದು ಎಕರೆಗೆ ಹಾಕಿದಾಗ ಹ್ಮ್ ಒಂದು 7-8 ಸರಿ ಸ್ಪ್ರೇ ಮಾಡಿದ್ವಿ. ಹ್ಮ್ ಅದಕ್ಕೆ ಬೇರೆ ಕೆಮಿಕಲ್ ಸ್ಪ್ರೇಗಳು ಮಾಡಿದ್ವಿ. ಮತ್ತೆ ಅದೇ ಗೊಬ್ಬರದ್ದು ಸ್ಪ್ರೇಗಳು, ಹ್ಮ್ ಹ್ಮ್ ಮತ್ತೆ ಕೆಳಗಡೆನೂ ಗೊಬ್ಬರ ಕೊಟ್ಟಿದ್ವಿ. ಸರಿ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಕೊಡ್ರಿ, ಇವಾಗ ಬಂದಿರೋದು ತುಂಬಾ ಚೆನ್ನಾಗಿದೆ. ಹೌದು ಯಾವುದೇ ರೀತಿ ರೋಗ ಇಲ್ಲ. ಆಮೇಲೆ ಕಾಳು ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ರುಚಿ ಇದೆ. ಆಮೇಲೆ ಚೆನ್ನಾಗಿ ಸೈಜು ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಖುಷಿ ಆಗುತ್ತೆ ನಿಮ್ಗೆ. ಗಿಡ ಎಷ್ಟು ಉಳ್ಕೊಂಡಿದಾವೋ ಅದ್ರಲ್ಲಿ ಬಂದಿರೋದು. ಅದೇ ಅರ್ಥ ಆಯ್ತು. ಹೌದು ಸರ್, ತುಂಬಾ ಚೆನ್ನಾಗಿದೆ. ಅದೇ ವೈವಿಧ್ಯತೆ, ಡೈವರ್ಸಿಟಿ ಅಂತ ಹೇಳ್ತೀವಿ. ಯಾವಾಗ ಎಲ್ಲ ಥರದ ವೈವಿಧ್ಯತೆಗಳು ಸೃಷ್ಟಿ ಆಯಿತೋ ಅವು ತಮ್ಮನ್ನು ತಾವೇ ನಿರ್ವಹಣೆ ಮಾಡ್ಕೊಳ್ಳೋಕೆ ಶುರು ಮಾಡ್ತವೆ. ಯಾವುದೇ ಕಾಯಿಲೆ ಬರದಂಗೆ ಪೀಡೆಗಳ ಬಾಧೆ, ಕೀಟಗಳ ಬಾಧೆ ಆಗದಂಗೆ ಸ್ವಯನಿಯಂತ್ರಣ ಮಾಡ್ಕೊಳ್ತವೆ. ಅವಕ್ಕೆ ಪೂರಕವಾದ ವಾತಾವರಣ, ತಮ್ಮ ಜೆನೆಟಿಕಲ್ ಪೊಟೆನ್ಷಿಯಲ್, ತಮ್ಮ ಅನುವಂಶೀಯ ಶಕ್ತಿ ಏನಿದೆ ಅದಕ್ಕೆ ತಕ್ಕಂಗೆ ಅವು ವಿಕಸನ ಹೊಂದುತ್ತವೆ. ಹಾಗಾಗಿ ನಿಮಗೆ ಆ ನ್ಯಾಚುರಲ್ ಹಾರ್ವೆಸ್ಟ್ ಬರೋಕ್ಕೆ ಸಾಧ್ಯವಾಗಿದೆ. ಇದೇ ಸರ್, ಇದನ್ನೇ ನೈಸರ್ಗಿಕ ಕೃಷಿ ಅಥವಾ ಪ್ರಾಕೃತಿಕ ಕೃಷಿ ಅಂತ ನಾವು ಹೇಳೋದು. ವಿ ಹ್ಯಾವ್ ಟು ಮಿಮಿಕ್ ದ ನೇಚರ್ ಅಂತ ಹೇಳ್ತೀವಿ. ಅಂದರೆ ಪ್ರಕೃತಿಯನ್ನು ನಾವು ಪುನರ್ ಸೃಷ್ಟಿ ಮಾಡಲಿಕ್ಕೆ, ನಮ್ಮ ನಿರ್ದಿಷ್ಟ ಕೃಷಿ ಭೂಮಿನಲ್ಲಿ ಆ ಪ್ರಕೃತಿಯನ್ನೇ ನಾವು ಪುನರ್ ಸೃಷ್ಟಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆವಾಗ ನಿಮ್ಮ ಗಿಡಗಳು ಆರೋಗ್ಯವಾಗಿರುತ್ತೆ, ಗುಣಮಟ್ಟ ಚೆನ್ನಾಗಿರುತ್ತೆ. ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಇವಾಗ. ಅದೇ ಸರ್, ನಾವು 1 ಎಕರೆಯಲ್ಲಿ ಪೂರ್ತಿ 1/4 ಎಕರೆಯಲ್ಲಿ ಮನೆ ಎಲ್ಲ ನಮ್ಗೆ ಅವಶ್ಯಕತೆ ಜಾಗ ಬಿಟ್ಕೊಂಡು ಹಾಂ 1 ಎಕರೆಯಲ್ಲಿ ನಾವು ಹಣ್ಣಿನ ಗಿಡಗಳು ನಮ್ಗೆ ಎಲ್ಲ ಪೂರ್ತಿ ನಮ್ಮ ಸ್ವಂತಕ್ಕೆ ಮತ್ತು ಪಕ್ಷಿಗಳಿಗೆ ಇರಬೇಕು ಅನ್ನೋ ಉದ್ದೇಶನೇ. ಹೌದು ಹಣ್ಣಿನ ಗಿಡಗಳು ತುಂಬಾ ಲೇಟ್ ಆಗಿ ಹಾಕ್ತಿವಿ. ಆಗಸ್ಟ್ ಅಲ್ಲಿ ಹಾಕಿದ್ವಿ ಸರ್, ಲಾಸ್ಟ್ ಅಲ್ಲಿ. ಹೌದು ಅದರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಯ್ತು ಸರ್. ಆದಷ್ಟು ಅಂದ್ರೆ ನಮ್ಗೆ ಖುಷಿ ಇದೆ. ಅದೇ ಈ ವರ್ಷ ಆದ್ರೂ ಮುಂದಿನ ವರ್ಷ ಆದ್ರೂ ಗಿಡಗಳು ಬೆಳೆಸಬೇಕು ಅಂತ ಒಂದು ದಾಖಲೆ ಇದೆ ಸರ್. ಮುಂಬರುವ 26ನೇ ಇಸ್ವಿ ಮುಂಗಾರಿನಲ್ಲಿ ಪ್ರಥಮ ದಿನದಲ್ಲೇ, ಅಂದರೆ ಮುಂಗಾರು ಬಂದ ತಕ್ಷಣವೇ, ಅಂದರೆ ಮೇ 15 ಅಥವಾ ಜೂನ್ 15 ಟೈಮಲ್ಲೇ ನೀವು ಅಡಿಷನಲ್ ಪ್ಲ್ಯಾಂಟ್ಸು, ರೀಪ್ಲೇಸ್ಮೆಂಟ್ ಪ್ಲ್ಯಾಂಟ್ಸು ಮಾಡ್ಕೊಳ್ಳಿ. ಮೊದಲನೇ ಮಳೆ ಬಂದ ತಕ್ಷಣ ಸೆಪ್ಟೆಂಬರ್ ತನಕ ಕಾಯೋ ಅವಶ್ಯಕತೆ ಇಲ್ಲ ನಮ್ಮ ದೊಡ್ಡಬಳ್ಳಾಪುರ ಭಾಗದಲ್ಲಿ. ಅದೇ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ನಾವು ಮುಂಗಾರು ಮಳೆ ಕಮ್ಮಿ ಆದಮೇಲೆ ಪ್ಲ್ಯಾಂಟಿಂಗ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಮುಂಗಾರಿನ ಒತ್ತಡ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ದೊಡ್ಡಬಳ್ಳಾಪುರ ಸುತ್ತಮುತ್ತ ನಾವು ಪ್ರಾರಂಭದಲ್ಲೇ ಬಸವ ಜಯಂತಿ ಆದ ತಕ್ಷಣವೇ ಮೇ 15 ಆದಮೇಲೆ ನೀವು ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಯೋಚನೆ ಮಾಡ್ಕೋಬಹುದು. ಅದೇ ನಮ್ಮ ಹಳ್ಳಿ ಕಡೆ ಯಾವುದೇ ಬೆಳೆ ಇಟ್ಟರು ಭರಣಿ ಮಳೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಸರ್. ಹೌದು ಹೌದು, ಅದೇ ಅದು ಚೆನ್ನಾಗಿ ಆಗುತ್ತೆ. ಅಥವಾ ರೋಹಿಣಿ ಮಳೆ ಅಂತ ಹೇಳ್ತಾರೆ. ಹೌದು ಸರ್. ಅದು ಸರ್, ಈಗ ಇನ್ನೊಂದು ಪ್ರಶ್ನೆ ಇದೆ ಸರ್. ಸರ್ ಹೇಳಿ ಸರ್. ಅದೀಗ ನಾವು ಯಾವುದೇ ನರ್ಸರಿಯಲ್ಲಿ ಗಿಡ ತಂದ್ರು ಅದಕ್ಕೆ ಕೆಮಿಕಲ್ ಗೊಬ್ಬರ ಹಾಕಿರ್ತಾರೆ. ಹೌದು ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ನ್ಯಾಚುರಲ್ ಫಾರ್ಮಿಂಗ್ ತಂದಾಗ ಸ್ವಲ್ಪ ಅದು ಹೊಂದಾಣಿಕೆ ಆಗೋದು ಕಷ್ಟ ಆಗ್ತಾ ಇದೆ ಸರ್. ಅದು ಆಗುತ್ತೆ, ನಿರ್ದಿಷ್ಟವಾಗಿ ಅವರು ನರ್ಸರಿಯವರು ಆ ಥರ ಮಾಡಿಕೊಟ್ಟಿರ್ತಾರೆ. ಅದನ್ನು ಸ್ವಲ್ಪ ನಮ್ಮ ಇದಕ್ಕೆ ಹಾರ್ಡನಿಂಗ್ ಮಾಡ್ಕೋಬೇಕಾಗತ್ತೆ. ಅವು ನೀವು ಗಿಡಗಳನ್ನು ತಗೊಂಡು ಬಂದ ತಕ್ಷಣ ನಾಟಿ ಮಾಡೋದು ಬೇಡ. ಒಂದು 15 ದಿವಸ ನಿಮ್ಮ ಮನೆ ಹತ್ರ ಇಟ್ಕೊಂಡು ಅದಕ್ಕೆ ನಿಮ್ಮಲ್ಲಿ ಸಿಕ್ಕಂಥ ಯಾವುದಾದ್ರು ಜೀವಾಣುಗಳನ್ನು, ಅಂದರೆ ಮೈಕ್ರೋಬ್ಸ್ನ ಕೊಡ್ತಕ್ಕಂಥ ಲಿಕ್ವಿಡ್, ನೀವು ಜೀವಾಮೃತ ಮಾಡ್ತಾಯಿದ್ರೆ ಅದು, ಅಥವಾ ಗೋಕುಪಾಮೃತ, ಅಥವಾ ನಮ್ಮ AEM ದ್ರಾವಣ ಮಾಡಿ ಸ್ವಲ್ಪ ಹಾಕಿ ಜೀವಾಣುಗಳನ್ನು ಬೆಳೆಸಿ, ಎಲ್ಲಿ ನರ್ಸರಿ ಬ್ಯಾಗಲ್ಲೇ. ಅವಾಗೇನಾಗುತ್ತೆ, ಆ ಗಿಡದ ಬೇರು ವಲಯದಲ್ಲಿ ನಾವು ಕೊಟ್ಟಂಥ ಜೀವಾಣುಗಳು, ಮೈಕ್ರೋಬ್ಸು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲಿ ನರ್ಸರಿ ಕವರ್ಗಳು ಇದ್ದಾಗ. ನಂತರ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದಾಗ, ಮುಖ್ಯ ಭೂಮಿಗೆ ವರ್ಗಾವಣೆ ಮಾಡಿದಾಗ ನಾವು ಗಿಡದ ಜೊತೆಗೆ ಉಪಕಾರಿ ಸೂಕ್ಷ್ಮಜೀವಿಗಳನ್ನು ಸೇರಿಸಿ ಕೊಡ್ತಾ ಇರ್ತೀವಿ. ಆಗೇನು ಮಾಡುತ್ತೆ, ಉಪಕಾರಿ ಸೂಕ್ಷ್ಮಜೀವಿಗಳು ಮಣ್ಣಿನ ಬೇರು ವಲಯದಲ್ಲಿ ಇರೋದರಿಂದ ನಮ್ಮ ಸ್ಥಳೀಯ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಹೀರ್ಕೊಡೋಕ್ಕೆ ಪ್ರಾರಂಭ ಮಾಡ್ತವೆ. ಮತ್ತು ಸ್ಥಳೀಯ ಸೂಕ್ಷ್ಮಜೀವಿಗಳು ಮತ್ತು ನಾವು ಆಡ್ ಮಾಡಿದಂಥ ಸೂಕ್ಷ್ಮಜೀವಿಗಳು ಎರಡೂ ಸಹ ಕೋಆಪರೇಟಿವ್ ಆಗಿ ಕೆಲಸ ಮಾಡಿ ನಿಮ್ಮ ಗಿಡ ಎಸ್ಟಾಬ್ಲಿಷ್ ಆಗೋಕ್ಕೆ ಸಹಾಯ ಮಾಡುತ್ತವೆ. ಇದು ಒಂದು ಸೈನ್ಸು. ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ನರ್ಸರಿಯಿಂದ ಗಿಡಗಳು ತಂದಾಗ ನೇರವಾಗಿ ತಂದು ನಾಟಿ ಮಾಡೋದು ಬೇಡ. ಒಂದು ಸ್ವಲ್ಪ ದಿವಸ ನಮ್ಮ ನೆರಳಿರೋ ಪ್ರದೇಶದಲ್ಲಿ ಇಟ್ಕೊಂಡು ಅದಕ್ಕೆ ಯಾವ್ದಾರ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ಸೇರಿಸಿ ಸ್ವಲ್ಪ ದಿನದ ನಂತರ ಟ್ರಾನ್ಸ್ಪ್ಲಾಂಟ್ ಮಾಡೋದು ಭಾಳ ಒಳ್ಳೆಯದು.
ಇದೊಂದು ಮುನ್ನೆಚ್ಚರಿಕೆ ಮುಂಜಾಗ್ರತೆಯನ್ನು ನಾವು ತಗೋಬೋದು ಅಟ್ ದ ಟೈಮ್ ಆಫ್ ಟ್ರಾನ್ಸ್ಪ್ಲಾಂಟಿಂಗ್. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ಹೇಳಿ. ಈಗ ನಾವು ಈ ದೇಶಿ ಹಸುಗಳ ಒಂದು ತ್ಯಾಜ್ಯ ಏನಿದೆ ಹೌದು. ಅದನ್ನ ಗಿಡದಿಂದ ಒಂದಡಿ 2 ಅಡಿ ದೂರದಲ್ಲಿ ಅದನ್ನ ನೇರವಾಗಿ ಹಾಕ್ತಾ ಇದೀವಿ ನಮ್ಮ ಭೂಮಿ ಮೇಲೆ. ಸರಿ. ಅದು ಏನಾದ್ರೂ ಸಮಸ್ಯೆ ಆಗುತ್ತಾ ಸರ್? ಅಲ್ಲ, ಸಮಸ್ಯೆ ಅಂತಿಲ್ಲ. ನಿಮ್ಮದು ಅದು ಎಷ್ಟು ಕ್ವಾಂಟಿಟಿ ಹಾಕ್ತೀರಾ, ಎಷ್ಟು ಥಿಕ್ನೆಸ್, ಹೈಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ಅಂತ ಡಿಪೆಂಡ್ ಆಗುತ್ತೆ. ಜನರಲಿ ಏನು ಹೇಳ್ತೀವಿ ಅಂತಂದರೆ, ಈ ಸಗಣಿ ಮತ್ತು ಕಸ, ಅದು ಫಾರ್ಮ್ಯಾಡ್ ಮೆನ್ಯೂರ್, ಅದನ್ನು ಒಂದು ಹಾಫ್ ಡೈಜೆಸ್ಟ್ ಮಾಡಿ ಒಂದು ಭಾಗದಲ್ಲಿ ನಿಮ್ಮ ಕೊಟ್ಟಿಗೆ ಪಕ್ಕದಲ್ಲಿ ಅದನ್ನು ಒಂದು ಕಡೆ ಇಟ್ಟು ಒಂದು 15 ದಿವಸ 20 ದಿವಸ ಆ ಥರ ಸ್ವಲ್ಪ ಪಾರ್ಷಿಯಲಿ ಡೈಜೆಸ್ಟ್ ಆದಮೇಲೆ ಗಿಡದ ಬುಡಕ್ಕೆ ಕೊಡೋದು ಒಳ್ಳೆಯದು ಅಂತ. ನಾವು ನೇರವಾಗಿ ಹಸುಗಳು ತಿಂದುಬಿಟ್ಟಂಥ ತುಳಿದಂಥ ಹುಲ್ಲು ಮತ್ತು ಸಗಣಿಯನ್ನು ತಗೊಂಡೋಗಿ ಗಿಡದ ಬುಡಕ್ಕೆ ಹಾಕಿದಾಗ ಅದು ಥಿಕ್ನೆಸ್ ಜಾಸ್ತಿ ಇದ್ರೆ, ಅಂದರೆ ಒಂದು ಅರ್ಧ ಮಂಕ್ರಿ 3-4 kg ಒಂದು ಪುಟಾಣಿ ಆವಾಗಿನ ನೆಟ್ಟರು ಗಿಡ ಸುತ್ತ ಹಾಕಿದಾಗ ಅಲ್ಲಿ ಅದು ಡಿಕಂಪೋಸಿಷನ್ ಆಗೋಕ್ಕೆ ಶುರುವಾಗುತ್ತೆ, ಕಳಿಲಿಕ್ಕೆ ಬೇಕಾದಂಥ ವಾತಾವರಣ ಅಲ್ಲಿ ಸಿಗಲ್ಲ. ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಇರಲ್ಲ, ಮತ್ತು ಅಲ್ಲಿ ಟೆಂಪ್ರೇಚರ್ ರೈಸ್ ಆಗುತ್ತೆ, ಅವೆಲ್ಲ ಬದಲಾವಣೆಗಳಾಗುತ್ತೆ. ಅದು ಬೆಳೆ ಸಸ್ಯದ ಬೇರಿನಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳಿಗೆ ತೊಂದರೆ ಆಗುತ್ತೆ ಅದರಿಂದ. ಹಾಗಾಗಿ ಅದನ್ನು ಪಾರ್ಷಿಯಲಿ ಒಂದು ಕಡೆ ಡಿಕಂಪೋಸ್ ಮಾಡಿ ಸ್ವಲ್ಪ ದಿವಸ ನಂತರ ಅದನ್ನು ನಾವು ಬೆಳೆ ಸಸ್ಯದ ಬೇರು ವಲಯಕ್ಕೆ ಕೊಡೋದು ಒಳ್ಳೆಯದು. ನೇರವಾಗಿ ಕೊಡೋದನ್ನು ಅವಾಯ್ಡ್ ಮಾಡಿ. ಆದಷ್ಟು ಕೊಡಲೇಬೇಕು ಅಂತಂದರೂ ಕಡಿಮೆ ಒಂದು ಸಣ್ಣ ಮಲ್ಚಿಂಗ್ ಥರ 2 ಇಂಚ್ 3 ಇಂಚ್ ಲೇಯರ್ ಥರ ಮಾಡ್ತಾ ಬನ್ನಿ. ಅಂದರೆ ಒಂದು ಮಂಕ್ರಿ ಕೊಟ್ಟಿಗೆ ಗೊಬ್ಬರ ನೀವು ಅವಾಗ ತಾನೇ ಕ್ಲೀನ್ ಮಾಡಿದ್ದು ಕೊಟ್ಟಿಗೆ ಗೊಬ್ಬರ ತೊಗೊಂಡೋದ್ರೆ ಅದನ್ನು ಒಂದು 7-8 ಗಿಡಕ್ಕೆ ಹಾಕಿ. ಒಂದು 200 ಗ್ರಾಮು 300 ಗ್ರಾಮು 500 ಗ್ರಾಮು ಒಂದೊಂದು ಗಿಡಕ್ಕೆ, ಸಣ್ಣ ಗಿಡಗಳಾದರೆ ಅದ್ರ ಸುತ್ತ ಹಾಕ್ತಾ ಬನ್ನಿ. ತೆಳ್ಳು ಒಂದು ಮುಚ್ಚಿಗೆ ಥರನೇ ಮಾಡಿ. ನೀವು ಅದನ್ನು ಕುಪ್ಪೆ ರಾಶಿ ಥರ ಹಾಕಿದ್ರೆ 3 kg 4 kg ಒಂದೇ ಕಡೆ, 2 kg ಒಂದೇ ಕಡೆ ಹಾಕಿದ್ರೆ ಅಲ್ಲಿ ಈ ಡಿಕಂಪೋಸಿಷನ್ ಆ್ಯಕ್ಟಿವಿಟಿ ಶುರುವಾಗುತ್ತೆ. ಆಮೇಲೆ ಮೈಕ್ರೋಬ್ಸ್, ಅನ್ಎರೋಬಿಕ್ ಮೈಕ್ರೋಬ್ಸ್ ಡೆವಲಪ್ ಆಗುತ್ತೆ. ಅನ್ಎರೋಬಿಕ್ ಮೈಕ್ರೋಬ್ಸು ನಮ್ಮ ಬಯೋಮಾಸ್ನ ಡಿಕಂಪೋಸ್ ಮಾಡುವಾಗ ಅವಕ್ಕೆ ನೈಟ್ರೋಜನ್ ಬೇಕಾಗುತ್ತೆ. ಅವು ನಮ್ಮ ಮಣ್ಣಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅವು ತಗೊಳ್ತವೆ ಅಥವಾ ಅಲ್ಲಿ ಇದು ತಗೊಳ್ತವೆ. ಹಾಗಾಗಿ ನಿಮ್ಮ ಬೆಳೆ ಸಸ್ಯಗಳಿಗೆ ಸಾರಜನಕ ಗೊಬ್ಬರದ ಒಂದು ಕೊರತೆ ಉಂಟಾಗತ್ತೆ ಆ ಸಮಯದಲ್ಲಿ. ಹಾಗಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಇವೆಲ್ಲವೂ ವೈಜ್ಞಾನಿಕ ಕಾರಣಗಳು. ಹಾಗಾಗಿ ಫಾರ್ಮ್ಯಾಡ್ ಮೆನ್ಯೂರ್ ಅಂದರೆ ಕೊಟ್ಟಿಗೆ ಎಲ್ಲ ಏನು ಸಿಗುತ್ತೆ ಕಸ, ಅದನ್ನು ನಾವು ಒಂದು ಕಡೆ ಹಾಕಿ ಏರೋಬಿಕ್ ಡಿಕಂಪೋಸಿಷನ್ ಅಂತಲೇ ಗಾಳಿ ಸಹಿತ ಕಳಿಸುವಿಕೆ ಈ ಪ್ರಕ್ರಿಯೆಗೆ ಒಡ್ಡಿ ಒಂದು 2-3 ವಾರದ ನಂತರ ನೀವು ಗಿಡದ ಬುಡಕ್ಕೆ ವರ್ಗಾಯಿಸೋದು ಉತ್ತಮ. ಸರಿ ಸರ್. ಅಕಸ್ಮಾತ್ ನೀವು ಫ್ರೆಶ್ ಅವತ್ತಿನ ಸಗಣಿ ಗಂಜಲ ಅವತ್ತೇ ಕೊಡಬೇಕಂದ್ರೆ ಕೌಡಂಗ್ ಸ್ಲರ್ರಿ ಅದನ್ನು 200 ಲೀಟ್ರ್ ನೀರಿಗೆ 5 kg 10 kg ನಿಮ್ಗೆ ಎಷ್ಟು ಸಗಣಿ ಸಿಗುತ್ತೋ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಕೋಲಲ್ಲಿ ತೊಳಸಿ, ಸಗಣಿ ಗೋಮೂತ್ರ ಎಲ್ಲನೂ ಡ್ರಮ್ಮಲ್ಲಿ ಹಾಕಿ ತೊಳಸಿ ಒಂದು ದಿವಸ ಬಿಡಿ, ಮೀಥೇನ್ ಗ್ಯಾಸ್ ಇದ್ರೆ ಆಚೆ ಹೋಗಲಿ. ಮಾರನೇ ದಿನ ಅದನ್ನು ಫರ್ದರ್ ಡೈಲ್ಯೂಟ್ ಮಾಡಿ ನೀವು ಗಿಡದ ಬುಡಕ್ಕೆ ಲಿಕ್ವಿಡ್ ಮೆನ್ಯೂರ್ ಥರ ಕೊಡಿ. ಸೊ ಅದಿನ್ನೂ ಒಳ್ಳೆಯದು. ಸರ್, ಈಗ ಅದು ಗಿಡದಿಂದ 2 ಅಡಿ ದೂರದಲ್ಲಿ ಯಾವಾಗ ಇದು ಜಾಗ ಖಾಲಿ ಇರುತ್ತೋ ಅಲ್ಲೆಲ್ಲ ಸ್ಪ್ರೆಡ್ ಮಾಡಿದ್ರೆ ಅದು ಬೇಡ ಅಂತೀರಾ ಸರ್? ತೊಂದರೆ ಇಲ್ಲ, ಅಲ್ಲಿ ಹಾಕಿ, ಅಲ್ಲಿ ಡಿಕಂಪೋಸಿಷನ್ ಆಗುತ್ತೆ. ಬಟ್ ಡಿಕಂಪೋಸಿಷನ್ ಆಗಲಿಕ್ಕೆ ಒಳ್ಳೆಯದು ಸರ್ 70 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 120 ಡಿಗ್ರಿ ಫ್ಯಾರನೈಟ್ ಆ ಟೆಂಪ್ರೇಚರ್ ರೈಸ್ ಆಗಬೇಕು. ತೆಳ್ಳಗೆ ಹಾಕೊಂಡು ಹೋಗೋದ್ರಿಂದ ಸರಿ ಅದು ರೈಸ್ ಆಗಲ್ಲ. ಅದನ್ನು ಗುಪ್ಪೆ ರಾಶಿ ಮಾಡಬೇಕು. ಗುಪ್ಪೆ ರಾಶಿ ಮಾಡಿದಾಗ ಮಾತ್ರ ಆ ಟೆಂಪ್ರೇಚರ್ ರೈಸ್ ಆಗುತ್ತೆ ಮತ್ತು ಅನ್ಎರೋಬಿಕ್ ಡಿಕಂಪೋಸಿಂಗ್ ಮೈಕ್ರೋಬ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಕೇಂದ್ರೀಯ ವ್ಯವಸ್ಥೆ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಡಿಕಂಪೋಸಿಷನ್ ಮಾಡಿಸಿ ಪಾರ್ಷಿಯಲ್ ಆಗಿ ಆಮೇಲೆ ತಗೊಂಡೋಗಿ ಗಿಡದ ಬುಡಕ್ಕೆ ಕೊಡೋದು ಒಳ್ಳೆಯದು. ಡಿಸೆಂಟ್ರಲೈಸ್ ಸಿಸ್ಟಮ್ಗೆ ಅದಾಗಲ್ಲ ಕೊಟ್ಟಿಗೆ ತ್ಯಾಜ್ಯ. ಇಲ್ಲ ನೀವು ಸಗಣಿ ಮತ್ತು ಹುಲ್ಲು ಕಸನ ಬೇರೆ ಇಟ್ಕೊಳ್ಳಿ, ಸಗಣಿ ಮಾತ್ರ ಕಲೆಕ್ಟ್ ಮಾಡಿ ಅದನ್ನು ಸ್ಲರ್ರಿ, ಕೌಡಂಗ್ ಸ್ಲರ್ರಿ, ಸಗಣಿಯ ಬಗ್ಗಡದ ನೀರು ಮಾಡಿ ಅದನ್ನು ಡೈಲ್ಯೂಟ್ ಮಾಡಿಕೊಡಿ. ಅದು ದ್ರವ ರೂಪದ ಲಿಕ್ವಿಡ್ ಮೆನ್ಯೂರ್, ನಾವು ಹಿಂಡಿ ದ್ರಾವಣ ಕೊಡ್ತೀವಲ್ಲ ಹಾಗೆ ಸಗಣಿ ದ್ರಾವಣ ಅಂತ ಅಂದ್ಕೊಳ್ಳಿ, ಅದನ್ನು ಕೊಡಿ, ಪರವಾಗಿಲ್ಲ. ಅದು ನೇರವಾಗಿ ನೀವು ಗಿಡದ ಬುಡಕ್ಕೆ ಹಾಕ್ಬೋದು. ಅದು 1 ಲೀಟ್ರ್ 2 ಲೀಟ್ರ್ ಆ ಥರ ಡೈಲ್ಯೂಟ್ ಮಾಡಿದ್ಮೇಲೆ ಅವಾಗ ನೀವು ಅದನ್ನು ಅದನ್ನು ಡಿಕಂಪೋಸಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಲಿಕ್ವಿಡ್ ಫಾರಮಲ್ಲಿ ಗಿಡದ ಬುಡದಲ್ಲಿ ಸೇರಿಕೊಳ್ಳುತ್ತೆ. ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ನೇರವಾಗಿ ಸೂಕ್ಷ್ಮಜೀವಿಗಳು ಅದನ್ನು ಪಡ್ಕೋತವೆ. ಈ ಡಿಕಂಪೋಸಿಷನ್ ಮಾಡೋದ್ರಿಂದ ಸಗಣಿ ಜೊತೆಗೆ ನಿಮ್ಮ ಹಸು ತಿಂದುಬಿಟ್ಟಂಥ ತುಳಿದು ಬಿಟ್ಟಂಥ ಹುಲ್ಲು ಬೇರೆ ಬೇರೆ ಕೃಷಿ ತ್ಯಾಜ್ಯಗಳು ಅವುಗಳನ್ನು ಕರಗಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಸೆಂಟ್ರಲೈಸ್ ಸಿಸ್ಟಮ್, ಕೇಂದ್ರೀಯ
ಸಾವಯವ ಗೊಬ್ಬರ ಘಟಕ ಆ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ವಾಲ್ಯೂಮ್ ಕಮ್ಮಿ ಇರೋದ್ರಿಂದ ನೀವು ಯಾವ ರೀತಿ ಬೇಕಾದ್ರೂ ಹ್ಯಾಂಡಲ್ ಮಾಡ್ಬೋದು. ಈಗ ನಾವು ಟ್ರಂಚ್ ಮಾಡಿರೋದ್ರಿಂದ ನಮ್ಗೆ ಎಲ್ಲಿ ಒಂದು 4-5 ಕಡೆ ನಾವು ಅದನ್ನ ಆ ತರ ಮಾಡ್ಕೋಬಹುದು, ಅನುಕೂಲ ಆಗುತ್ತೆ ಟ್ರೆಂಚ್ ಸರ್. ಒಳಗಡೆ ಹೌದು ಸರ್. ಹಾಕ್ಬಿಡಿ, ತಗೊಂಡೋಗಿ ಏನಾಗಲ್ಲ. ಹೌದು ಸರ್. ಟ್ರೆಂಚ್ ಒಳಗಡೆ ತೆಳ್ಳಗೆ ಹಾಕಿ ತೇವಾಂಶ ಕಾಪಾಡಿ ಬಿಸಿಲು ಬೀಳ್ದಂಗೆ ನೋಡ್ಕೊಳ್ಳಿ ಆ ಜಾಗದಲ್ಲಿ. ಭೂಮಿ ಒಳಗಡೆ ಹಾಕೋದ್ರಿಂದ ಅಲ್ಲಿ ಉಷ್ಣತೆ ನ್ಯಾಚುರಲ್ ಆಗಿ ಟೆಂಪ್ರೇಚರ್ ರೈಸ್ ಆಗಿಬಿಡುತ್ತೆ ಅಲ್ಲಿ, ಯಾಕೆಂದರೆ ಭೂಮಿ ಒಳಗಡೆ ಇರುತ್ತಲ್ಲ, ಮೇಲ್ಮಟ್ಟದ ಮಣ್ಣಿಂದ ಕೆಳಗಡೆ. ಟ್ರೆಂಚ್ ಒಳಗಡೆ ಈ ಟೆಂಪ್ರೇಚರ್ ಬೇಗ ಚೇಂಜ್ ಆಗುತ್ತೆ, ಅಲ್ಲಿ ನಿಮ್ಮ ಅನೆರಬಿಕ್ ಡಿಕಂಪೋಸಿಷನ್ ಬೇಗ ಸ್ಟಾರ್ಟ್ ಆಗುತ್ತೆ. ನಂತರ ನೀವೇನಾದ್ರು ಅಲ್ಪಾವಧಿ ಬೆಳೆಗಳು ಮಾಡಿಕೊಂಡಾಗ ಆ ಟ್ರೆಂಚಲ್ಲಿರೋ ಗೊಬ್ಬರನ ತಕ್ಕೊಂಡು ಒಂದು 3 ತಿಂಗಳಾದಮೇಲೆ ತಗೊಂಡು ನೀವು ಹೊಸ ಗಿಡ ನಾಟಿ ಮಾಡುವಾಗ ಗಿಡದ ಬುಡಕ್ಕೆ ಹಾಕ್ಬೋದು. ನೀವು ತರಕಾರಿ ಬೆಡ್ಡಿಗೆ ತಗೊಂಡು ಯೂಸ್ ಮಾಡ್ಬೋದು. ಮನೆ ಮುಂದೆ ಹೂವಿನ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆಲ್ಲ ಅದನ್ನು ಟ್ರೆಂಚಿಂದನೇ ತೆಕ್ಕೊಂಬಂದು ಹಾಕ್ಬೋದು. ಅಥವಾ ಟ್ರೆಂಚಲ್ಲೇ ಬಿಟ್ಟರೂ ಪರವಾಗಿಲ್ಲ, ಯಾಕೆಂದರೆ ಅಲ್ಲಿ ಗೊಬ್ಬರದಿಂದ ಗೊತ್ತಾದಾಗ ಆಳಬೇರು ಸಸ್ಯಗಳು ಅಲ್ಲಿ ಹುಡ್ಕೊಂಡು ಹೋಗುತ್ತವೆ ಆ ಗೊಬ್ಬರಕ್ಕೆ. ಟ್ರೆಂಚ್ ಪಕ್ಕ ಇರೋ ಒಂದು ಸಾಲು ಗಿಡಗಳಿಗೆ ಅದು ಹೆಲ್ಪ್ ಆಗುತ್ತೆ. ನೈಸರ್ಗಿಕ ಕೃಷಿ ಯಾವ ತರ ಇದೆ ಅಂದ್ರೆ ಸರ್, ನಮ್ಮ ತಂದೆ ಒಳ್ಳೆ ಜಮೀನ್ದಾರರು ಸರ್. ಅಂದ್ರೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ರು. ಸರಿ. ಅವರು ಎಲ್ಲಾ ಬೆಳೆಗಳನ್ನು ಏಕ ಬೆಳೆ ಪದ್ಧತಿಗಳನ್ನ ಒಂದೊಂದು ಬೆಳೆನ 10 ಎಕರೆಗೆ ಬೆಳಿತಿದ್ರು. ಎಲ್ಲಾದ್ರಲ್ಲೂ ಅವರು ಅಂದ್ರೆ ಎಲ್ಲಾದ್ರಲ್ಲೂ ಅಂದ್ರೆ ಅದು ರೇಷ್ಮೆ ಬಿಟ್ಟು ಇನ್ನೆಲ್ಲಾನು ಅವ್ರಿಗೆ ಯಾವ್ದು ಕೈ ಹಿಡ್ದಿಲ್ಲ ಸರ್. ಹೌದು. ಕೊನೆಯಲ್ಲಿ ಅವರು ಕೊನೆ ದಿನಗಳಲ್ಲಿ ನೈಸರ್ಗಿಕ ಕೃಷಿ ಅಂತ ಒಂದು ಬುಕ್ ತಗೊಬಂದು ಓದಿ ಅದನ್ನ ಮಾಡಕ್ ಹೋದ್ರು. ಹಾಂ. ಅವ್ರಿಗೆ ಯಾರು ನಮ್ಮ ಕುಟುಂಬದಲ್ಲಿ ಸಪೋರ್ಟ್ ಆಗಿಲ್ಲ. ಅಂದ್ರೆ ಅವ್ರ ಪರಿಸ್ಥಿತಿನೂ ಆ ತರ ಸಮಸ್ಯೆ ಇತ್ತು. ಸರಿ. ಆವಾಗಿಂದ ನಾವು ಈ ನೈಸರ್ಗಿಕ ಕೃಷಿ ಮಾಡ್ಬೇಕು, ಇಲ್ಲ ಸಾವಯವ ಕೃಷಿ. ನಮ್ಗೆ ಅವಾಗ ಗೊತ್ತಿರಲಿಲ್ಲ ನೈಸರ್ಗಿಕ ಕೃಷಿ ಬೇರೆ, ಸಾವಯವ ಕೃಷಿ ಬೇರೆ, ಇರಲಿ ಇರಲಿ. ರಾಸಾಯನಿಕ ಕೃಷಿ ಬೇರೆ ಅಂತ. ಈಗ ಈ ವರ್ಷ ನಾವು ಇದು ಪ್ರಾರಂಭಿಸಿರೋದಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಸರ್. ನಾವು ಬಿತ್ತನೆ ಬೀಜಗಳಿಗೆ ಮಾತ್ರ ಖರ್ಚು ಮಾಡಿದ್ದೀನಿ. ಹೌದು. ಇನ್ನ ಅದು ನಮ್ಗೆ ತಿಳುವಳಿಕೆ ಇಲ್ದಿರೋದ್ರಿಂದ ಭೂಮಿನ ಮಟ್ಟ ಮಾಡೋದಕ್ಕೆ ಅದಕ್ಕೆ ಹಣ ಖರ್ಚಾಯ್ತು ಸರ್. ಹೌದು. ಇನ್ನ ಅದನ್ನ ಬಿಟ್ರೆ ಬಿತ್ತನೆ ಬೀಜಗಳಿಗೆ ಮಾತ್ರ ನಾವು ಇದ್ ಮಾಡಿ ಈ ತರ ನೀವು ಮಲ್ಚಿಂಗ್ ಹೇಳಿದ್ಮೇಲೆ ಅದು ತುಂಬಾ ಪರಿಣಾಮಕಾರಿಯಾಗಿದೆ. ಅದು ನಮ್ಗೆ ರಿಸಲ್ಟ್ ಬಂದಿದೆ ಸರ್. ಅದರಿಂದ ತುಂಬಾ ಗಿಡಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಅನುಭವಕ್ಕೆ ಬಂತು ಸರ್. ಖಂಡಿತ. ಭಾಳ ಸರಳ. ವೈವಿಧ್ಯತೆ ಸರ್, ವೈವಿಧ್ಯತೆ. ಎಲ್ಲಿ ನಾವು ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವೋ ಅದು ತನ್ನನ್ನು ತಾನೇ ನಿರ್ವಹಣೆ ಮಾಡ್ಕೋತಾ ಹೋಗುತ್ತೆ. ಸೊ ನಮ್ಮ ಇಂಟರ್ವೆನ್ಷನ್, ಹಸ್ತಕ್ಷೇಪ ಏನಿದ್ರೂ ವೈವಿಧ್ಯತೆ ಸೃಷ್ಟಿ ಮಾಡಲಿಕ್ಕೆ ಅಷ್ಟೆ. ಎಷ್ಟು ಸಾಧ್ಯ ಅಷ್ಟು ಬಿಸಿಲು ಬೀಳೋ ಜಾಗದಲ್ಲೆಲ್ಲ ವೈವಿಧ್ಯತೆ ಗಿಡಗಳನ್ನು ಬೆಳೆಸ್ತಾ ಬನ್ನಿ. ಕಳೆ ಆಗ್ಬೋದು, ಬೆಳೆ ಆಗ್ಬೋದು, ಮತ್ತೊಂದಾಗ್ಬೋದು. ತನ್ನನ್ನು ತಾನೇ ಭೂಮಿ ತನ್ನನ್ನು ಕಾಪಾಡ್ಕೊಳ್ಳುತ್ತೆ, ತನ್ನಂತ ಪುನರುಜ್ಜೀವನ ಮಾಡಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಬಹಳ ಸೂಕ್ಷ್ಮವಾದ ಇದು ವೈವಿಧ್ಯತೆ, ಡೈವರ್ಸಿಟಿ. ರಾಸಾಯನಿಕ ಕೃಷಿ ಮಾಡುವಾಗ ನಮ್ಮ ತಂದೆ ಹೆಚ್ಚು ಜಮೀನು ಸಂಪಾದನೆ ಮಾಡಿದ್ರು ಆ ರಾಸಾಯನಿಕ ಕೃಷಿ ವೆಚ್ಚಗಳಿಗೆ ಲೇವಾದೇವಿದಾರರಿಂದ ಸಾಲ ಪಡೆದು ಅವ್ರಿಗೆ ಜಮೀನನ್ನು ಬರ್ಕೊಟ್ಟು ಮಾರಿರೋ ಪ್ರಸಂಗ ನನಗೆ ತುಂಬಾ ಅನುಭವಕ್ಕೆ ಬಂದಿದೆ ಸರ್. ರಾಸಾಯನಿಕ ಕೃಷಿಯಿಂದ ನಾವು ಅಷ್ಟು ನಮ್ಮ ಕುಟುಂಬದಲ್ಲಿ ನಷ್ಟ ಅನುಭವಿಸಿದ್ದೀವಿ ಸರ್. ಇಲ್ಲ ಸರ್, ದಟ್ ಈಸ್ ಮೆಂಟ್ ಫಾರ್ ಸಿಸ್ಟಮ್ ಓನ್ಲಿ. ರಾಸಾಯನಿಕ ಕೃಷಿ ಇರೋದು ರೈತನಿಗೋಸ್ಕರ ಅಲ್ಲ, ಆ ವ್ಯವಸ್ಥೆಗೋಸ್ಕರ. ಒಂದು ದೊಡ್ಡ ಬೃಹದಾಕಾರವಾಗಿ ಬೆಳೆದಿರೋ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಆ ವ್ಯವಸ್ಥೆಗೋಸ್ಕರ ರೈತ ಬೆವರು ಸುರಿಸ್ತಾ ಇದ್ದಾನೆ. ಅರ್ಥ ಆಗಬೇಕು. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಟೇಕಿಂಗ್ ಟೈಮ್. ಮುಂದುವರಿಸಿಯಪ್ಪ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನಮಸ್ತೆ. ಧನ್ಯವಾದ ಮುರಳೀಧರ್ ಅವರೇ. ಮಿತ್ರರೇ, ನೋಡಿ, ಇವತ್ತು ಡಿಸೆಂಬರ್ 31 ಬುಧವಾರ, ಈ ಕ್ಯಾಲೆಂಡರ್ ಇಯರ್ನ ಕೊನೆ ನಮ್ಮ ವಾರದ ವೆಬ್ ಸರಣಿ. ಇದರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರ್ತಕ್ಕಂಥ ಮುರಳೀಧರ್ ಸರ್ ಕಡಿಮೆ ಕೃಷಿ ಭೂಮಿನಲ್ಲಿ ಅವರು ದಂಪತಿಗಳಿಬ್ಬರು ಕೃಷಿನಲ್ಲಿ ತೊಡಗಿಸ್ಕೊಂಡು ಬೇರೆ ಉದ್ಯೋಗದಲ್ಲಿದ್ದು ಕೃಷಿನೂ ಮಾಡ್ತಾ, ಜಾನುವಾರು ಸಾಕಣೆಯನ್ನು ಮಾಡ್ತಾ, ಮಿಶ್ರ ಬೆಳೆ ಪದ್ಧತಿಗಳನ್ನು ಅಳವಡಿಸ್ಕೊಂಡು ಕೃಷಿ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಶಾಶ್ವತ ನೀರಾವರಿ ವ್ಯವಸ್ಥೆ ಇಲ್ಲ, ಟ್ಯಾಂಕರಿಂದ ನೀರು ತಂದು ಮೇಂಟೈನ್ ಮಾಡ್ತಿದ್ದೀನಿ ಅಂತ ಪ್ರಾರಂಭದಲ್ಲಿ ಹೇಳಿದ್ರು ಮುರಳೀಧರ್ ಸರ್. ಅವರ ಒಂದು ಅಚಲವಾದ ಒಂದು ನಿರ್ಧಾರ ಮಾಡಬೇಕು ಅನ್ನೋದಿದೆ. ಅವರ ಭೂಮಿ ಬೇಗ ಪರಿವರ್ತನೆ ಆಗುತ್ತೆ. ಇನ್ನು 1 ಅಥವಾ 2 ವರ್ಷಗಳಲ್ಲಿ ಅವರ ಕೃಷಿ ಭೂಮಿ ತನ್ನಂತಾನೇ ನಿರ್ವಹಣೆ ಮಾಡಿಕೊಳ್ಳುತ್ತೆ. ಅವ್ರಿಗೆ ಗುಣಮಟ್ಟದ ಆಹಾರಗಳು ಅವ್ರ ಕೃಷಿ ಭೂಮಿಯಲ್ಲಿ ಉತ್ಪತ್ತಿ ಆಗುತ್ತೆ, ಯಾವುದೇ ಸಂದೇಹ ಬೇಡ. ಅವರು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಈ ವೆಬಿನಾರ್ನಲ್ಲಿ ಪಡ್ಕೊಂಡಿದ್ದಾರೆ. ಯೂಟ್ಯೂಬ್ನಲ್ಲಿ ಗಮನಿಸ್ತಾ ಇರ್ತಾರೆ. ಆಮೇಲೆ ಪ್ರತಿ ಬುಧವಾರ ತಪ್ಪದೆ ಪಾಲ್ಗೊಳ್ತಾರೆ. ತಮ್ಮ ಸಲಹೆಗಳನ್ನು ಮತ್ತು ಸಂದೇಹಗಳನ್ನು ಹೇಳ್ಕೊಳ್ತಾರೆ. ಇದೆಲ್ಲವನ್ನು ಅವರು ಗಮನಿಸಿದ್ದಾರೆ. ಇವತ್ತು ಸಾಕಷ್ಟು ಸಮಯ ಅವರ ಒಂದು ಕೃಷಿ ಬದುಕಿನ ಬಗ್ಗೆ ಸಹ ಹಂಚ್ಕೊಂಡಿದ್ದಾರೆ. ಇದೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಇದೇ ರೀತಿ ಯಾವುದೇ ಕೃಷಿಕರಾಗಲಿ ನಾವು ನೈಸರ್ಗಿಕ ಕೃಷಿಗೆ ಒಳಪಡೋದು ಭಾಳ ಸರಳ ಮತ್ತು ಸುಲಭ. ಇದನ್ನು ಮಾಡ್ತಾ ಬರೋಣ ಅಂತ ಹೇಳ್ತಾ ಇದುವರೆಗೂ ನಮ್ಮ ಜೊತೆ ಹಂಚ್ಕೊಂಡಂಥ ಮುರಳೀಧರ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ.
ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಮಿತ್ರರ ಜೊತೆ ಸೇರ್ಕೊಂಡಿದ್ದೀರಾ, ತೊಂದರೆ ಇಲ್ಲ, ಇದು ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಮತ್ತೆ ಪ್ಲ್ಯಾಟ್ಫಾರ್ಮ್ ಓಪನ್ ಇದೆ. ಸೊ ಬೇರೆ ಯಾರಾದರೂ ಏನಾದ್ರು ವಿಷಯಗಳನ್ನು ಹಂಚ್ಕೊಳ್ಳೋಂಗಿದ್ರೆ, ಸಂದೇಹಗಳಿದ್ದರೆ ದಯವಿಟ್ಟು ಕೇಳಿ. ಪ್ಲೀಸ್ ಆಸ್ಕ್ ಯುವರ್ ಡೌಟ್ಸ್ ಆರ್ ಎಕ್ಸ್ಪೀರಿಯನ್ಸ್ ಇಫ್ ಎನಿ ಇನ್ ದಿಸ್ ಫಾರಮ್. ವಿಲ್ ಸ್ಪೆಂಡ್ ಅನದರ್ 25-30 ಮಿನಿಟ್ಸ್. 9:30 ತನಕ ಇರೋಣ. ಬೇರೆ ಯಾರಾದರೂ ಏನಾದ್ರು ಹೇಳೋಗಿದ್ರೆ ಹೇಳಿಯಪ್ಪ. ದ ಫೋರಮ್ ಈಸ್ ಓಪನ್. ಸರ್ ನಮಸ್ತೆ ಸರ್. ಹಾಂ ಹೇಳಿಯಪ್ಪ, ಪರಿಚಯ ಮಾಡ್ಕೊಳ್ಳಿ. ಸರ್ ರವಿಕುಮಾರ್ ಅಂತ ಸರ್. ಹೇಳಿ ಹೇಳಿ ಹಲೋ ಹೇಳಿ ಹೇಳಿ, ಕೇಳಿಸ್ತಿದೆ, ಹೇಳಿ ರವಿ ಅವರೇ. ಸರ್ ರವಿಕುಮಾರ್, ಶಿವಮೊಗ್ಗ ಡಿಸ್ಟಿಕ್, ಭದ್ರಾವತಿ ತಾಲೂಕ್, ಹಿರಿಯೂರು ವಿಲೇಜ್. ಹಾಂ ಹಾಂ ನಾನು ಆಕ್ಚುಲಿ ತಮ್ಮ ಹತ್ರ ಒಂದು 4 ವೀಕ್ಸ್ ಹಿಂದೆ ಮಾತಾಡಿದ್ದೆ. ಹಾಂ 3 ವೀಕ್ ಬುಧವಾರದಿಂದನೂ ನನಗೆ ಮರ್ತೇ ಹೋಗ್ತಾ ಇತ್ತು. ಜಾಯಿನ್ ಆಗೋಣ ಅಂತಿದ್ದೆ, ಈ ಕೆಲ್ಸದ ಒತ್ತಡದಲ್ಲಿ ಮರ್ತೇ ಹೋಗೋದು. ಸರಿ ಸೊ ಇವಾಗ್ಲೂ ಈಗ ಜಸ್ಟ್ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದೆ. ಇವತ್ತು ಬುಧವಾರ ಆಡಬೇಕಾಗಿತ್ತು ಅಂತ ಈಗ ಜಸ್ಟ್ ಆಡದೆ ಸರ್. ಸರಿ ಸರಿ ನಾನು ಈಗ ಸರ್ ನಮ್ಮಲ್ಲೂ ನೈಸರ್ಗಿಕ ಕೃಷಿ ನಾನ್ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ನಮ್ ತಂದೆಯವ್ರ ಹತ್ರ 1 ಎಕರೆ 20 ಗುಂಟೆ ಜಾಗ ಸಪರೇಟ್ ತಗೊಂಡಿದೀನಿ. ತಗೊಂಡು ಈಗ ಜಸ್ಟ್ ತೆಂಗನ್ನ ಪ್ಲಾಂಟ್ ಮಾಡಿದೀನಿ ಸರ್. ಈಗ 5 ತಿಂಗಳಾಯ್ತು ಸರ್. 30 ಫೀಟಿಗೆ ತೆಂಗನ್ ಪ್ಲಾಂಟ್ ಮಾಡಿದೀನಿ. ಸರಿ. ಇವಾಗ ಅದರಲ್ಲಿ ಹಲಸಿಂದೆ ಹುರುಳಿ ಹಾಕಿದೀನಿ ಸರ್ ಸದ್ಯಕ್ಕೆ. ಗಿಡ ನೆಟ್ಟಾಗ ಅದೇ ಇದು ಕೊಟ್ಟಿಗೆ ಗೊಬ್ಬರ ಹಾಕಿ ಗಿಡ ನೆಟ್ಟಿದೀನಿ. ಮತ್ತೆ ಅಲ್ಲಿಂದ ಟಿಲ್ ಟುಡೇ ಯಾವುದೇ ಕೆಮಿಕಲ್ ಸ್ಪ್ರೇ ಆತರ ಇದೆಲ್ಲ ಏನು ಆಕ್ಟಿವಿಟೀಸ್ ಮಾಡಿಲ್ಲ. ಸರಿ. ನೆಕ್ಸ್ಟ್ ಅದೇ ಈ ಗ್ರೂಪ್ ಗೈಡೆನ್ಸ್ ಅಲ್ಲಿ, ತಮ್ಮ ಗೈಡೆನ್ಸ್ ಅಲ್ಲಿ ನೈಸರ್ಗಿಕ ಕೃಷಿನೇ ಮಾಡೋಣ ತೀರ್ಮಾನ ಮಾಡಿದೀನಿ. ಬಹಳ ಒಳ್ಳೇದು ರವಿಕುಮಾರ್. ಸೊ ಹಿರಿಯೂರು ಅಂತ ಹಳ್ಳಿನೂ ಇದೆಯಾ? ಭದ್ರಾವತಿ ತಾಲೂಕಲ್ಲಿ ಹಿರಿಯೂರು ಅಂತ ಒಂದು ಹಳ್ಳಿ. ಹಿರಿಯೂರು ತಾಲೂಕಿದೆ, ಜಿಲ್ಲೆ. ಹೌದು ಸರ್. ನಿಮ್ಮೂರ ಹೆಸರು? ತುಮಕೂರು, ಇದು ಚಿತ್ರದುರ್ಗದ ಹತ್ರ ಇದೆ. ಇಲ್ಲಿ ಭದ್ರಾವತಿ ತಾಲೂಕ್, ಶಿವಮೊಗ್ಗ ಡಿಸ್ಟಿಕ್ ಅಲ್ಲೂ ಒಂದಿದೆ ಹಿರಿಯೂರು ಅಂತ. ನಿಮ್ ಗ್ರಾಮ. ಓಕೆ ಓಕೆ. ಎಷ್ಟು ತೆಂಗಿನ ಸಸಿ ಕೂರಿಸಿದ್ದೀರಾ ರವಿಕುಮಾರ್ ಸರ್? ಸರ್ ಈಗ ಒಟ್ಟು ಅದರಲ್ಲಿ 100 ಸಸಿ ಕೂತಿದೆ. 1.5 ಎಕರೆ ಪ್ರದೇಶ. 1 ಎಕರೆ. ಬಟ್ ಇಂಟೀರಿಯರ್ ಎಲ್ಲ ಕರೆಕ್ಟ್ ಆಗಿ 30 ಫೀಟ್ ಕೂತಿದೆ ಸರ್. ಬಾರ್ಡರ್ ಅಲ್ಲಿ ಬಾರ್ಡರ್ ಸುತ್ತ 20 ಅಡಿಗೆ ಒಂದು ಕೂರ್ಸಿದೀನಿ. ಸರಿ ಸರಿ, ಸಂತೋಷ. ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ದೀರಾ ತೆಂಗಿನ ಗಿಡಗಳಿಗೆ? ನೀರಿಗೆ ಅದೇ ಸರ್, ಕೆನಾಲ್ ಇದೆ, ಭದ್ರಾ ಕೆನಾಲ್ ಇದೆ. ಸ್ಪ್ರಿಂಕ್ಲರ್ ಜೆಟ್ ಸಿಸ್ಟಮ್ ಮಾಡಿದ್ದೆ. ಈಗ ಅದೇ ತಮ್ದು ಓದ್ಸಲಿ ವಿಡಿಯೋದಲ್ಲಿ ನೋಡಿದ್ಮೇಲೆ ಈಗ ಅದೇ ಜೆಟ್ ತೆಗೆದು ವಿಂಕ್ಲರ್ ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್. ಈಗ ನಾವು ಹೊಸದಾಗಿ ಕೃಷಿ ಗಿಡಗಳನ್ನು ನಾಟಿ ಮಾಡಿದಾಗ, ಉದಾಹರಣೆಗೆ ನಮ್ಮ ತೆಂಗಿನ ಗಿಡ ಅಂತ ಅನ್ಕೊಳ್ಳಿ, ನಿಮ್ಮ ಇನ್ನೇನಾರು ಹೇಳಕ್ಕುಂಟ ಸ್ವಲ್ಪ ಆಡ್ ಮಾಡ್ಬೋದಾ ಇವ ನಿಮ್ಮ ಕೃಷಿ? ಈಗ ಅಟ್ ಪ್ರೆಸೆಂಟ್ ಅದೇ ಸರ್, ನಾನು ಜೆಟ್ ಇತ್ತು, ಜೆಟ್ನ ಈಗ ಅದೇ ಅದು 15 ಅಡಿ 30 ಅಡಿಗೆ 30 ಅಡಿಗೆ ಒಂದೊಂದು ಜೆಟ್ ಇತ್ತು. ಜೆಟ್ನ ಇದನ್ನ ಮೇಲ್ಗಡೆ ಆ ಜೆಟ್ ಇರುತ್ತಲ್ಲ ತೆಗ್ದು ವಿಂಕ್ಲರ್ ಹಾಕೊಂಡಿದೀನಿ. ಈಗ ಪ್ರೆಸೆಂಟ್ ತೆಂಗಲ್ಲಿ ಈಗ ಹುರುಳಿ ಮತ್ತೆ ಹಲಸಿಂದೆ ಇದೆ ಸರ್. ಅಂದರೆ 30 ಅಡಿ ಪ್ಯಾಸೇಜ್, 2 ತೆಂಗಿನ ಗಿಡದ ಮಧ್ಯೆ ಏನು ಜಾಗ ಇದೆ ಅಲ್ಲಿ ಹುರುಳಿ ಮತ್ತೆ ಹಲಸಂದೆ ಹಾಕಿದ್ದೀರಾ? ಫುಲ್ ಪ್ಲಾಟ್, 1.5 ಎಕರೆನೂ ಫುಲ್ ಪ್ಲಾಟ್ ಹಲಸಂದೆ ಹುರುಳಿ ಇದೆ. ಎಷ್ಟು ದಿವಸ ಆಯ್ತದೆ ರವಿಕುಮಾರ್ ಸರ್ ಅದನ್ನೆಲ್ಲ ಹಾಕ್ಸಿ, ಹುರುಳಿ ಮತ್ತೆ ಹಲಸಂದೆ? ಫಸ್ಟ್ ತೆಂಗ ಹಾಕ್ದಾಗ್ಲೇ ಫಸ್ಟ್ ಹಲಸಂದೆ, ಹುರುಳಿ ಮತ್ತೆ ಡಯಾಂಚ, ಸೆಣಬು ಅಷ್ಟು ಹಾಕಿದ್ದೆ. ಸರಿ. ಅದ್ ಹಾಕಿದ್ಮೇಲೆ ಅದು ಹೂವೆಲ್ಲ ಬಿಟ್ಟಿ ಕಾಯಿ ಆಯ್ತು. ಕಾಯೆಲ್ಲ ಮತ್ತೆ ಅದನ್ನ ಚೈನ್ ವೀಡರ್ ಅಲ್ಲಿ ಮಲ್ಚಿಂಗ್ ಮಾಡಿಸ್ದೆ. ಸರಿ. ಅದ್ರಲ್ಲೇ ಏನು ಬೀಜ ಎಲ್ಲ ಉದುರಿತಲ್ಲ ಅದೇ ಮತ್ತೆ ಹುಟ್ಟಿದೆ. ವೆರಿ ಗುಡ್ ವೆರಿ ಗುಡ್. ನೈಸ್. ಅದೇ ಹುಟ್ಟಿದೆ. ಈಗ ಒಂದು ಕೋಟ್ ಪೂರ್ತಿ ಅದೇ ಹೇಳಿ ಕೇಳಿಸ್ಕೊತಿದ್ದೇವೆ, ಹೇಳಿ. ಅದೇ ಒಂದ್ ಕೋಟು ಪೂರ್ತಿ ಹುಟ್ಟಿದೆ ಸರ್. ಇವಾಗ ಹಲಸಂದೆ, ಹುರುಳಿ ಏನ್ ಬೀಜ ಉದುರಿತ್ತೋ ಅದೇ ಪೂರ್ತಿ ಹುಟ್ಟಿದೆ. ವೆರಿ ಗುಡ್ ವೆರಿ ಗುಡ್. ಈಗ ಸ್ವಲ್ಪ ನಮ್ಗೆ ಡಿಸೆಂಬರ್, ನವೆಂಬರ್ ಡಿಸೆಂಬರ್ನಲ್ಲಿ ಹಿಮ ಚಳಿಗಾಲದ ಅವಧಿ ಇರೋದ್ರಿಂದ ಅದರದ್ದು ಬೆಳವಣಿಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ತೊಂದರೆ ಇಲ್ಲ. ಅದು ಗ್ರೀನ್ ಕವರ್, ಹಸಿರು ಹೊದಿಕೆಯಾಗಿ ಭೂಮಿನಲ್ಲಿ ಇದೆ. ಇದೆ ಸರ್. ಅದೇ ತಾವ್ ಹೇಳ್ದಂಗೆ ಸ್ವಲ್ಪ ಅಂದ್ರೆ ಚಳಿಗೆ ನಾವ್ ಹೆಂಗ್ ಮುಡ್ಕೊಂತೀವಿ ಆತರ ಇದಾಗಿದಾವೆ ಎಲೆಗಳೆಲ್ಲ. ಒತ್ತಡದಲ್ಲಿದೆ. ಮತ್ತೆ ಒಂದ್ ಸ್ವಲ್ಪ ಬ್ಲಾಕಿಶ್ ಇವಿದಾವೆ. ಏನ್ ತರ ಏನೋ ಬ್ಲಾಕ್ ಇವಿದಾವೆ, ಅವಿದಾವೆ.
ಸರಿ ಸರಿ, ತೊಂದರೆ ಇಲ್ಲ ತೊಂದರೆ ಇಲ್ಲ. ಇನ್ನು ಜನವರಿ 15 ಆದಮೇಲೆ ಶುರು ಸಂಕ್ರಮಣ ಆದಮೇಲೆ ಮತ್ತೆ ಎಲ್ಲ ಚೆನ್ನಾಗಿ ಬರುತ್ತೆ, ಹಾ ಸರ್. ತೊಂದರೆ ಇಲ್ಲ. ರವಿಕುಮಾರ್ ಸರ್, ಇವಾಗ ಬಟ್ ಅದೇ ಸರ್ ಒಂದು ಈಗ ಅದು ನೀವು ಒಂದು ಈಗ ನೀವು ಇದು ಮಲ್ಟಿ ಕ್ರಾಪಿಂಗ್ ಅಂದರೆ ಬಹುಬೆಳೆ ಬಹುಮಾಡಿ ಪದ್ಧತಿ ಅಳವಡಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ತೆಂಗಿನ ಜೊತೆಗೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಜೋಡಿಸ್ತೀರಾ? ಯಾವಾಗ ಪ್ಲಾನ್ ಮಾಡ್ತೀರಾ? ಈಗ ಅದೇ ಸರ್ ಈಗ ಅದೇ ಈಗ ಏನಾಗಿದೆ ಅಂದ್ರೆ ಈಗ ಕರೆಕ್ಟ್ ಆಗಿ ಈಗ ಡಿಸೆಂಬರ್ ಜನವರಿ ಮುಗಿದ್ರೆ 6 ತಿಂಗಳಾಗುತ್ತೆ ಅದಕ್ಕೆ ಪ್ಲಾಂಟ್ ಮಾಡಿ. ಸರಿ. ಈಗ ನೆಕ್ಸ್ಟ್ ಅದೇ ಇದು ತಮ್ಮ ಹತ್ರ ಮತ್ತೆ ಗ್ರೂಪ್ ಎಲ್ಲ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಹಾಂ ಹಾಂ, ಅಂತ. ಅದೇ ಈಗ ನಾನು ಹಂಗೆ ಹೊರಗಡೆ ವಿಚಾರಿಸಂಗೆ ಜಾಯಿಕಾಯಿ ಮಾಡ್ಬೋದಾ ಸರಿ. ಮಧ್ಯ, ಹಾಂ ಆಮೇಲೆ ಚಕ್ಕೆ ಮಾಡ್ಬೋದಾ? ಹಾಂ ಹಾಂ, ಯಾಕೆಂದ್ರೆ ಜಾಯಿಕಾಯಿ ಚಕ್ಕೆಗೆ ನಿರ್ವಹಣೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಹೌದು ಸೊ ನಾವು ಎಂಪ್ಲಾಯ್ ಆಗಿರೋದ್ರಿಂದ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾತ್ರ ಬಿಡುವು ಸಿಗುತ್ತೆ ಸರ್. ಹೌದು. ಸೋಮವಾರದಿಂದ ಶುಕ್ರವಾರ ತನಕ ಅಷ್ಟು ಬಿಡುವು ಸಿಗಲ್ಲ. ಆಗಲಿ ಆಗಲಿ, ಹಾಗಾಗಿ ಸರ್. ಯೋಜನೆ ಆಮೇಲೆ ಮಾಡ್ಕೊಳ್ಳಿ. ಹಾಂ ಹೇಳಿ. ಅಡಿಕೆ ಅಂತೂ ಬೇಡ ಅಂತ ತೀರ್ಮಾನ ಮಾಡಿದೀನಿ. ಸಂತೋಷ, ಒಳ್ಳೇದಾಯ್ತು. ಹಾಂ ಹಾಂ, ಅದು ಬಿಟ್ಟು ಬೇರೆ ಏನಾರು ಮಾಡ್ಬೋದು ಅಂತ. ಆಮೇಲೆ ಇನ್ ಬಿಟ್ವೀನ್ ಈಗ 30 ಫೀಟ್ ಇರೋದ್ರಿಂದ ಮಧ್ಯ ಒಂದೊಂದ್ಸಲ ಅಗಸೆ, ನುಗ್ಗೆ ಮತ್ತೆ ಗಿಳಿ ಸಿಡಿ ಹಾಕ್ಬೇಕು ಅಂತ ಮಾಡಿದೀನಿ 10 ಫೀಟಿಗೆ. ಸರಿ ಸರಿ ಸರಿ. ಮಾಡ್ಬೋದಾ? ಅಲ್ಲ ಮಾಡಿ ಮಾಡಿ, ಒಳ್ಳೆಯದು. ಅದು ನಿಮ್ಮ ಹಸಿರೆಲೆ ಗೊಬ್ಬರದ ಅಂಶನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಮುಖ್ಯವಾಗಿ ನೀವು ಹಾ ಸರ್. ಮುಂದಿನ ಮೇ ಜೂನ್ ತಿಂಗಳಿಗೆ ಮುಂಗಾರು ಪ್ರಾರಂಭಕ್ಕೆ ಮುಂಚೆ ನೀವು ಈ ಥರ ವಾಣಿಜ್ಯ ಬೆಳೆಗಳದೊಂದು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಕೊಂಡು ಯಾವುದನ್ನು ಯಾವ ಸರ್. ಅಂತರದಲ್ಲಿ ಹಾಕಬೇಕು ಅಂತ ನಿಮ್ಮದೇ ಆದಂಥ ಒಂದು ವಿನ್ಯಾಸ ಡಿಸೈನ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಉತ್ತಮವಾದಂಥ ಸರ್ ಈಗ ಇದ್ರ ಬಗ್ಗೆ ನನಗೆ ಅನುಭವ ಇಲ್ಲ ಸರ್. ತಾವೇನಾದ್ರು ಒಂಚೂರು ಗೈಡ್ ಖಂಡಿತ ಮಾಡಿದ್ರೆ ಖಂಡಿತ, ಚೆನ್ನಾಗಿ. ಅಲ್ಲ ಮಾಡೋಣ ಜೊತೆಲಿ. ನಮ್ಮ ತೋಟಕ್ಕೊಂದ್ಸಲ ಭೇಟಿ ಕೊಡಿ ಸಾಧ್ಯವಾದಾಗ. ಆವಾಗ ಅದೇ ಹಾ ನಮ್ಮ ಸರ್. ತೋಟದಲ್ಲಿ ವಿನ್ಯಾಸಗಳು ಸುಮಾರು 2-3 ವಿನ್ಯಾಸ. ಅಲ್ಲ, ಹಾಸನ ಜಿಲ್ಲೆ ಆಲೂರು ತಾಲೂಕು ನಿಮ್ಗೆ ಹತ್ರ ಆಗುತ್ತೆ. ಹಾಸನಕ್ಕೆ ಬಂದರೆ ಆಯಿತು. ಹಾಸನ ಹತ್ರ ಆಗುತ್ತೆ ಸರ್ ನನಗೆ. ಬನ್ನಿ, ಒಂದ್ಸಲ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಅಲ್ಲಿ 2-3 ಥರದ ವಿನ್ಯಾಸ, ತೆಂಗಿನ ಜೊತೆ ಈ ಥರ ಮಿಶ್ರ ಬೆಳೆಗಳನ್ನು ಹೇಗೆ ಮಾಡ್ಕೋಬೋದು ಅನ್ನೋದು ಒಂದು 2-3 ವಿನ್ಯಾಸ ಮಾಡಿದ್ದೀವಿ. ಅದನ್ನು ನೀವು ಗಮನಿಸ್ಬೋದು. ಸರಿ ಮತ್ತು ಸರ್, ಸರಿ ಸರ್. ನಿಮ್ಗೆ ಯಾವ್ದು ಆಸಕ್ತಿ ಇದೆಯೋ ಅದನ್ನೇ ನೀವು ಡಿಸೈನ್ ಮಾಡ್ಕೋಬೋದು. ಇನ್ನು ಸಾಕಷ್ಟು ಸಮಯ ಇದೆ ನಮಗೆ. ಸರ್ ಅದನ್ನೇ ಮೇ ಹಾ ಸರ್, ಹಾ ಸರ್. ಮೇ 15 ತನಕ ನಿಮಗೆ ಸಮಯ ಇದೆ. ಹಾಗಾಗಿ ಅಷ್ಟರೊಳಗಡೆ ಈ ವಿನ್ಯಾಸಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಏಪ್ರಿಲ್ 2ನೇ ಸರ್. ವಾರದಲ್ಲಿ ನರ್ಸರಿಯಿಂದ ಗಿಡಗಳನ್ನು ತರಿಸಿ 1 ತಿಂಗಳು ಅಲ್ಲಿ ಇಟ್ಕೊಂಡು ನಿಮ್ಮ ಕೃಷಿ ಭೂಮಿನಲ್ಲಿ ಮೇ 15 ಆದಮೇಲೆ ಸರ್. ನಾಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ಥರ ವಾಣಿಜ್ಯ ಬೆಳೆಗಳು ಮತ್ತು ಈ ಸರ್ ಈಗ ನಂದೊಂದು ಹೇಳಿ 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 ರವಿಕುಮಾರ್. ಸರ್ ಈಗ ನಮ್ಮಲ್ಲಿ ಏನ್ ಒಂದು ಡ್ರಾಬ್ಯಾಕ್ ಅಂದ್ರೆ ಆಕ್ಚುಲಿ ನೇಚರ್ ಇದು. ನನಗೆ ಜೂನಿಗೆ ಮಳೆ ಶುರು ಆದ್ರೆ ಹೌದು ಅಪ್ ಟು ನವೆಂಬರ್ ತನಕ ಹೆವಿ ರೈನ್ ಇರುತ್ತೆ ಸರ್. ಹೌದು. ಫಾರೆಸ್ಟ್ ನಿಯರ್ 1 ಕಿಲೋಮೀಟರ್ ಅಷ್ಟೇ ಇದೆ. ಹೌದು. ಜೂನಿಗೆ ಶುರು ಆದ್ರೆ ಹಾಂ ಹಾಂ, ನವೆಂಬರ್ ತನಕ ಹೆವಿ ರೈನ್ ಇರುತ್ತೆ ಸರ್. ಸರಿ ಸರಿ. ನಮ್ಮಲ್ಲೂ ಹಾಗೇನೆ, ಸಕಲೇಶ್ಪುರ ಸುತ್ತಮುತ್ತ ಹಾಗೇನೆ. ನಾವು ಅದಕ್ಕೆ ಎಲ್ಲ ಸೊ ಇದಕ್ಕೆ ಸೆಪ್ಟೆಂಬರ್ಗೆ ಪೋಸ್ಟ್ಪೋನ್ ಮಾಡ್ಕೋತೀವಿ. ಸೆಪ್ಟೆಂಬರ್ 15 ಆದಮೇಲೆ ನಮ್ಮ ಪ್ಲಾಂಟಿಂಗ್ ಮಾಡೋದು. ನೀರು ನಿಲ್ಲತಕ್ಕಂಥ ಪ್ರದೇಶಗಳು, ತಗ್ಗು ಪ್ರದೇಶಗಳಾದರೆ. ಇಲ್ಲ ನನಗೆ ನೀರು ನಿಲ್ಲಲ್ಲ, ಎತ್ತರದ ಪ್ರದೇಶ ಇದೆ, ಎಷ್ಟು ಮಳೆ ಬಂದರೂ ಬಸ್ ಹೋಗುತ್ತೆ ನ್ಯಾಚುರಲ್ ಆಗಿ ಅನ್ನೋ ಒಂದು ವಾತಾವರಣ ಇದ್ದರೆ ನಾವು ಏಪ್ರಿಲ್ ಮೊದಲನೇ ವಾರದಿಂದಲೂ ಕೆಲವೊಂದು ಪ್ಲಾಂಟಿಂಗ್ ಮಾಡ್ಕೋಬೋದು, ಅವುಗಳನ್ನು ಕಾಪಾಡ್ಕೋಬೋದು. ಇಲ್ಲ ಶೀತ ಪ್ರದೇಶ, ನೀರು ನಿಲ್ಲುತ್ತೆ ಅಂತಾದಾಗ ನೀವು ಮುಂಗಾರು ಕಳೆದ ನಂತರ ಮಾಡೋದೇ ಭಾಳ ಒಳ್ಳೆಯದು. ಈ ಸಲ ತೆಂಗಿನ ಗಿಡಕ್ಕೆ ತೊಂದರೆ ಆಗಲಿಲ್ವ? ಜೂನ್ ತಿಂಗಳಲ್ಲಿ ಹಾಕಿ ತೆಂಗಿನ ಗಿಡಕ್ಕೆ. ಸರ್ ಅಂದ್ರೆ ನಂದು ಹೊಲ 1 ಎಕರೆ 20 ಗುಂಟೆ ಹೆಂಗಿದೆ ಅಂದ್ರೆ ಸೆಂಟ್ರಿಂದ ಲೆಫ್ಟ್ ಟು ರೈಟ್ 2 ಸೈಡ್ ಡೌನ್ ಇದೆ. ಹಾಂ ಹಾಂ ಹಾಂ, ಬಟ್ ಲಾಸ್ಟ್ ಸಾಲ್ ಮಾತ್ರ ಶೀತಕ್ಕೆ ಒದೆ ತಿಂದಿದ್ದಾವೆ. ಈ ಕಡೆ ಲಾಸ್ಟ್ ಸಾಲು, ಆ ಕಡೆ ಲಾಸ್ಟ್ ಸಾಲು. ಅದೇ 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 ಎಲ್ಲೆಲ್ಲಿ ಸರ್. ತೇವಾಂಶ ಬೇರೆವೆಲ್ಲ? ಜಾಸ್ತಿ ಆಗುತ್ತೋ, ವಾಟರ್ ಲಾಗಿಂಗ್ ಅಂತೀವಿ, ತೇವಾಂಶ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಬೇರಿನ ಬೆಳವಣಿಗೆ ಕುಂಠಿತವಾಗುತ್ತೆ. ಅದು ಸತ್ತೇ ಹೋಗಿದಾವೆ ಸರ್. 3 ಸಸಿ ಸತ್ತೋಗಿದಾವೆ. ಆಗುತ್ತೆ. ಫುಲ್ ಇದಾಗಿ ಸತ್ತೇ ಹೋಗಿದಾವೆ ಸರ್. ಅದಕ್ಕೆ ಈ ಸಲ ಅಂಥ ಜಾಗಗಳಲ್ಲಿ ಟ್ರೆಂಚ್ ನಾವು ಕೊಡಿಸ್ತೀನಿ. ಸೆಪ್ಟೆಂಬರ್ 15 ನಂತರನೇ ಪ್ಲಾಂಟಿಂಗ್ ಮಾಡೋದು ಒಳ್ಳೆಯದು. ಸರ್ ಇಲ್ಲ ಅಂದ್ರೆ ಅದು ಆ ಕಡೆಯಿಂದ ಈ ಕಡೆಯಿಂದ ಏನು ಡೌನ್ ಲಾಸ್ಟ್ ಇದೆ ಅಲ್ಲಿ 30 ಫೀಟ್ ತೆಂಗು ಅಷ್ಟೇ ಇಟ್ಕೊಳ್ಳೋದು. ಈ ತರ ಅದರ್ ಪ್ಲಾಂಟ್ಸ್ ಗಳನ್ನ ನಿಲ್ ಮಾಡ್ಕೊಬೇಕು. ಅಲ್ಲ, ಅಲ್ಲೂ ಮಾಡ್ಬೋದು ನೀವು. ಅದೇ ಈ ಥರ ಸೆಪ್ಟೆಂಬರ್ 15 ಆದಮೇಲೆ 26 ಸೆಪ್ಟೆಂಬರ್ ಆದಮೇಲೆ ಪ್ಲಾಂಟಿಂಗ್ ಮಾಡಿಕೊಂಡು
27 ಹಾ ಸರ್. ಮುಂಗಾರು ಅಷ್ಟೊತ್ತಿಗೆ ಅವನ್ನ ಸ್ಟಡಿ ಮಾಡ್ಕೋಬೋದು. ಆ ಥರ ಎಲ್ಲ ಸರಿ ಮಾಡ್ಕೋಬೋದು ಸರ್, ಸರ್, ಸರಿ ತೊಂದರೆ ಸರ್. ಇಲ್ಲ. ಒಂದು ಸಲ ಸಾಧ್ಯವಾದರೆ ನಮ್ಮ ಹಾಸನ ತೋಟಕ್ಕೆ ಭೇಟಿ ಮಾಡಿರಿ, ನಮ್ಮನೆ ತೋಟಕ್ಕೆ. ಸರ್ ಅಲ್ಲಿ ಅದು ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಅವೈಲೇಬಲ್ ಇರ್ತೀರಾ? ಇರ್ತೀನಿ ಸೆಕೆಂಡ್ ಇರ್ತೀನಿ ಸ್ಯಾಟರ್ಡೆ ಅಥವಾ ಇರ್ತೀನಿ ಫೋರ್ತ್ ಸ್ಯಾಟರ್ಡೆ? ಖಂಡಿತ. ನಿಮ್ಗೆ ಸರಿ ಸರ್. ಯಾವಾಗಾಗತ್ತೋ ಒಂಚೂರು ಮೆಸೇಜ್ ಮಾಡಿ, ಫೋನ್ ಮಾಡಿ, ಖಂಡಿತ ಬನ್ನಿ, ಒಂದು ವಿನ್ಯಾಸ ಸರಿ ಸರ್. ಮಾಡ್ಕೊಳ್ಳೋಣ. ಆಮೇಲೆ ಈಗ ಸರಿ ಸರ್. ಇವಾಗ ಏನು ಹಸಿರೆಲೆ ಗೊಬ್ಬರದ ಗಿಡಗಳಿದೆ ಭೂಮಿನಲ್ಲಿ, ಗ್ರೀನ್ ಕವರ್, ಅದು ಹಾಗೆ ಇರಲಿ. ಜನವರಿ 26 ತನಕ ಏನು ಮಾತಾಡ್ಸಕ್ಕೆ ಹೋಗಬೇಡಿ. ಜನವರಿ ಸರಿ ಸರ್, 26 ಸರಿ ಸರ್. ಆದಮೇಲೆ ರಿಪಬ್ಲಿಕ್ ಡೇ ಹಾ ಸರ್. ಆದಮೇಲೆ ಒಂದು ಸತಿ ಇನ್ನೊಂದು ಸಲ ಚೈನ್ ಸ್ಲ್ಯಾಶರೋ ಬ್ರಷ್ ಕಟ್ಟರೋ ಏನೋ ಮಾಡ್ಸೋರಂತೆ. ಆವಾಗ ಇನ್ನೊಂದು ಹಾ ರೌಂಡ್ ಸರ್. ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಎರಚಿ ಮಾಡ್ಬೋದು. ಇದರಲ್ಲೇ ಬೀಜ ಆಗಿದ್ರೆ ಸಂತೋಷ, ಇಲ್ಲ ಅಂದರೆ ಇನ್ನೊಂದು ಸಲ ಹಸಿರೆಲೆ ಗೊಬ್ಬರ ಬೀಜಗಳು ಇನ್ನೊಂದು ಬೆಳೆ ಬೆಳೀರಿ. ಈ ಜಾನ್ವರಿ 26 ಮಾರ್ಚು 26 ಏಪ್ರಿಲ್ 1 ಒಳಗಡೆ ಒಂದು ನಮ್ಗೆ ಇನ್ನೊಂದು ಸರಿ ಸರ್, ಸರಿ ಸರ್. 55-60 ದಿವಸದ ಒಂದು ವಿಂಡೋ ಸಿಗುತ್ತೆ. ಈ 55-60 ಹಾ ಸರ್. ದಿವಸದ ವಿಂಡೋನಲ್ಲಿ ಜನವರಿ 25ರಿಂದ ಏಪ್ರಿಲ್ 1 ಈ ಸಮಯದಲ್ಲಿ ಸರಿ ಸರ್. ನಾವು ಇನ್ನೊಂದು ಸಲ ಹಸಿರೆಲೆ ಗೊಬ್ಬರವನ್ನು ಬೆಳೆಯೋಣ. ಎಲ್ಲ ಕಡೆನಲ್ಲೂ ನಮ್ಮ ಭೂಮಿಯ ಪ್ರತಿ ಚದುರದಲ್ಲೂ ಬೆಳೆದು ಅದನ್ನು ಸರಿ ಸರ್, ಭೂಮಿಗೆ ಸರಿ ಸರ್. ಸೇರಿಸೋ ಪ್ರಯತ್ನ ಮಾಡೋಣ. ಆಮೇಲೆ ಈಗ ನಿಮ್ಮ ಓಕೆ ಸರ್, ತೆಂಗಿನ ಓಕೆ ಸರ್. ಗಿಡಕ್ಕೆ ಈ ಬೆಳವಣಿಗೆ ಹಂತದಲ್ಲಿ ಇರೋದ್ರಿಂದ ಈಗ ಅದಕ್ಕೆ ಹ್ಞೂ ಸರ್. ವೆಜಿಟೇಟಿವ್ ಗ್ರೋತ್ ಫೇಸ್ ಅಂತೀವಿ, ಸಸ್ಯಾಭಿವೃದ್ಧಿ ಹಂತದಲ್ಲಿ ಇದೆ ತೆಂಗಿನ ಗಿಡಗಳು. ಈ ಸಮಯದಲ್ಲಿ ಸರಿ ಸರ್. ಅವುಗಳಿಗೆ ಸಾರಜನಕಯುಕ್ತ ಗೊಬ್ಬರ ಜಾಸ್ತಿ ಬೇಕಾಗುತ್ತೆ, ನೈಟ್ರೋಜನಸ್ ಮೆನ್ಯೂರ್ ಅಂತ ಹೇಳ್ತೀವಿ. ಆ ಹ್ಞೂ ಸರ್. ಸಾರಜನಕಯುಕ್ತ ಗೊಬ್ಬರವನ್ನು ತೆಂಗಿನ ಗಿಡಗಳಿಗೆ ನಿರಂತರವಾಗಿ ಸಿಗೋ ಥರ ನೋಡ್ಕೋಬೇಕು. ಅದನ್ನು ಹ್ಞೂ ಸರ್. ಮಾಡತಕ್ಕದ್ದು ನೈಟ್ರೋಜನ್ ಫಿಕ್ಸಿಂಗ್ ಮೈಕ್ರೋಬ್, ಸಾರಜನಕ ಸ್ಥಿರೀಕರಣ ಸೂಕ್ಷ್ಮಜೀವಿಗಳು, ಮತ್ತು ಅವುಗಳು ಸರಿ ಸರ್, ಆಶ್ರಯ ಸರಿ ಸರ್. ಪಡ್ತಕ್ಕಂಥ ದ್ವಿದಳ ಸಸ್ಯಗಳು, ತೊಗರಿ, ಅಗಸೆ, ಆಮೇಲೆ ನಮ್ಮ ಹಾ ಸರ್. ಗ್ಲಿರಿಸೀಡಿಯಾ, ಹಾಲವಾಣ, ಈ ಥರದ ಹ್ಞೂ ಗಿಡಗಳನ್ನು ಸರ್. ಸಂಗಾತಿ ಗಿಡ ಅಂತ ಕೇಳ್ತೀವಿ, ಕಂಪ್ಯಾನಿಯನ್ ಸ್ಪೀಷೀಸ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಈ ಸಂಗಾತಿ ಸರಿ ಸರ್. ಗಿಡಗಳನ್ನು ನೀವು ನಿಮ್ಮ ತೆಂಗಿನ ಗಿಡದ ಎರಡೂ ಸೆಡೆ, ಪೂರ್ವ ಮತ್ತು ಪಶ್ಚಿಮ ಎರಡೂ ದಿಕ್ಕಲ್ಲಿ ಒಂದು ನಿರ್ದಿಷ್ಟ ಹಾ ಅಂತರದಲ್ಲಿ ಸರ್. 1.5 ಇಂದ 2 ಅಡಿ ಅಂತರದಲ್ಲಿ ಈ ಈ ಸರಿ ಈ ಸರ್. ಚಳಿಗಾಲದ ಒತ್ತಡ ಮುಗಿದ ತಕ್ಷಣ, ಅಂದರೆ ಜಾನ್ವರಿ 15 ಕಳೆದ ನಂತರ ಸರಿ ಸಂಗಾತಿ ಸರ್. ಗಿಡಗಳನ್ನು ನೆಡ್ತಾ ಬನ್ನಿ. ಒಂದು 3 ವರ್ಷ ಆ ಸಂಗಾತಿ ಗಿಡನ ನಿರ್ವಹಣೆ ಮಾಡಿ ಅಲ್ಲೇ ಬೆಳೆಸಿ. ಮುಂದಿನ 3 ಸರ್ ಯಾವ್ಯಾವ ವರ್ಷಗಳಲ್ಲಿ ಸಸಿ ನಿಮ್ಮ ಹಾಕ್ಬೇಕು ತೆಂಗಿನ ಸರ್? ಗಿಡಕ್ಕೆ ಏನು ಸಾರಜನಕ ಅಂಶ ಬೇಕೋ ಅದನ್ನು ಹಾ ವಾತಾವರಣದಿಂದ ಸರ್. ಹಿಡಿದು ನಿಮ್ಮ ತೆಂಗಿನ ಗಿಡಕ್ಕೆ ಈ ಗಿಡಗಳು ಕೊಡ್ತವೆ ಅಥವಾ ಸೂಕ್ಷ್ಮಜೀವಿಗಳು ಕೊಡ್ತವೆ. ನಿಮ್ಮ ಗಿಡ ಸರಿ ಸರ್. ತುಂಬ ಆರೋಗ್ಯವಾಗಿ ಬೆಳೆಯೋದನ್ನ ನೀವು ನೋಡ್ತೀರಾ. ಯಾವುದೇ ಖರ್ಚಿಲ್ದಲೆ, 1 ಪೈಸಾ ಖರ್ಚಿಲ್ದಲೆ ನಿಮ್ಮ ತೆಂಗಿನ ಸಸಿನ ನೀವು ಬೆಳೆಸ್ಕೋಬಹುದು. ಸರ್ ಯಾವ್ಯಾವ ಸಸಿ ಹಾಕ್ಬೇಕು ಸರ್? ಹಾಲ್ವಾಣ, ಗ್ಲಿರಿಸೀಡಿಯಾ ಪಶ್ಚಿಮಕ್ಕೆ ಹಾಕಿ, ಅಗಸೆ, ನುಗ್ಗೆ ಮತ್ತು ಸರ್ ಬಹುವಾರ್ಷಿಕ ತೊಗರಿ ಪೂರ್ವಕ್ಕೆ ಹಾಕಿ. ಅಗಸೆ, ನುಗ್ಗೆ, ಬಹುವಾರ್ಷಿಕ ತೊಗರಿ ಅದೆಲ್ಲ ಬಹುವಾರ್ಷಿಕ ಬೀಜಗಳು ತೊಗರಿ ಎಲ್ಲಿ ಸಿಗುತ್ತೆ ಅದರಲ್ಲಿ ಅಂತ ನಿಮಗೆ ಬಹುವಾರ್ಷಿಕ. ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ಸ್ ಕಳಿಸ್ತೀನಿ. ಬೀಜಗಳು ತರಿಸ್ಕೊಳ್ಳಿ ಕಡಿಮೆ ಸರಿ ಪ್ರಮಾಣದಲ್ಲಿ, ಸರಿ ಒಂದು 100 ಗ್ರಾಮ್ 200 ಸರಿ ಗ್ರಾಮ್ ಸರ್, ಸರಿ ತರಿಸ್ಕೊಂಡ್ರೆ ಸರ್. ಸಾಕು. ತರಿಸ್ಕೊಂಡು ಸರಿ ನೀವೇ ಸರ್, ಸರಿ ನರ್ಸರಿ ಸರ್. ಮಾಡಿಕೊಂಡು ಅಥವಾ ನೇರವಾಗಿ ಅಲ್ಲೇ ಬಿತ್ತನೆ ಮಾಡಿ ಕಾಪಾಡ್ಕೊಳ್ಳಿ. ಸೊ ಸರ್ ಇದು ಅಗಸೆ, ನುಗ್ಗೆ, ಬಹುವಾರ್ಷಿಕ ಬಹುವಾರ್ಷಿಕ ತೊಗರಿ 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 ತುರ್ದ ಅದು ಯಾವ್ದು ಯಾವ ದಿಕ್ಕಿಗೆ ಸರ್ ಅದು? ಪೂರ್ವಕ್ಕೆ, ಈಸ್ಟರ್ನ್ ಸೈಡ್. ಯಾಕೆಂದರೆ ಪೂರ್ವದಲ್ಲಿ ನೆರಳು ಕಮ್ಮಿ ಪೂರ್ವ. ಇರಬೇಕು, ಬಿಸಿಲು ಚೆನ್ನಾಗಿ ಬರಬೇಕು ತೆಂಗಿನ ಸಸಿ ಮೇಲೆ. ಸರಿ ಸರ್, ಸರಿ ಸರ್. ಅಗಸೆ, ನುಗ್ಗೆ ಮತ್ತು ತೊಗರಿ ಅವುಗಳ ಎಲೆಗಳು ಚಿಕ್ಕದಾಗಿರುತ್ತೆ, ಸಾಕಷ್ಟು ಬೆಳಕನ್ನು ಪಾಸ್ ಆನ್ ಮಾಡ್ತವೆ. ನೆರಳಿನ ಪರ್ಸೆಂಟೇಜ್ ಕಮ್ಮಿ ಸರಿ ಸರ್, ಇರುತ್ತೆ, ಸರಿ ಬೆಳಕಿನ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ತೆಂಗಿನ ಸಸಿಗೆ ಸಿಗುತ್ತೆ. ಪಶ್ಚಿಮದಲ್ಲಿ ಸರಿ ನೆರಳು ಸರ್. ಸೃಷ್ಟಿ ಆಗಬೇಕು, ಅದಕ್ಕೆ ಅಗಲ ಎಲೆ ಇರತಕ್ಕಂಥ ಗಿಡಗಳನ್ನು ಪಶ್ಚಿಮಕ್ಕೆ ಹಾಕಬೇಕು. ಅದಕ್ಕೆ ನಾವು ಹಾ ಗ್ಲಿರಿಸೀಡಿಯಾ ಸರ್. ಮತ್ತು ಹಾಲವಾಣ ಹಾಕ್ತೀವಿ. ಗ್ಲಿರಿಸೀಡಿಯಾ, ಹಾಲವಾಣ. ಆಳವಾಣ ಅಂತನಾ ಸರ್? ಹ್ಮ್. ಆಳು. ಸರಿ ಸರ್, ಸರಿ ಸರ್. ಅದೆಲ್ಲ ಬೀಜಗಳು ಸಿಗುತ್ತೆ ಮತ್ತು ಕಾಂಡಗಳಿಂದನೂ ನೀವು ನೆಟ್ಟು ಬೆಳೆಸ್ಕೋಬಹುದು. ಹಾ ಅದನ್ನು ಸರ್, ಆ ಹಾ ಸರ್. ಸಂಗಾತಿ ಗಿಡನ ನಿಮ್ಮ ಪ್ರತಿ ತೆಂಗಿನ ಗಿಡಕ್ಕೆ ಹಾಕಿ ನಿರ್ವಹಣೆ ಮಾಡಿ. ಇನ್ನೇನು ಬೇಕಿಲ್ಲ, ಸರಿ ಸರ್. ಮುಚ್ಚಿಗೆ ಮಾಡಿ, ಎಷ್ಟು ಹಸಿರೆಲೆ ಗೊಬ್ಬರ ಮಾಡಿ, ಮುಚ್ಚಿಗೆ ಮಾಡಿ, ಸಂಗಾತಿ ಗಿಡ ಹಾಕಿ, ನಿಮ್ಮ ಗಿಡ ಚೆನ್ನಾಗಿ ಬರುತ್ತೆ. ಇದನ್ನ 3 ವರ್ಷ ಮೇಂಟೈನ್ ಮಾಡ್ಬೇಕಾ ಸರ್? ಇರಲಿ, ಎಷ್ಟು ವರ್ಷ ಆಗುತ್ತೆ ಅಷ್ಟು ವರ್ಷ ಇರಲಿ. ನಿಮ್ಮ ತೆಂಗಿನ ಸಸಿ ಬೆಳೀತಾ ಹೋಗೋದು, ಇವು ಪಕ್ಕದಲ್ಲಿ ಬೆಳೀತಾ ಹೋಗ್ತಿರ್ತವೆ. ಕತ್ತರಿಸಿ ಮುಚ್ಚಿಗೆ ಮಾಡ್ತಾ ಇರಿ. ಸೊ ಅದಕ್ಕೆ ನಿಮ್ಗೆ ಸರಿ ಸರ್, ಬೇಕಾದಂಥ ಸರಿ ಸರ್. ಗೊಬ್ಬರ, ಮುಚ್ಚಿಗೆ ಎಲ್ಲವನ್ನೂ ಈ ಗಿಡಗಳಲ್ಲೇ ಸೃಷ್ಟಿ ಮಾಡಿ ಕೊಡ್ತವೆ. ಸರಿ ಸರ್, ಸರಿ ಸರ್, ಸರಿ ಸರ್. ಸರ್ ಈಗ ನಾನು ಅದೇ ಸ್ಟಾರ್ಟಿಂಗ್ ಪ್ಲಾಂಟ್ ಮಾಡಿದಾಗ ಕೆಳಗಡೆ ಅದೇ ಎರೆಹುಳ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಹಾಕಿ ಪ್ಲಾಂಟ್ ಮಾಡಿದ್ದು. ಸರಿ, ಟಿಲ್ ಟುಡೇ ಅದಕ್ಕೇನು ಗೊಬ್ಬರ ಕೊಟ್ಟಿಲ್ಲ. ಬಟ್ ಈಗ ತಾವು ಹೇಳ್ತಿದ್ರಲ್ಲ ಹಿಂಡಿ ದ್ರಾವಣ, ಅದನ್ನು ಮಾಡಿ. ಹಾಂ, ಹಿಂಡಿ ದ್ರಾವಣ ಈಗ ಅದೇ 4-5-6 ತಿಂಗಳ ಸಸಿ ಅಂದ್ರೆ ಎಷ್ಟು ಪ್ರಮಾಣ ಕೊಡ್ಬೇಕು ಸರ್? 2 ಲೀಟ್ರ್, 2ರಿಂದ 3 ಲೀಟ್ರು. ಒಂದು ಗಿಡಕ್ಕೆ? 5 kg ಹಿಂಡಿ ಮಿಶ್ರಣ 200 ಲೀಟ್ರ್ ಡ್ರಮ್ಗೆ ಹಾಕ್ಕೊಂಡು
ಪ್ರತಿ ಗಿಡದ ಹ್ಞೂ ಸರ್. ಬುಡಕ್ಕೆ ಚೆನ್ನಾಗಿ ನೆನೆಯೋ ಥರ 2 ರಿಂದ 3 ಲೀಟ್ರು 3 ವಾರಕ್ಕೆ ಒಂದ್ಸತಿ. 2 ಮೂರು ವಾರಕ್ಕೆ ಒಂದ್ಸಲಿ. ಅಥವಾ ತಿಂಗಳಿಗೆ ಒಂದ್ಸತಿ. ಸರಿ ಸರ್, ಸರಿ ಸರ್. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ. ಸರಿ ಸರ್, ಸರಿ ಸರ್, ಸರಿ ಅಷ್ಟೇ ಸರ್. ಸಾಕು ಸರ್, ಇನ್ನೇನು ಬೇಡ. ಎಂಡಿ ದ್ರಾವಣ ಕೊಡಿ, ಹಸಿರೆಲೆ ಗೊಬ್ಬರ ಬೆಳಿತಿದ್ದೀರಾ, ಸಂಗಾತಿ ಗಿಡ ಸೃಷ್ಟಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಹಾಂ ಸರ್. ಹೊರಗಿನ ಖರ್ಚು ಇಲ್ಲದೆ ಒಳಸುರಿಗಳನ್ನು ತಂದು ಹಾಕದಲ್ಲೇ ನಿಮ್ಮ ಗಿಡಗಳನ್ನು ನೀವು ನಿರ್ವಹಣೆ ಮಾಡ್ಬೋದು. ಓಕೆ ಸರ್, ಓಕೆ ಸರ್, ಓಕೆ ಸರ್. ನನಗೆ ಓಕೆ ಸರ್. ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ, ಆ ಬೀಜಗಳು ಎಲ್ಲೆಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ಸ್ ಎಲ್ಲ ಕೊಡ್ತೀನಿ, ತರಿಸ್ಕೊಳ್ಳಿ. ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದು ರವಿಕುಮಾರ್. ಜೋಡಿಸ್ಕೊಂಡಿರಿ, ಪ್ರತಿ Thank you, ಭಾನುವಾರ sir. ಜೋಡಿಸ್ಕೊಂಡಿರಿ, ಮರಿಬೇಡಿ. ಇಲ್ಲ ಸರ್, ಸರ್ ಮಂಜುನಾಥ್ ಅದು ಅವ್ರೆ. ಬಟ್ ಓದು 3 ವಾರದ್ದೆಲ್ಲ ಕೇಳಿದೀನಿ ಇದ್ರಲ್ಲಿ. ಹಾಂ, ಯೂಟ್ಯೂಬಲ್ಲಿ. ಈ ವಾರನು ಜಸ್ಟ್ ಈಗ ಡ್ಯೂಟಿಯಿಂದ ಬಂದು ಮತ್ ಮರ್ತೆ ಅಂತ ಪಟ್ ಅಂತ ಆಡ್ ಆದೆ. ಸಂತೋಷ ಸಂತೋಷ. ನೋಡಿ ಎಷ್ಟು ವಿಷಯ ತಿಳ್ಕೊಂಡಂಗಾಯ್ತು. ಆಯ್ತು ಸರ್. ಇದು ರೆಕಾರ್ಡ್ ಆಗ್ತಿದೆ, ಇದು ಅಪ್ಲೋಡ್ ಆಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ. ರವಿ ಸರ್ ಅವ್ರಿಗೊಂದು ಸಜೆಷನ್ ಸರ್. ಹೇಳಿ ಹೇಳಿ ಮುರಳಿ. ಅದೇ ಒಂದು ನೀವು ಹೇಳಿ ಸರ್. ಬುಧವಾರ ಒಂದು ರಿಮೈಂಡರ್ ಇಟ್ಕೊಳ್ಳಿ ಫೋನಲ್ಲಿ 8:25ಕ್ಕೆ ಇಲ್ಲ ಖಂಡಿತ ಜಾಯ್ನ್ ಆಗಿ. ಮಾಡ್ಕೊಳ್ತೀನಿ ಖಂಡಿತ. ಆಮೇಲೆ ಖಂಡಿತ ಸರ್ ಸರ್, ಅವರು ಖಂಡಿತ. ಎಲ್ಲಾ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರ ತೋಟಕ್ಕೆ ಹೋದಾಗ್ಲೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಆಕ್ಚುಲಿ ಸರ್ರಿಗೆ ಒಂದ್ಸಲಿ ಫೋನ್ ಮಾಡಿ ನಂದು ಅದೇ ಬಿಳಿ ವೈಟ್ ಮೈಟ್ಸ್ ಆಗಿತ್ತು, ಮೆಣಸಿನ್ಕಾಯ್ದು ಮತ್ತೆ ಇದ್ರದ್ದು ಹೇಳಿದ್ರಲ್ಲ, ಅದನ್ನ ಒಂದ್ಸಲಿ ಸ್ಪ್ರೈ ಮಾಡಿದ್ಮೇಲೆ ಸಣ್ಣ ಸಸಿ ಎಲ್ಲ ಈಗ ಆರಾಮ ಚೆನ್ನಾಗಿದಾವೆ, ಎಲ್ಲೂ ಕಂಡು ಬಂದಿಲ್ಲ. ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ ದ್ರಾವಣ. ಹೌದು ಸರ್, ಹೌದು, ಅದನ್ನ ಮಾಡಿದ್ವಿ. ಸರಿ ಸರಿ. ಇವಾಗ ಸ್ವಲ್ಪ ಆರಾಮಿದಾವೆಲ್ಲ. ಏನು ಬೇಕಿಲ್ಲ ಸರ್, ಈಗ ನೀವು ಹಸಿರೆಲೆ ಗೊಬ್ಬರ ಬೆಳೀರಿ, ಸಂಗಾತಿ ಗಿಡ ಕಾಪಾಡ್ಕೊಳ್ಳಿ, ಯಾವ ಕಾಯಿಲೆ ಬರ್ದಂಗೆ ಇವು ನೋಡ್ಕೊಂತಾರೆ. ಓಕೆ ಸರ್, ಓಕೆ ಸರ್. ಇಲ್ಲ ಈಗ ಕಂಪಲ್ಸರಿ ಅದೊಂದು 1.5 ಎಕರೆ ನಾನು ಇದೇ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಖಂಡಿತ ಖಂಡಿತ ಸೊ ಚೆನ್ನಾಗಾಗುತ್ತೆ, ಮಾಡಿ ರವಿಕುಮಾರ್ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಮಂಜುನಾಥ್ ಅವರೇ, ನಾನು ಪ್ರಭು ಬೆಂಗಳೂರಿಂದ. ಪ್ರಶ್ನೆ ಇದೆ ಸರ್. ನಾನು ಸರ್ ಒಂದೇ ಒಂದು ಪ್ರಶ್ನೆ. ನಮಸ್ಕಾರ. ಆ, ಅಲ್ಲ, ನೀವು ಇನಿಷಿಯಲಿ ಫಸ್ಟ್ ಒಂದ್ 2-3 ವರ್ಷದೊಳಗೆ ನಾವು ಫಿಶ್ ಅಮೈನ್ ಆಸಿಡ್ ಅಥವಾ ಎಗ್ ಅಮೈನ್ ಆಸಿಡ್ ಅಥವಾ ಲ್ಯಾಬ್ ಈ ತರದ್ದು ನೈಟ್ರೋಜನ್ ಮತ್ತೆ ಬೇರೆ ಬೇರೆ ಮೈಕ್ರೋಬ್ಸ್ ಹೆಲ್ಪ್ ಆಗ ಹಾಗೆ ಯೂಸ್ ಮಾಡೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಕ್ಕಾಗುತ್ತಾ ನಿಮ್ ಕೈಲಿ? ಸರ್ ನಾವು ಮಾಡ್ಬೋದು ಸರ್, ಅದು ರೈತರ ಆಯ್ಕೆ. ಹ್ಮ್ ಯಾವುದನ್ನು ನಾವು ಅಲ್ಪಾವಧಿ ಬೆಳೆಗಳನ್ನ ಬೆಳಿತೀವಲ್ಲ, 60ರಿಂದ 75 ದಿವಸದ ಬೆಳೆಗಳು, ಹ್ಮ್ ಅವುಗಳಲ್ಲಿ ಸಸ್ಯಾಭಿವೃದ್ಧಿ ಹಂತ ಮತ್ತು ವಂಶಾಭಿವೃದ್ಧಿ ಹಂತ ಸಮಯ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಸಾಕಷ್ಟು ಸಸ್ಯ ಪೋಷಕಾಂಶಗಳನ್ನು ನಾವು ಖಾತ್ರಿಪಡಿಸ್ಬೇಕಾಗತ್ತೆ. ಆವಾಗ ನಾವು ಈ ರೀತಿಯ ಮಿಶ್ರಣಗಳ ಹೊರಗಡೆ ಒಳಸುರಿಗಳನ್ನು ತಂದು ಹಾಕಬೇಕಾಗತ್ತೆ. ಬಟ್ ನಾವು ಬೆಳೀತಕ್ಕಂಥ ತೆಂಗು, ಅಡಿಕೆ ಮತ್ತು ಈ ಥರ ತೋಟಗಾರಿಕಾ ಬೆಳೆಗಳಲ್ಲಿ ಈ ಥರದ ಒಳಸುರಿಗಳ ವೆಚ್ಚದ ಅವಶ್ಯಕತೆ ಇರಲ್ಲ. ಅವು ಹಂತ ಹಂತವಾಗಿ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತವೆ. ನಮ್ಮ ತೋಟಗಾರಿಕಾ ಬೆಳೆಗಳು ಅವು ಹೇಗೆ ಅವು ಎಸ್ಟಾಬ್ಲಿಷ್ ಆಗುತ್ತೋ ಹಾಗೆ ಮಣ್ಣಿನಲ್ಲಿ ನಾವು ಮಣ್ಣಿನ ಅಭಿವೃದ್ಧಿ ಮಾಡ್ತಾ ಬರ್ತಿರ್ತೀವಿ, ಹಸಿರೆಲೆ ಗೊಬ್ಬರ, ಎಣ್ಣೆ ದ್ರಾವಣ ಮತ್ತು ಮುಚ್ಚಿಗೆ ಮಾಡೋದ್ರಿಂದ. ಹಾಗೆ ನಮ್ಮ ಬೆಳೆ ಸಸ್ಯಗಳಿಗೆ ದೀರ್ಘಕಾಲದಲ್ಲಿ ಏನು ಬೇಕೋ ಅದನ್ನು ನಾವು ಮಣ್ಣಲ್ಲೇ ಸೃಷ್ಟಿ ಮಾಡ್ಬೋದು. ಅಲ್ಪಾವಧಿ ಬೆಳೆಗಳಲ್ಲಿ ನೀವು ಹೇಳಿದಾಗೆ ಈ ಒಂದು ಒಳಸುರಿಗಳನ್ನು ನಿರ್ವಹಣೆ ಮಾಡಲೇಬೇಕಾಗತ್ತೆ. ಅಲ್ಲ, ಇದು ದೀರ್ಘಾವಧಿ ಬೆಳೆಗಳಲ್ಲಿ ಇನಿಷಿಯಲಿ 1 or 2 years till 3 years ದೇ ಹ್ಯಾವ್ ಟು ಕ್ರಾಸ್ ದಟ್ ಒಂದ್ ಲೆವೆಲ್ ಬರೋವರೆಗೂ ಯೂಸ್ ಮಾಡಿದ್ರೆ ಏನಾದ್ರು ಪರಿಣಾಮ ಬೇರೆ ತರ ಇರ್ಬೋದಾ ಅಂತ ಆಗುತ್ತೆ. ಅದು ಸಾವಯವ ಕೃಷಿ ಒಳಪಡುತ್ತೆ. ನೈಸರ್ಗಿಕ ಕೃಷಿಗೆ ಆ ಗಿಡಗಳು ಹೊಂದ್ಕೊಳ್ಳಲ್ಲ. ಅಂದ್ರೆ ಯಾವಾಗ ನಾವು ಸಸ್ಯ ಪೋಷಕಾಂಶಗಳನ್ನ ನೇರವಾಗಿ ಕೊಡ್ತೀವೋ ಮಣ್ಣಿಗೆ, ಇಂಡಿ ದ್ರಾವಣ ಕೊಟ್ಟಾಗ ಅಥವಾ ಬೇರೆ ಯಾವುದೋ ದ್ರಾವಣಗಳನ್ನು ಕೊಟ್ಟಾಗ, ಅಲ್ಲಿ ನಿರ್ದಿಷ್ಟವಾದ ಸೂಕ್ಷ್ಮ ಜೀವಿಗಳು ಮಾತ್ರ ಪ್ರವರ್ಧಮಾನಕ್ಕೆ ಬರುತ್ತವೆ. ಅಂದರೆ ನ್ಯೂಟ್ರಿಷನ್ ಮೊಬಲೈಸಿಂಗ್ ಮೈಕ್ರೋಬ್ಸ್ ಅಂತ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಲ್ವೈಸಿಂಗ್ ಬ್ಯಾಕ್ಟೀರಿಯಾ, ಈ ಥರದವು ಮಾತ್ರ ಪ್ರವರ್ಧಮಾನಕ್ಕೆ ಬರ್ತವೆ. ಅವುಗಳ ಡೆನ್ಸಿಟಿ ಜಾಸ್ತಿ ಆಗಿರುತ್ತೆ. ಬೇರೆ ಥರದ ಮೈಕ್ರೋಬಿಯಲ್ ಡೈವರ್ಸಿಟಿ ಕಮ್ಮಿ ಆಗಿರುತ್ತೆ. ಅದರ ಬದಲು ನಾವು ಮುಚ್ಚಿಗೆ ಮಾಡಿಕೊಟ್ಟಾಗ ದ್ರವ್ಯಗಳನ್ನು, ಬಯೋಮಾಸ್ನ ಕೊಟ್ಟರೆ ಎಲ್ಲ ಥರದ ಸೂಕ್ಷ್ಮಜೀವಿಗಳು ಸೃಷ್ಟಿಯಾಗ್ತಾ ಹೋಗುತ್ತವೆ. ಯಾಕೆಂದರೆ ಕೆಲವು ಡಿಕಂಪೋಸ್ ಮಾಡುತ್ತವೆ, ಕೆಲವು ಮಿನರಲ್ ಎಕ್ಸ್ಟ್ರಾಕ್ಟ್ ಮಾಡುತ್ತವೆ, ಕೆಲವು ನ್ಯೂಟ್ರಿಷನ್ ಮೊಬಲೈಸ್ ಮಾಡಿಕೊಡುತ್ತವೆ. ಆಮೇಲೆ ನಾವು ಬಯೋಮಾಸ್ನ ಡೈರೆಕ್ಟಾಗಿ ಮಲ್ಚ್ ಮಾಡೋದ್ರಿಂದ ಸಾಕಷ್ಟು ಮಣ್ಣು ಜೀವಿಗಳು ಸೃಷ್ಟಿಯಾಗತ್ವೆ. ಬಿಳಿ ಹೂವುಗಳು, ಕೆಂಪು ಇರುವೆಗಳು, ಬಿಳಿ ಇರುವೆಗಳು, ಸಹಸ್ರಪದಿಗಳು, ಷಷ್ಟಪದಿಗಳು, ಅವೆಲ್ಲವೂ ಮಣ್ಣಿನಲ್ಲಿ ಅದರ ಸಂಕುಲ ನಿರ್ಮಾಣ ಆಗುತ್ತೆ.
ಅವು ಬೆಳೆದು ಅವುಗಳ ಜೀವಿತಾವಧಿ ಮುಗಿಸಿ ಇರುವೆಗಳು ಅವೆಲ್ಲ ಜೀವಿತಾವಧಿ ಮುಗಿಸಿ ಸಾಯ್ತವೆ. ಅವು ಸತ್ತಾಗ ಜೀವಾಂಶ ಕಾರ್ಬನ್ ಅಂತ ಹೇಳ್ತಾರೆ. ಅವುಗಳ ದೇಹ ವಿಘಟನೆ ಹೊಂದಿ ಅದರಿಂದನೇ ನಿಮ್ಮ ಆ್ಯಸಿಡ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಇದು ಸಸ್ಟೈನಬಲ್ ಆಗುತ್ತೆ ಸರ್. ನೈಸರ್ಗಿಕ ಕೃಷಿಯಲ್ಲಿ ಒಳಸರಿಗಳು ಬೇಡ. ಇದು ಯಾವುದನ್ನು ತಂದಾಕ ಅವಶ್ಯಕತೆ ಇಲ್ಲ, ಅವೇ ಸೃಷ್ಟಿಯಾಗೋದನ್ನು ನಾವು ಗಮನಿಸ್ಬೋದು. ನಾವು ಮಾಡಬೇಕಾಗಿರೋದಷ್ಟೇ ಮುಚ್ಚಿಗೆ ಮತ್ತು ತೇವಾಂಶ ನಿರ್ವಹಣೆ. Okay, thank you for the clarification. Thanks. I appreciate it. ಅಲ್ಪಾವಧಿ ಬೆಳೆಗಳಿದ್ದವರು ನಾವು ಸಾವಯವ ಕೃಷಿನಲ್ಲಿ ಅಲ್ಪಾವಧಿ ಆಹಾರ ಬೆಳೆಗಳನ್ನು ಬೆಳ್ಕೊಳ್ಳೋಕ್ಕೆ ನಮ್ಮ ಸಂಸಾರಕ್ಕೆ ಅಥವಾ ನಮ್ಮ ಗ್ರಾಹಕರಿಗೆ ಆವಾಗ ಈ ರೀತಿ ಒಳಸುರಿಗಳನ್ನು ಬಳಸಲೇಬೇಕಾಗತ್ತೆ. ಯಾಕೆಂದರೆ ಮಣ್ಣು ಅಷ್ಟು ಬೇಗ ಪ್ರವರ್ಧಮಾನಕ್ಕೆ ಬರಲ್ಲ. ಒಳ್ಳೇದು ಪ್ರಭು ಸರ್. ಕೇಳಿ ಸರ್ ಒಂದು ಪ್ರಶ್ನೆ ಇದೆ ಸರ್. ಹೇಳಿಯಪ್ಪ. Thank you. ಒಳ್ಳೇದು ಹೇಳಿಯಪ್ಪ. ಸರ್ ಈಗ ಅದು ನಾವು ಮತ್ತೆ ಅಗಸೆ ಗ್ಲಿರಿಸಿಡಿಯಾ ನುಗ್ಗೆ ಬೆಳೆಸ್ಬೇಕಾಗಿದ್ರೆ ನೆಕ್ಸ್ಟ್ ಇದರಲ್ಲಿ ಅವಕಾಶ ಸಿಕ್ಕಿದಾಗ ಬೆಳೆಸ್ಬೇಕಾದ್ರೆ ಗಿಡ ಮಾಡ್ಕೊಂಡು ನಾಟಿ ಮಾಡೋದು ಒಳ್ಳೇದಾ, ಇಲ್ಲಾಂದ್ರೆ ಬೀಜನೇ ಹಾಕೋದು ಸರ್? ಅಲ್ಲ, ಅದು ಜೂನ್ ಜುಲೈ ಅಂದರೆ ಮುಂಗಾರು ಸಮಯ ಆದರೆ ಪೂರಕವಾದ ವಾತಾವರಣ ಇರುತ್ತೆ, ನೇರ ಬೀಜ ಬಿತ್ತನೆ ಮಾಡಿ ಗಿಡ ಬೆಳೆಯುತ್ತೆ. ಆಮೇಲೆ ಅದರ ಪಕ್ಕ ಎಲ್ಲ ಥರದ ಕಳೆ ವೈವಿಧ್ಯತೆಗಳು ಸೃಷ್ಟಿಯಾಗಿರುತ್ತೆ. ದ ಹೋಲ್ ಎಕೋಸಿಸ್ಟಮ್ ಸಪೋರ್ಟ್ಸ್ ಯು. ಬಟ್ ನಾವಿವಾಗ ಜಾನ್ವರಿ ಫೆಬ್ರವರಿನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ನಮ್ಗೆ ಆ ಒಂದು ಕಳೆಗಳ ಬೆಳವಣಿಗೆ ಇರಲ್ಲ. ಮಣ್ಣಿನಲ್ಲಿ ಹೊಸ ಗಿಡಗಳ ಮೊಳಕೆಗೆ ಸೂಕ್ತವಾದಂಥ ವಾತಾವರಣ ಪ್ರಕೃತಿ ಇನ್ನೂ ಸೃಷ್ಟಿ ಮಾಡಿರಲ್ಲ. ಹಾಗಾಗಿ ಈಗ ನಮ್ಮ ಗಿಡಗಳನ್ನು ಬೀಜವನ್ನು ನೇರವಾಗಿ ಬಿತ್ತನೆ ಮಾಡಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದಾಗ ಅದರ ಬೆಳವಣಿಗೆ ಅಷ್ಟು ಕುಂಠಿತವಾಗುತ್ತೆ. ಅಥವಾ ಗಿಡ ಬೆಳೆದ್ರೂ ಪರ್ಟಿಕ್ಯುಲರ್ಲಿ ಅಗಸೆ ಗಿಡ ನಾನು ಗಮನಿಸಿದ್ದು ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ ಅಗಸೆ ಗಿಡ ಬೆಳೆದ ತಕ್ಷಣ ಅದಕ್ಕೆ ಎಲೆಗಳನ್ನು ತಿನ್ನುವಂಥ ಪೀಡೆಗಳು ಸೃಷ್ಟಿಯಾಗ್ಬಿಡುತ್ತೆ. ಈಗ ಕಳೆಗಳು ಕಮ್ಮಿ ಸ್ವಾಭಾವಿಕ ಕಳೆಗಳು ಕಮ್ಮಿ ಇರೋದರಿಂದ ಯಾವುದೇ ಹಸಿರು ಸೊಪ್ಪನ್ನು ತಿನ್ನುವತಕ್ಕಂಥ ಪೀಡೆಗಳಿಗೆ ನಮ್ಮ ಎಳೆ ಅಗಸೆ ಗಿಡದ ಚಿಗುರುಗಳು ಆಹಾರ ಆಗಿಬಿಡುತ್ತೆ. ಇದು ಅಗಸೆ ಗಿಡನೇ ಬೇಡ ಸರ್, ಸನ್ನೆಂಪು ಡಯಾಂಚ ಅಪ್ಸೆಣಬು ಡಯಾಂಚ ಹಾಕಿದ್ರೂ ಈ ಜನವರಿ ಫೆಬ್ರವರಿ ನಾವು ಬೆಳೆಸೋದು ಕಷ್ಟ. ಅದನ್ನು ಎಲೆಗಳನ್ನು ತಿಂದು ಬದುಕುವಂಥ ಸುಮಾರು ಪೀಡೆಗಳು ನಮ್ಮ ವಾತಾವರಣದಲ್ಲಿ ಇರ್ತವೆ. ಹಾಗಾಗಿ ನೇರ ಬೀಜ ಬಿತ್ತನೆ ಮಾಡಿ ಗಿಡಗಳನ್ನು ಬೆಳೆಸುವಂಗಿದ್ರೆ ನಾವು ಮೇ ಜೂನ್ ತನಕ ಕಾಯೋದು ಒಳ್ಳೆಯದು. ಇಲ್ಲ ನಾವು ನರ್ಸರಿ ಮಾಡ್ತೀವಿ ಅಂದರೆ ಖಂಡಿತ 45ರಿಂದ 60 ದಿವಸ ಒಂದು ನರ್ಸರಿ ಬೆಡ್ಡಲ್ಲೋ ಕವರಲ್ಲೋ ಪೇಪರ್ ಕಪ್ಪಲ್ಲೋ ಬೆಳೆಸಿ ನಂತರ ನೀವು ಮಾರ್ಚ್ 2ನೇ ವಾರದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಅವಾಗ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ, ರೂಟ್ ಝೋನ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಹೊಸ ಚಿಗುರು ಬಂದಿರುತ್ತೆ, ಚಿಗುರನ್ನು ತಿಂದ್ರೂ ಮತ್ತೆ ಹೊಸ ಚಿಗುರನ್ನ ಹುಟ್ಟಿಸ್ಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ನೇರ ಬೀಜ ಬಿತ್ತನೆ ಮಾಡೋದು ಇವಾಗ ಬೇಡ. ಸೊ ನರ್ಸರಿ ಮಾಡೋಣ ಜಾನ್ವರಿ ಫೆಬ್ರವರಿ ಕ್ಯಾಲೆಂಡರ್ ಮಂತಲ್ಲಿ. ಮಾರ್ಚ್ ಏಪ್ರಿಲ್ ನಂತರ ವಾತಾವರಣ ಸೃಷ್ಟಿ ಆದಾಗ ಮುಂಗಾರು ಮಳೆ ಸೂಚನೆಗಳು ಬಂದಾಗ ನೇರ ಬೀಜ ಬಿತ್ತನೆ ಮಾಡಬಹುದು. ಸೆಪ್ಟೆಂಬರ್ ತನಕ ಮಾಡಬಹುದು ದೊಡ್ಡಬಳ್ಳಾಪುರ ಭಾಗದಲ್ಲಿ. ಜೂನ್ ಆದಮೇಲೆ ಮಾಡೋಕ್ಕಾಗಲ್ಲ ಸಕಲೇಶ್ಪುರ ಭಾಗದಲ್ಲಿ ವಿಪರೀತ ಮಳೆ ಇರೋದ್ರಿಂದ. ನಿಮ್ಮ ಜಿಯೋಗ್ರಫಿಕಲ್ ಕಂಡೀಷನ್ಸ್ ನೋಡ್ಕೊಂಡು ಮಾಡಿ. ಆ ಟೈಮಲ್ಲಿ ಕಡ್ಡಿನೇ ಅಗಸೆ ಒಂದು ಬಿಟ್ಟು ಉಳಿದಿದ್ದೆಲ್ಲ ಕಡ್ಡಿನೇ ತಗೊಂಬಂದು ನೆಡ್ಬೋದು ಸರ್ ನಾವು ಮೇ ಜೂನಲ್ಲಿ. ಬೇಗ ಎಸ್ಟಾಬ್ಲಿಷ್ ಆಗುತ್ತೆ. ನಿಮ್ಮಲ್ಲಿ ಸಿಗುವಂತ ಹಾಲ್ವಾಣದ ಕಡ್ಡಿಗಳು ಬೇರೆ ಕಡೆ ಸಿಗಲ್ಲ. ನಿಮ್ ತೋಟದಲ್ಲಿ ದೊಡ್ಡಬಳ್ಳಾಪುರ ತೋಟದಲ್ಲಿ ನೋಡಿದಂಗೆ ಅದು ಮುಳ್ಳು ರಹಿತ ಚೆನ್ನಾಗಿದೆ ಗಿಡ ಅದು. ನಾನು ಇಲ್ಲೆಲ್ಲ ಬೆಂಗಳೂರಲ್ಲಿ ಸುಮಾರು ಕಡೆ ವಿಚಾರ ಮಾಡಿದೆ, ಎಲ್ಲೂ ಸಿಗ್ತಾ ಇಲ್ಲ, ಬೀಜನೂ ಸಿಗಲ್ಲ, ಆ ಗಿಡನೂ ಸಿಗಲ್ಲ. ಮೋಸ್ಟ್ಲಿ ನಿಮ್ಮಿಂದ ಒಂದ್ 25-30 ಕಟಿಂಗ್ಸ್ ತಗೊಂಡ್ಬಂದಿದ್ದ ಹಾಕಿದೀನಿ ನನ್ನ ತೋಟದಲ್ಲಿ. ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ಒಂದ್ 3-4 ತಿಂಗಳಾಯ್ತು, ಜ್ಞಾಪಕ ಇರ್ಬೇಕು ನಿಮಗೆ. ಮತ್ತೆ ಯಾವಾಗ್ಲಾದ್ರು ನೀವು ಕಟ್ ಮಾಡಿದಾಗ ಇನ್ನೊಂದಷ್ಟು ಕಟಿಂಗ್ಸ್ ತಗೊಂಡ್ ಬರ್ಬೋದಾ ನಿಮ್ ತೋಟದಿಂದ? ಯಾವಾಗ್ಲಾರು ಆತರ ಸಂದರ್ಭ ಇದ್ರೆ ಆ ಟೈಮಲ್ಲೇ ಏಪ್ರಿಲ್ ಮೊದಲನೇ ವಾರ ಆಗ್ಲಿ. ಇವಾಗ ನಾವು ಕಟ್ ಮಾಡಲ್ಲ, ನಮ್ಮ ನೆರಳು ಬೇಕಲ್ಲ. ಕರೆಕ್ಟ್. ಮೊದಲನೇ ಮಳೆ ಬಂದ್ಮೇಲೆ ಏಪ್ರಿಲ್ 2ನೇ ವಾರ ಆದ್ಮೇಲೆ ಮಾಡ್ತೀವಲ್ಲ ಸರ್. ಖಂಡಿತ ತಗೊಂಡೋಗಿ ಸಿಗುತ್ತೆ. ನಮ್ಮ ಹಾಸನ ತೋಟದಲ್ಲಿ ಈ ವರ್ಷ ಸಿಗುತ್ತೆ. ಅಲ್ಲೊಂದು 500 ಹಾಕಿದ್ದೀನಿ ಸರ್, ಕಡ್ಡಿನೇ ನೆಟ್ಟಿದ್ದೆ. ಅವು 500 ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾವೆ. ಅಲ್ಲೂ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಮೋಸ್ಟ್ಲಿ ಅದು ಮಲೆನಾಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾರೆ. ಹೌದಾ? ಈ ತರ ಗಿಡಗಳು ಮಲೆನಾಡು ಕಡೆ ಇದೆ, ಈ ಕಡೆ ನಮ್ಮ ಬಯಲುಸೀಮೆಯಲ್ಲಿ ಕಮ್ಮಿ ಅಂತ ಹೇಳ್ತಾರೆ. ಗ್ಲಿರಿಸಿಡಿಯಾ ಎಲ್ಲ ಕಡೆ ಬರುತ್ತೆ ಸರ್, ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಈ ಹಾಲುವಾಣ ಮಾತ್ರ ಸ್ವಲ್ಪ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬಂದಂಗೆ ಬರಲ್ಲ, ಬಟ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚೆನ್ನಾಗಿ ಬಂದಿದೆ. ಇದೇ ಹಾಲುವಾಣ ಅದೇ ಮುಳ್ಳು ಸಹಿತ ಅದನ್ನ ತಗೊಂಡು ಬೆಳೆದಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಪಂಚನಹಳ್ಳಿ ಹೋಬಳಿ, ಕಡೂರು ತಾಲೂಕು. ಗೊತ್ತಾಯ್ತು, ಅರಸೀಕೆರೆ ಪಕ್ಕ. ಅವ್ರಿಗೆಲ್ಲ ಪಾಪ ಸಮಸ್ಯೆ ಆಗಿದೆ ಸರ್. ಎಲೆ ಮುಟ್ರು ರೋಗ ತರ ಬಂದು
ಎಲೆಗಳು ಸಂಪೂರ್ಣವಾಗಿ ಪೀಡೆ ಬಾಧೆಗೆ ಒಳಗಾಗ್ಬಿಟ್ಟಿದೆ. ಹೊಸ ಚಿಗುರು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದೆ. 1 ವರ್ಷದ ಗಿಡಗಳು ಸರ್ ಎಲ್ಲ. ಪಾಪ ಅವ್ರು ಇನ್ನೇನು ಇವಾಗ ಅವರು ಕಟ್ ಮಾಡುವಂತ ಹಂತಕ್ಕೆ ಬಂದಿತ್ತು. ಈ ಅಕ್ಟೋಬರ್ ನವೆಂಬರ್ನಲ್ಲಿ ಯಾವುದೋ ಒಂದು ಪೀಡೆ ಬಂದು ಆ ಎಲೆಗಳನ್ನೆಲ್ಲ ತಿಂದ್ಬಿಟ್ಟಿದೆ. ಮುಟ್ರು ರೋಗ ಬಂದಿದೆ. ಬಟ್ ಅಲ್ಲ, ಅದು ಆ ಗಿಡ ಇದೆಯಲ್ಲ, ಮುಳ್ಳು ಸಹಿತ ಇರೋದು, ಹೌದು ಅದ್ರದ್ದು ಒಂದು ಇದೇ ರೀತಿ ಇಷ್ಟು ಚೆನ್ನಾಗಿ ಕಾಣಲ್ಲ. ಅದೊಂಥರ ಅದು ಹೌದು ಎಲೆಗಳು ಕಮ್ಮಿ ಅಂತ ಅನ್ಸುತ್ತೆ ಇದು ಕಂಪೇರ್ ಮಾಡಿದ್ರೆ ಅಂತ ನನ್ನ ಅನಿಸಿಕೆ. ನಾನು ತುಂಬಾ ಹಿಂದೆ ನೋಡಿದ್ದು. ಹೌದು ಸರ್. ಇದು ಚೆನ್ನಾಗಿ ಬರುತ್ತೆ, ಎಲೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಕ್ಚುಲಿ. ಇದನ್ನೇ ಹಾಕೋಣ ಸರ್, ಮುಳ್ಳು ರಹಿತನೇ ಹಾಕೋಣಂತೆ, ಪಾಪ್ಯುಲೇಟ್ ಮಾಡೋಣ. ಕರೆಕ್ಟ್ ಹೂವು ಬಿಡುತ್ತೆ ಸರ್, ಹೂವು ಬಿಟ್ಟು ಬೀಜನೂ ಬಿಡುತ್ತೆ. ಪುಟಾಣಿ ಅವರೆಕಾಯಿ ತರ 3 4 ಬೀಜ ಇರುತ್ತೆ ಅದರಲ್ಲಿ. ಈ ಮುಳ್ಳು ಸಹಿತ ಹಾಲುವಾಣದಲ್ಲಿ ಒಂದು ಗೇಣು 7 ರಿಂದ 8 ಇಂಚ್ ಉದ್ದದ ಕಾಯಿ ಬಿಡುತ್ತೆ. ಅದ್ರೊಳಗಡೆ 6 ರಿಂದ 8 ಕಾಳುಗಳಿರುತ್ತೆ. ಅಳುಗುಳಿ ಮನೆ ಆಡಕ್ಕೆ ಬಳಸ್ತಾ ಇದ್ವಿ ಚಿಕ್ಕ ಹುಡುಗರಾಗಿದ್ದಾಗ. ಕಾಳುಗಳೇ ಅದು ಬೀಜ ಸಿಗುತ್ತೆ ಬೆಂಗಳೂರಲ್ಲಿ, ಬೀಜ ಸಿಗುತ್ತೆ. ಅಲ್ಲ, ಮುಳ್ಳು ಸಹಿತದ್ ಸಿಗುತ್ತೆ ಸರ್, ಅದು ಅಳುಗುಳಿ ಮನೆ ಬೀಜ ಆ ಥರ ಸಿಗುತ್ತೆ. ರಹಿತ ಸಿಗಲ್ಲ. ರಹಿತದ್ದು ಹುಡುಕ್ಬೇಕು. ಅದು ಗಿಡನೂ ಕಮ್ಮಿ, ಅದು ಬೀಜನೂ ಕಮ್ಮಿ. ಬಟ್ ನಮ್ಮನೆ ಗಿಡದಲ್ಲಿ ಬಿಟ್ಟಿತ್ತು ಹೋದ ವರ್ಷ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ತುಂಬಾ 12 ಅಡಿ 13 ಅಡಿ ಎತ್ತರದಲ್ಲಿ ನಮ್ಗೆ ಹತ್ತಿ ಕೀಳಕ್ಕಾಗಲ್ವಲ್ಲ. ಹಾಗಾಗಿ ಕೆಳಗಡೆ ನೆಲದ ಮೇಲೆಲ್ಲ ಉದುರಿತ್ತು. ನಾನೊಂದಿಷ್ಟು ಆರಿಸ್ಕೊಂಡೆ, ಒಂದು 300-400 ಬೀಜ ಸಿಕ್ತು, ಆರಿಸ್ಕೊಂಡೆ. ಈ ಸಲ ನೋಡೋಣ ಸರ್, ಏಪ್ರಿಲ್ ನಲ್ಲಿ ಸಿಗುತ್ತೆ ಬೀಜಗಳು. ಅಕಸ್ಮಾತ್ ಎಷ್ಟು ಬೀಜ ಸಿಗುತ್ತೆ ಅಷ್ಟನ್ನು ಸಂಗ್ರಹಣೆ ಮಾಡೋಣ. ಸಾಧವರ್ಷನಿಗೆ ಬೀಜಗಳನ್ನು ತಲುಪಿಸ್ತೀನಿ. ಕಾಂಡ ಅಂತೂ ಸಿಗುತ್ತೆ ಸಮೃದ್ಧವಾಗಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ವೈವಿಧ್ಯತೆಗಳನ್ನು ನಾವು ಬೆಳೆಸ್ತಾ ಬರಬೇಕು ನಮ್ಮ ಕೃಷಿ ಭೂಮಿನಲ್ಲಿ. ಎಷ್ಟು ವೈವಿಧ್ಯತೆ ಬೆಳೆಸ್ತೀವೋ ಅಷ್ಟು ಅದರ ಪರಿಣಾಮ ಮಣ್ಣಿನ ಮೇಲೆ, ನಮ್ಮ ಬೆಳೆ ಸಸ್ಯದ ಮೇಲೆ ಆಗೇ ಆಗುತ್ತೆ. ವೆರಿ ಗುಡ್. 9:30 ಆಯಿತು. ಹೇಳಿ, ಇನ್ಯಾವುದಾದ್ರು ವಿಷಯಗಳನ್ನು ಹಂಚ್ಕೊಳ್ಳಂಗಿದ್ರೆ ಇನ್ನೊಂದು 10 ನಿಮಿಷ ನೋಡೋಣ. ಎಲ್ಲ ಹೊಸ ವರ್ಷದ ಉತ್ಸಾಹದಲ್ಲಿದ್ದಾರೆ ಅಂತ ಕಾಣುತ್ತೆ, ಜನ ಕಮ್ಮಿ ಈ ಸಲ. ಅದೇ ಸರ್, ನಾನು ಏನಾಗ್ತಿತ್ತು ಸರ್, ಪ್ರೀ ಅಲರ್ಟ್ ಅಂತ ಒಂದು ಆಗ್ತಿದ್ದೆ ಬ್ರಾಡ್ಕಾಸ್ಟ್ ಗ್ರೂಪಲ್ಲಿ. ಅಂದರೆ ಇವತ್ತು ಇದಿರುತ್ತೆ, ಈ ವಿಷಯ ಮಾತಾಡ್ತೀನಿ, ಹಂಗೆ ಅವಾಗೆಲ್ಲ ಥಿಯರಿ ಕ್ಲಾಸ್ಗಳಿದ್ದಾಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ. ನೆನೆಸ್ಬಿಟ್ಟಿದ್ದೀನಿ, ಪ್ರೀ ಅಲರ್ಟ್ ಹೋಗಿಲ್ಲ ವಾಟ್ಸ್ಆಪ್ ಗ್ರೂಪಲ್ಲಿ ಯಾರಿಗೂ. ಹಾಗಾಗಿ ಯಾರು ನಿರ್ದಿಷ್ಟವಾಗಿ ನೆನಪಿಸ್ಕೊಂಡಿದ್ದೀರೋ ನೀವೆಲ್ಲ ನನ್ನ ಜೊತೆ ಇದ್ದೀರಾ, ಸಂತೋಷ. ನಂಬರ್ ಡಸಂಟ್ ಮ್ಯಾಟರ್, ಇನ್ಫಾರ್ಮೇಶನ್ ಇಸ್ ಇಂಪಾರ್ಟೆಂಟ್. ಇಲ್ಲ, ಹಾರ್ಡ್ ಕೋರ್ ಸಪೋರ್ಟರ್ಸ್ ಇದು. ದಟ್ಸ್ ವಾಟ್. ಹೌದು, ಇರ್ಲಿ, ಮುಂದುವರಿಸ್ಕೊಂಡು ಹೋಗೋಣ. ಮುಂದಿನ ಬರ್ತಾರೆ ಬಿಡಿ, ಮುಂದಿನ ಸಲ ಬರ್ತಾರೆ. ಏನೇನೋ ಕೆಲಸಗಳು ಇರುತ್ತೆ ಪಾಪ, ಬೇರೆ ಇರ್ತವೆ. ಅಲ್ಲ, ಲಾಸ್ಟ್ ವೀಕ್ ಪಾಪ ನಂಗೆ ರೆಕಾರ್ಡು ಮಾಡೋಕ್ಕಾಗಲಿಲ್ಲ ಸರ್. ಅಲ್ಲಿ ಸಕಲೇಶ್ಪುರ ತೋಟದಲ್ಲಿದ್ದೆ ಜೊತೆನಲ್ಲಿ. ಈ ಸಲ ಮಲ್ಲೇಶ್ವರಮಿಂದಲೇ ಮಾಡ್ತಾ ಇದ್ದೀವಿ. ತೊಂದರೆ ಇಲ್ಲ, ರೆಕಾರ್ಡ್ ಆಗ್ತಾ ಇದೆ, ಇದನ್ನು ಅಪ್ಲೋಡ್ ಮಾಡ್ತೀನಿ. ಬೇರೆ ಮಿತ್ರರಿಗೆ ಸಿಗುತ್ತೆ, ತೊಂದರೆ ಇಲ್ಲ. ಹೇಳಿಯಪ್ಪ, ಇನ್ನೇನಾದ್ರು ವಿಷಯಗಳಿದೆಯಾ, ಜ್ಞಾಪಿಸ್ಕೋಬೋದಾ? ಅದೇ ಬಹುವಾರ್ಷಿಕ ತೊಗರಿ ಬೀಜಗಳು ಸಿಗುತ್ತೆ. ನಾನು ಲಾಸ್ಟ್ ಟೈಮು ಇಲ್ಲೊಬ್ರು ತೊಗೊಂಡಿದ್ದೆ, ಶೋಭಾ ಮೇಡಮ್ ಅಂತ. 1 kg ತೊಗೊಂಡು 2 ತೋಟದಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೆ. ದೊಡ್ಡಬಳ್ಳಾಪುರದಲ್ಲಿ ನೆರಳು ಜಾಸ್ತಿ ಜಾಗದಲ್ಲಿ ಬಂದಿರಲಿಲ್ಲ, ಬಟ್ ಇಲ್ಲಿ ಸಕಲೇಶ್ಪುರ ತೋಟದಲ್ಲಿ ಚೆನ್ನಾಗಿ ಬಂದಿದೆ. ಕಾಳು ಬಿಟ್ಟಿದೆ ಕಾಯಿ. ಆ ಮೇಡಮ್ ಮೊನ್ನೆ ಯಾವುದೊಂದು ಗ್ರೂಪಲ್ಲಿ ಹಾಕಿದ್ರು. ಸೊ ಅವ್ರ ಹತ್ರ ಇವಾಗ ಬೀಜಗಳು ಇದೆಯಂತೆ. ಯಾರಿಗೆ ಯಾರು ಸರ್ ಅವರು? ಈ ರಾಮನಗರದ ಹತ್ರ ಇದೆಯಲ್ಲ ಅವರ ಶೋಭಾ ಮೇಡಮ್, ಅವ್ರದ್ದು ಮನೆ ಇಲ್ಲಿ ಮಾಗಡಿ ರೋಡಲ್ಲಿ ಇದೆ ಸರ್, ಸುಂಕದಕಟ್ಟೆ ಹತ್ರ. ಅವ್ರ ತೋಟ ಕುಣಿಗಲ್ ಹತ್ರ ಇದೆ. ಮರಳಿ ಭೂಮಡಿಗೆ ಅಂತ ಅವ್ರ ತೋಟದ ಹೆಸರು. ಅವ್ರ ನಂಬರ್ ಏನಾದ್ರು ಶೇರ್ ಮಾಡಕ್ಕಾಗುತ್ತೆ? ನೀವು ನಂಬರ್ ಶೇರ್ ಮಾಡಿರ್ತೀನಿ. ಯಾರಿಗೆ ಬಹುವಾರ್ಷಿಕ ತೊಗರಿ ಬೀಜಗಳು ಇವಾಗ ಬೀಜ ತೆಗೆದು ಇಟ್ಕೊಳ್ಳಿ ಅವ್ರ ಹತ್ರ. ಬಿತ್ತನೆ ಮಾಡೋದು ಬೇಡ, ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡೋಣ. ಏಪ್ರಿಲ್ ಅವ್ರ ನಂಬರ್ ಶೇರ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು. ಮಾಡ್ತೀನಿ ಸರ್, ನಾನು ಇದರಲ್ಲೇ ಯೂಟ್ಯೂಬ್ನಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಹಲೋ, ಹೇಳಿ. ಹಲೋ, ಹೇಳಿಯಪ್ಪ, ಹೇಳಿ. ಹಲೋ ಸರ್, ನೀಲ್ಗುಂದ್ ಅಂತ ಹೇಳಿ ಹುಲ್ಕೋಟೆಯಿಂದ ಮಾತಾಡೋದು. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ. 1-2 ಸಾರಿ ತಮ್ಮ ಜೊತೆ ಮಾತಾಡಿದ್ದೆ. ಈಗ ಮರ ತೊಗರಿ ಅಂತ ಹೇಳಿ ವಿಷಯ ಬಂತಲ್ಲ, ಆ ಮೇಡಮ್ ಹತ್ರ ಕುಣಿಗಲ್ ತೋಟ ಅವ್ರು ಇರೋದು ಇದು ನಾಗರಬಾವಿನೇನು. ಅವ್ರ ಹತ್ರ ನಾನು ಆರ್ಡರ್ ಮಾಡಿದ್ದೇನೆ ಅರ್ಧ kg. ಬಟ್ ಅದು ಕೊಲಂಬತ್ತೂರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಮರ ತೊಗರೆ ಇರೋದು ಕೊಲಂಬತ್ತೂರು ಒಂದೇ ನಾವು ವೆರೈಟಿ, ಅಥವಾ ಬೇರೆ ಬೇರೆ ವೆರೈಟಿಗಳಿದಾವೆ ಅಂತ ನಾನು ಇದನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ವಿಜಯಪುರದಿಂದ ಒಂದು
18 ಕಿಲೋಮೀಟರ್ ಅರ್ಕೇರಿ ಅಂತಿದ್ದಾರೆ. ಅವ್ರ ಹತ್ರನೂ ಮರ ತೊಗರೆ ಇದೆ. ಅವರು ನಾನೇನ್ ಹೇಳಿದೆ, ನಮ್ ಕೊರಿಯರ್ ಮಾಡಪ್ಪ, ನಿಮ್ಗೆ ಏನ್ ಪೇಮೆಂಟ್ ಕೊಡ್ತೇನೆ ಅಂತ. ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಟ್ ಇವರು ಮೇಡಮ್ ಇಮಿಡಿಯೇಟ್ ಎಲ್ಲ ರೆಸ್ಪಾನ್ಸ್ ಕೊಟ್ಟರು, ಪೇಮೆಂಟ್ ಮಾಡಿದೆ. ಬಹುಶಃ ನಾಳೆ ನಾಡಿದ್ದು ಕೊರಿಯರ್ ಹಾಕ್ಬೋದು ಅವರು. ಅದಕ್ಕೋಸ್ಕರ ಮರ ತೊಗರಿನಲ್ಲಿ ವೆರೈಟೀಸ್ ಇದಾವ ಅಥವಾ ಇದು ಕೊಲಂಬೋ ತೂರ್ ಅಂತ ಹೇಳಿ ಈಗ ಅವ್ರೇನ್ ಹೇಳಿದ್ರಲ್ಲ ಕುಣಿಗಲ್ ತೋಟದಲ್ಲಿ ಮರಳಿ ಮಣ್ಣಿಗೆ ಅಥವಾ ಏನೋ ಅದು ಹೆಸರಿದೆ ಅಲ್ರಿ, ಅದು ಒಂದೇ ನಾವು ವೆರೈಟಿ ಅಂತ ನನಗೆ ಇದು ಆಗ್ತಾ ಇದೆ. ಅವ್ರನ್ನ ಮೇಡಮ್ನೇ ಒಂದ್ಸಲ ಕೇಳಬೇಕು. ಬಟ್ ಅವ್ರು ನಮ್ಗೆ ಅದನ್ನೇ ಕೊಟ್ಟಿದ್ದಾರೆ, ಕೊಲಂಬೋ ಪಿಜನ್ ಅಂತ ಅವ್ರು ಹೇಳ್ತಾರೆ, ಕೊಲಂಬೋ ಮರತೊಗರಿ ಅಂತ. ಕೊಲಂಬೋ ತೂರ್ ಅಂತ ಹೇಳಿ, ಕೊಲಂಬೋ ರೆಡ್ ಟೂರ್ ಅಂತ ಚೆನ್ನಾಗಿದೆ, ಕಾಳ ಅಗಲ ಇದೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸರಿ ಅಂತ ನಾನು ಇದನ್ ಮಾಡಿದೆ. ಸರ್ ಇನ್ನೊಂದು, ನನಗೆ ಗಾಂಧಾರಿ ಮೆಣಸು ಬೇಕು. ಕೇಳಿದ್ರಿ? ಇಲ್ಲ, ಇನ್ನೂ ನನಗೆ ಕೊರಿಯರ್ ಇಂದ ಸೀಡ್ಸ್ ಬಂದೇ ಇಲ್ಲ ರೀ. ಕೊರಿಯರ್ ಇಂದ ಸೀಡ್ಸ್ ಬಂದ್ಮೇಲೆ ನಾನು ಮೋಸ್ಟ್ಲಿ ಜೂನ್ ಅಲ್ಲೇ ಊರ್ತೇನೆ. ಯಾಕಂದ್ರೆ ಈಗ ಇಲ್ಲಿ ನಮ್ಮಲ್ಲಿ ಟೆಂಪರೇಚರ್ ಅಪ್ ಟು 40 ಡಿಗ್ರಿವರೆಗೂ ಹೋಗ್ತದೆ. ಅದಕ್ಕೆ ಏನು ಅದನ್ನ ಪ್ರಯತ್ನ ಮಾಡಕ್ ಹೋಗೋಲ್ಲ. ನನಗೆ ಇನ್ನೊಂದು ಗಾಂಧಾರಿ ಮೆಣಸು ಬೇಕ್ರಿ. ಗಾಂಧಾರಿ ಮೆಣಸು ಬೇಕು. ಅದು ತುಂಬಾ ಟ್ರೈ ಮಾಡ್ತಾ ಇದ್ದೇನೆ. ಕೆಲವು ಜನ ಸಮೀಪ ಬಂದು 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 ಆಯ್ತು ಕೊಡೋಣ ಅನ್ನೋ ಲೆಕ್ಕಕ್ಕಿರ್ತದೆ, ಮತ್ತೆ ವಾಪಸ್ ಹೋಗ್ಬಿಡ್ತದೆ. ಅವ್ರೇನು ಇದು ಮಾಡೋಲ್ಲ. ಅದಕ್ಕೋಸ್ಕರ ನಮ್ಮ ಈ ಗ್ರೂಪ್ ಅಲ್ಲಿ ಒಂದು ಕೆಲಸ ಮಾಡೋಣ ರೀ. ಯಾರ್ಯಾರಿಗೆ ಏನೇನ್ ಸೀಟ್ಸ್ ಬೇಕು ಅಂತ ಅನ್ನೋದು ನೋಟ್ ಮಾಡ್ಕೊಂಡು ಅವ್ರವ್ರಿಗೆ ಅದ್ರ ಪ್ರಕಾರ ನಮ್ಮ ಹತ್ರ ಇದ್ದದ್ದು ನಾನು ಕಳ್ಸೋದು, ನಿಮ್ಮ ಹತ್ರ ಇದ್ದದ್ದು ನೀವು ಕಳ್ಸೋದು, ಆ ತರ ಒಂದು ಸಿಸ್ಟಮ್ ಒಂದು ಮಾಡ್ಕೊಳ್ಳೋಣ ಸರ್. ಖಂಡಿತ ಖಂಡಿತ, ನೀವು ಹೇಳಿದ್ ಒಳ್ಳೇದಾಯ್ತು. ಈಗ ಗಾಂಧಾರಿ ಮೆಣಸು ಅದು ನೈಸರ್ಗಿಕವಾಗಿ ಬೆಳೀತಕ್ಕಂಥ ಗಿಡ. ಅದನ್ನ ಯಾರು ಆರ್ಟಿಫಿಷಿಯಲ್ ಅಂದ್ರೆ ಬೀಜ ತಂದು ನರ್ಸರಿ ಮಾಡಿ ಹಾಕಿ ಆ ಕಮರ್ಷಿಯಲ್ ಸ್ಕೇಲಲ್ಲಿ ಯಾರು ಮಾಡಲ್ಲ. ನಮ್ಮ ಸಕಲೇಶ್ಪುರ ಸುತ್ತಮುತ್ತ ನೈಸರ್ಗಿಕವಾಗಿ ಬೆಳೀತಾ ಇರುತ್ತೆ. ಅದು ಬೆಳೀತದ್ರಿ. ನಾನು ಅಂದ್ರೆ ತೀರ್ಥಹಳ್ಳಿಯಿಂದ ಒಂದ್ಸರಿ ತರಿಸಿದ್ದೆ, ಸ್ವಲ್ಪ ಇದು ಮೆಣಸಿನಕಾಯಿನೇ ತರಿಸಿದ್ದೆ, ಬೀಜ ತರಿಸಿರ್ಲಿಲ್ಲ. ಅದು ಹುಟ್ಟಿ ನಾನು ಅದನ್ನ ಮಣ್ಣಿಗೆ ಟ್ರಾನ್ಸ್ಫರ್ ಮಾಡೋಣ ಪಾಕೆಟ್ ಇಂದ ಅನ್ನೋ ಹೊತ್ತಿಗೆ ಸತ್ತು ಹೋಗ್ಬಿಟ್ವು ಅವು. ಅದು ತುಂಬಾ ಸೂಕ್ಷ್ಮ ಇದೆ ರೀ ಗಿಡ, ತುಂಬಾ ಸೂಕ್ಷ್ಮ ಇದೆ ಗಿಡ. ಹಾ ಹಾ ಅದಕ್ಕೋಸ್ಕರ ತಾವು ಯಾರಾದ್ರೂ ಅಡ್ರೆಸ್ ಇದ್ರೆ ನನಗೊಂದು 250 ಗ್ರಾಮ್ ಇಲ್ಲ 1/2 kg ಅದು ಮೆಣಸಿನ್ಕಾಯಿ ಕಳಿಸಿದ್ರೆ ಅದನ್ನೆಲ್ಲ ನಾನು ಇದನ್ನ ಈಗ ಅಂದ್ರೆ ಪಾಕೆಟ್ ನಲ್ಲಿ ಹಾಕೊಂಡು ನರ್ಸರಿ ಮಾಡ್ಕೊಂಡು ಜೂನ್ಗೆ ಟ್ರಾನ್ಸ್ಫರ್ ಮಾಡೋ ವಿಷಯ ಐತಿ. ಪ್ರಯತ್ನ ಮಾಡೋಣ ಸರ್, ಅದು ಒಳ್ಳೇದು. ನಮ್ಮ ತೋಟಗಳಲ್ಲಿ ಇರಬೇಕು, ನಮ್ಮಲ್ಲಿ ಇಲ್ಲ. ಪ್ರಯತ್ನ ಮಾಡೋಣ ಸರ್, ಹುಡ್ಕೋಣ. ಆಮೇಲೆ ನಂದು ನಿಂಬೆ ಇದೆ ಸರ್ 500 ಗಿಡ, ನುಗ್ಗೆ ಒಂದು 500 ಇದೆ. ಆಮೇಲೆ ಮ್ಯಾಕಡಮಿಯಾ 100 ಇದೆ. ದಾಲ್ಚಿನ್ನಿ 118 ಹಾಕಿದ್ದೆ. ಬಟ್ ಈ ಸಾರಿ ಮಳೆಗಾಲಕ್ಕೆ ದಾಲ್ಚಿನ್ನಿ ಎಲ್ಲ ಏನಪ್ಪ ಇದು ಸತ್ಯಾನಾಶ ಆಗ್ತದೇನೋ, ನಾಶ ಆಗೋಗ್ತದೇನೋ ಅನ್ನೋ ಸ್ಟೇಜ್ನಾಗ ಒದ್ದಾಡ್ತಾ ಇದೆ ಗಿಡ. ಅದೇ ಏನ್ ಮಾಡೋಣ ಅಂತ ಹೇಳಿ ಅದನ್ನ ಇದು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಫರ್ಟಿಲೈಸರ್ ನೀವು ಹೇಳಿದ್ರಲ್ಲ ಕೇಕ್ಗಳು, ಅದನ್ನ ತರಿಸ್ಕೊಂಡಿದ್ದೇನೆ ನಾನು ಇದರಿಂದ. ನೀವು ಅಡ್ರೆಸ್ ಕೊಟ್ಟಿದ್ದೆ ಅವ್ರ ಹತ್ರ ತರಿಸ್ಕೊಂಡಿದ್ದೇನೆ. ಪ್ಲಸ್ ಇಲ್ಲಿನೂ ಲೋಕಲ್ ಕಲೆಕ್ಟ್ ಮಾಡ್ಕೊಂಡ್ರಿ. ಲೋಕಲ್ ನನಗೆ ಕುಸುಬಿ, ಸೂರ್ಯಪಾನ ಪ್ಲಸ್ ಎಳ್ಳು 3 ಸಿಕ್ತ್ರಿ. ಅವ್ರದ್ದು ನೀಮು ಮತ್ತೆ ಕ್ಯಾಸ್ಟರ್ ಅವ್ರದ್ದು ಬರ್ತಾ ಇದೆ. ಅದಕ್ಕೆ ಇದು ಇನ್ನೊಂದು ವಾರದಲ್ಲಿ ಅದನ್ನ ಸ್ಟಾರ್ಟ್ ಮಾಡಿ ಹಾಕೋಣ ಅಂತ. ಯಾವ್ದು ಅಂತಂದ್ರೆ ಈ ನಮ್ಮ ದಾಲ್ಚಿನ್ನಿ ಗಿಡಕ್ಕೆ, ಚಕ್ಕೆ ಗಿಡಕ್ಕೆ ಅದು. ಆಮೇಲೆ ಒಬ್ರು ಏನಂದ್ರೆ ತಜ್ಞರು ಏನ್ ಹೇಳಿದ್ರಂದ್ರೆ ಅದು ಒಣಗೈತಂತ ಹೇಳಿ ನೀವು ಕೀಳಕ್ ಹೋಗ್ಬೇಡ್ರಿ, ಅದು ಚಿಗುರ್ತತಿ ಅಂತ ಹೇಳಿದ್ರು ಅವರು. ನೋಡೋಣ ಏನೇನ್ ಆಗ್ತತಿ ಅಂತ. ಅದನ್ನ ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ತೀನಿ ಸರ್ ನಿಮ್ಗೆ. ಚಿಗುರು ಬಂತು ಅಥವಾ ಇಲ್ಲ ಹೆಂಗ ಅಂತ ಹೇಳಿರಿ ಇದನ್ ಮಾಡ್ತೀನಿ. ಪ್ಲಸ್ ನನಗೆ ಹಲೋ ಒಂದ್ ನಿಮಿಷ ಸರ್, ಮುಗಿಸ್ಬಿಡಿ ಸರ್, ನೀಲ್ಗೊಂಡ ಸರ್ ಮುಗಿಸ್ಬಿಡ್ಲಿ, ಆಮೇಲೆ ಕೇಳೋಣ ಪ್ರಶ್ನೆ. ಹೇಳಿ ಸರ್, ಹೇಳಿ. ತಿಪ್ಟೂರು ಅದೇ ನನಗೆ ಇನ್ನೊಂದು ತಿಪ್ಟೂರು ಟಾಲ್ ತೆಂಗು ಬೇಕಾಗಿದ್ದು ರೀ, ಸುಮಾರು 100 ಗಿಡ. ಸರಿ ಸರಿ. ಹ್ಞೂ, ಅದರದ್ದು ಕರೆಕ್ಟ್ ಸೋರ್ಸಿಂಗ್ ಹೇಳಿ ಸರ್. ನಾನು ಗೌರ್ಮೆಂಟ್ ಹಾರ್ಟಿಕಲ್ಚರ್ ರಿಸರ್ಚ್ ಫಾರ್ಮ್ ಇದೆ, ಅವ್ರ ಹತ್ರ ಮಾತಾಡಿದೆ. ಅವ್ರು ಬಂದು ತಗೊಂಡೋಗಿ ಇದೆ ನಮ್ಮ ಹತ್ರ ಅಂತ ಹೇಳಿದ್ರು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಈ ರಿಸರ್ಚ್ ಫಾರ್ಮ್ಗಳು ಗೌರ್ಮೆಂಟ್ ಇದ್ರಕ್ಕಿಂತ ರೈತರೇ ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹಲೋ, ಹೇಳಿ ಹೇಳಿ. ಅದು ಒಂದು ನನಗೆ ಸೋರ್ಸಿಂಗ್ ಮಾಡಿ ಅಂದ್ರೆ ಕರೆಕ್ಟ್ ಅಡ್ರೆಸ್. ಬಟ್ ಗಾಂಧಾರಿ ಮೆಣಸೊಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನನಗೆ. ಸರಿ ಸರ್,
ನಿಮ್ಮ ನಂಜನಗೂಡು ಸುತ್ತಮುತ್ತ ಭಾಗದಲ್ಲಿ ಆ, ಹಾ. ಆಸಕ್ತ ಕೃಷಿಕರು ತೆಪ್ಟೂಟಾಲ್ ತೆಂಗಿನ ಗಿಡದ ನರ್ಸರಿ ಮಾಡಿದ್ರೆ ನೀವು ಅಲ್ಲೇ ಹುಡುಕಿ, ನಿಮಗೆ ಲಾಜಿಸ್ಟಿಕ್ಸ್ ಕಾಸ್ಟ್ ಹ್ಞೂ ರೀ. ಕಮ್ಮಿ ಆಗುತ್ತೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ. ಆಮೇಲೆ ಆದಷ್ಟು ಸಣ್ಣ ಎಳೆ ಸಸಿಗಳನ್ನು ತಗೊಂಡೋಗಿ ಸರ್ ಇನ್ನೊಂದು ವಿಷಯ, ನನಗೆ ನಾವೇನಾದ್ರೂ ಅಂದ್ರೆ ಒಬ್ಬ ರೈತರು ನಾವು ಇನ್ನೊಬ್ಬ ರೈತರಿಗೆ ಒಂದು ರೀಸನಬಲ್ ರೇಟಲ್ಲಿ ಕೊಡೋಣ, ಸಸಿಗಳಾಯ್ತು ಬೀಜಗಳಾಯ್ತು ಹಂಗಂತ ಯಾರು ಇದಾಗಿಲ್ರಿ. ಸುಮಾರು ಜನಕ್ಕೆ ಸುಮಾರು ಕಾಂಟ್ಯಾಕ್ಟ್ ಮಾಡ್ತೇನೆ ನಾನು, ಬಟ್ ಎಲ್ಲರೂ ತಮ್ಮ ಪ್ರಾಫಿಟ್ ನೋಡ್ತಾರೆ ಹೊರತು ನಾವು ಒಬ್ರಿಗೊಬ್ರು ಸಹಾಯವಾಗೋಣ ಅಂತೇಳಿ ಯಾರಿಗೂ ಇದಿಲ್ಲ. ಅದಕ್ಕೋಸ್ಕರ ನಾವೇನು ಇದು ನಮ್ಮ ಈ ಗ್ರೂಪ್ ಇದೆಯಲ್ಲ, ಇಲ್ಲಿ ಒಂದು ಬೀಜದ ಇದನ್ನ ಮಾಡ್ಕೋಬೇಕು ಸರ್. ನಾವು ಒಬ್ಬರಿಗೊಬ್ರು ಕೊಟ್ಕೊಂಡು ತಗೊಳ್ಳೋದು ಸಹಾಯ. ಒಳ್ಳೆ ಸಲಹೆ ಮಾಡೋಣ ಸರ್, ಹಾ. ಮಾಡೋಣ. ಈಗ ನನ್ನ ಹತ್ರ ನಮ್ಮ ಹತ್ರ ಲೋಕಲ್ ಜವಾರಿ ಗೋಧಿ ಇದೆ ಸರ್. ಲೋಕಲ್ ಜವಾರಿ ಬಿಳಿ ಗೋಧಿ ಅಂತ ಇದೆ. ಅದನ್ನ ನಾನು ಪ್ರತಿ ವರ್ಷ ಬೆಳಿತೇನೆ. ಪ್ರತಿ ವರ್ಷ ನಾನು ಎಲ್ಲ ನಮ್ಮ ಕಸ್ಟಮರ್ಸ್ಗೆ ಕೊಡ್ತೇನೆ ಸರ್. 5 ಕೆಜಿಯಿಂದ 50 ಕೆಜಿವರೆಗೂ ತಗೊಳ್ತಾರೆ. ಎಲ್ಲರೂ ಅಪ್ರಿಸಿಯೇಟ್ ಮಾಡ್ತಾರೆ. ಏನ್ರಿ ಚಪಾತಿಗಳು ತುಂಬಾ ಬೆಳ್ಳಗಾಗ್ತವೆ, ಉಪ್ಮಾ ಕೂಡ ತುಂಬಾ ಬೆಳ್ಳಗೆ ಇದೆ, ಚೆನ್ನಾಗಿರ್ತದೆ ಟೇಸ್ಟ್ ಅಂತ ಹೇಳಿ. ಅಂಥವು ಬೀಜ ಬೇಕಾದ್ರೆ ನಾನು ಕೊಡ್ತೇನೆ. ಕಡ್ಲೆನೂ ನನ್ನ ಹತ್ರ ಇದೆ, ಅದು 5 ವರ್ಷ ಇದೆ ರೀ. ಇದು ಗೋಧಿ ನನ್ನ ಹತ್ರ ಇದು 9 ವರ್ಷ ಆಯ್ತು. ಇದು 10ನೇ ವರ್ಷ ಗೋಧಿ. ಅದನ್ನೇ ಹಾಕ್ತೇನೆ, ಅದನ್ನೇ ಮತ್ತೆ ಬೀಜಕ್ಕೆ ಇಟ್ಕೊತೇನೆ ನಾನು. ಹೆಚ್ಚಿಂದ ಜಾಸ್ತಿ ಎಷ್ಟು ಇರ್ತದೆ ಅಷ್ಟು ಮಾರಿ ಮತ್ತೆ ಬೀಜಕ್ಕೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿರ್ತೇನೆ. ಪ್ರತಿ ವರ್ಷ ಹಾಕಿರ್ತೇನೆ. ಮತ್ತೆ ಕಸ್ಟಮರ್ಸ್ ಜಾಸ್ತಿ ಆದ್ರೆ ಏರಿಯಾ ಜಾಸ್ತಿ ಮಾಡ್ಬೇಕು ಅಂತ ಐತಿ. ಏನೇನ್ ಆಗ್ತೈತಿ ನೋಡೋಣ ಸರ್. ಖಂಡಿತ ಸರ್. ಅದು ಅಂತಾರಲ್ಲ, ಏನಂತಂದ್ರೆ ನಾವು ಬೆಳೆದದ್ದನ್ನು ನಾವೇ ಮಾರಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರಲ್ಲ, ಅದೇ ಆ ಸಿಸ್ಟಮ್ ನಾವು ಮಾಡಿದ್ರೆ ಬದುಕ್ತೇವೆ. ಎರಡನೇದ್ದು, ನಾವು ಒಬ್ಬರಿಗೊಬ್ರು ಬೀಜಗಳನ್ನು ಕೊಟ್ಕೊಂಡು ಸಹಕಾರಿಯಾಗಿ ಇರ್ಬೇಕು ಸರ್. ಇದೊಂದು ನಂದು ಮಹತ್ವದ ಇಚ್ಛೆ ಅಥವಾ ಆಶೆ ಅಥವಾ ಏನಂತೀರ, ಹಂಬಲ ಅಂತೀರ, ಇದನ್ನೊಂದು ನಾವು ಮಾಡ್ಲೇಬೇಕು. ಅಲ್ಲ, ನಮ್ಗಳಿಗೆ ಸಲಹೆ ಸಹ ನಿಮ್ಮಿಂದ, ಹಾ. ನಮ್ಗಳಿಗೆ ನಿಮ್ಮಿಂದ ಅದೊಂದು ಒಳ್ಳೆ ಸಲಹೆ ಸಹ. ಖಂಡಿತ ಸರ್, ಒಳ್ಳೇದು. ನಿಮ್ಗೊಂದೆರಡು ಪ್ರಶ್ನೆ ಬರುತ್ತೆ ನಿಮ್ಮ ಇದ್ರ ಬಗ್ಗೆ. ಅದನ್ನ ರವಿಕುಮಾರ್ ಸರ್ ಕೇಳಿ ಈಗ. ಆಯ್ತು ಸರ್, ಈಗ ಇವ್ರು ಸರ್ ಹೇಳಿದ್ರಲ್ಲ ಚಕ್ಕೆ ಶೀತಕ್ಕೆ ಇದಾಗಿದೆ ಅಂತ. ಈಗ ನಮ್ಮಲ್ಲೂ ತುಂಬಾ ಮಳೆ, ಮತ್ತೆ ನಮ್ಮಲ್ಲಿ ಹೆಂಗೆ ಚಕ್ಕೆ ಹಾಕಿದ್ರೆ? ಅದೇ ಹೇಳಿದ್ರಲ್ಲ ಅವರು ಸರ್, ಶೀತಕ್ಕಾಗಿದ್ಯಾ ಅಂದ್ರೆ ಯಾವಾಗ ಗಿಡ ಹಾಕಿ ನಾಟಿ ಮಾಡಿ Hello. ಸರ್? ಸರ್, ನಂದಿದು ಈ ಜೂನಿಗೆ 2ನೇ ವರ್ಷ ಆಗ್ತದೆ. 2026ಗೆ 2ನೇ ವರ್ಷ ಆಗ್ತದೆ. 2026 ಜೂನ್ಗೆ 2ನೇ ವರ್ಷ ಆಗ್ತದೆ. ಆಮೇಲೆ ನಂದು ಸಸಿ ಕೊಂಕಣ್ ತೇಜ್ ಅಂತ ಹೇಳಿ ವೆಂಗುರ್ಲಾದಿಂದ ತಂದಿದ್ದೆ ನಾನು. ಸರಿ. ಈಗ ಅದು ನಿಮ್ಮಲ್ಲೇ ಇರೋ ಸಸಿ ಇಲ್ಲೇ ಲೋಕಲ್ ನೀವು ಕಲೆಕ್ಟ್ ಮಾಡ್ಕೊಂಡು ಹಾಕಿದ್ರೆ ಅಲ್ಲಿ ವಾತಾವರಣಕ್ಕೆ ಅಲ್ಲಿ ಇದಕ್ಕೆ ಅದು ಹೊಂದ್ಕೊಂಡು ಬೆಳೀತಾ ಇದೆ. ನಾವು ಲೇಟೆಸ್ಟ್ ವೆರೈಟಿ ಅಂತ ಹೇಳಿ, ಈ ಅಗ್ರಿ ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್, ಅದು 2024 ಅಲ್ಲಿ ರಿಲೀಸ್ ಆಗಿತ್ತು, ಕೊಂಕಣ್ ತೇಜ್ ಅಂತ ಹೇಳಿ. ಇದನ್ ಮಾಡಿ ವೆಂಗುರ್ಲಾದಿಂದ ತಗೊಂಡ್ ಬಂದೆ ನಾನು. ಸರಿ. ಬೆಂಗಳೂರಿಂದ ತಗೊಂಡ್ಬಂದು ನಾಟಿ ಮಾಡಿದೀನಿ. ನೋಡೋಣ ಏನೇನ್ ಆಗ್ತೈತೆ ಅಂತ. ಬಟ್ ಮೆಕ್ಡೆಮೇನು ಅಂತ ನನಗೇನು ತೊಂದರೆ ಕೊಟ್ಟಿಲ್ಲ. ಬೆಳಿತಾ ಇದ್ದಾವೆ, ತಮ್ಮ ಪಾಡಿಗೆ ತಾವು ಬೆಳಿತಾ ಇದ್ದಾವೆ. ಒಂದ್ 3 ಫುಟ್ 4 ಫುಟ್ 6 ಫುಟ್ ಇದಾವೆ. ಒಂದೊಂದ್ ಗಿಡ 6 ಫುಟ್ ಇದೆ, ಒಂದೊಂದ್ ಗಿಡ 4 ಫುಟ್ ಇದೆ, ಆ ತರ ಇದೆ. ಬಟ್ ಈಗ ಏನಂತಂದ್ರೆ ನನ್ಗೆ ಏನು ಅನುಭವ ಬಂದಿದೆ ಅಂದ್ರೆ, ಇವು ನಮ್ಮಲ್ಲೇ ಲೋಕಲ್ ವೆರೈಟಿ ನಿಂಬೆ ನುಗ್ಗೆ ಇವನ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಅನಿಸ್ತಾ ಇದೆ. ಹೌದು, ಅದು ಅದೇ ಅದೇ ನಿಮ್ಮ ವಾತಾವರಣಕ್ಕೆ ಅದು ಹೊಂದ್ಕೋಬೇಕಾಗಿದೆ. ಸರಿ. ರವಿಕುಮಾರ್ ಸರ್, ಹೌದು, ನೀರಿನಿಂದ ಹೌದು, ಮುಂದೆ ಹೋಗಿದೆ ಹೌದು. ಅಂತಲ್ಲ, ಎಲ್ಲಾ ತರದ ಕ್ಲೈಮೆಟಿಕ್ ಕಂಡೀಷನ್ಸು ಸೂಟ್ ಆಗಲ್ಲ ಆಗ್ಲಿಕ್ಕಿಲ್ಲ ಅನ್ನೋದು ಅವ್ರ ಅನುಭವ. ಸರಿ ಸರ್, ಸರಿ. ಪ್ರಯತ್ನ ಮಾಡೋಣ. ಅಲ್ಲ, ನನಗೆ ಹಂಗನಿಸ್ತಾ ಇದೆ. ಯಾಕಂದ್ರೆ ವೆಂಗುರ್ಲಾ ಇಸ್ ಎ ಕೋಸ್ಟಲ್ ಏರಿಯಾ ರೀ. ಇಟ್ ಇಸ್ ಇನ್ ಮಹಾರಾಷ್ಟ್ರ ಗೋವಾ ಬಾರ್ಡರ್ ಅಲ್ಲಿ ಬರ್ತದೆ. ಅದೇ ಆ ವೆಂಗುರ್ಲಾದಿಂದ ಗೋವಾ ಬಾರ್ಡರ್ ಬರೀ 40 kg ಇದೆ. 40 ಕಿಲೋಮೀಟರ್ಸ್ ಇದೆ. ಸೊ ಅದು ಅಲ್ಲೇ ನಂದೇನ್ ಮಿಸ್ಟೇಕ್ ಆಯ್ತೇನೋ ಅಂತ ಹೇಳಿ ಇಲ್ಲಿ ಹಾನಗಲ್ಲಲ್ಲಿ ಒಬ್ರು ಮೇಷ್ಟ್ರು ಬೆಳೆದಿದ್ದಾರೆ. ಅವ್ರದ್ದು 3 ಎಕರೆ ಚಕ್ಕೆ ಗಿಡ ಇದೆ. ಅವ್ರದ್ದು ಇಲ್ಲೇ ಲೋಕಲ್ ವೆರೈಟಿ ಎಲ್ಲೇ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಇದನ್ನ ಮಾಡಿದ್ದಾರೆ. ಅದು ಅವರು ವರ್ಷಕ್ಕೆ
3 ಎಕರೆಯಿಂದ 2 ರಿಂದ 3 ಲಕ್ಷ ಮಾಡ್ಕೊತಾ ಇದ್ದಾರೆ ಪ್ರಾಫಿಟ್. ಅವ್ರು ಹೋಗಿದ್ದೆ ನಾನು ಅವ್ರದ ಇದಕ್ಕೆ ಅಂದ್ರೆ ತೋಟಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಇದನ್ನ ಮಾಡಿದೆ. ಅದೆಲ್ಲ ಮಾತಾಡ್ತಾ ಅದು ಹಾನಗಲ್ದಿಂದ ಒಂದು ಸಣ್ಣ ಹಳ್ಳಿ ರೀ. ಅವ್ರೇನ್ ಹೇಳಿದ್ರು ಅಂದ್ರೆ ಸ್ಕೂಲ್ ರಜಾ ಬಿಡೋ ಟೈಮ್ಗೆ ನಮ್ಮ ಇಲ್ಲಿ ಮೊಗ್ಗು ಬರ್ತವೆ, ಮೊಗ್ಗು ಬಿಡಿಸೋಕೆ ನಾನು ಒಂದು ಏಣಿ ಕೊಡ್ತೇನೆ ಪ್ರತಿ ಹುಡುಗಗೂ, ಆ ಹುಡುಗ ಗಿಡ ಹಚ್ಚಿಬಿಟ್ಟು ಬಿಡಿಸ್ತಾನೆ, 20 ರೂಪಾಯಿಗೆ 1 kg ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸರಿ, ನಿಮ್ಮೂರಲ್ಲಿ ನಿಮ್ ಹುಡುಗರು ಬರ್ತಾರೆ, ನಮ್ಮೂರು ಸ್ವಲ್ಪ ಫಾರ್ವರ್ಡ್ ಇದೆ, ಅದೇ ಹೈಫೈ ಇದ್ದಾರೆ ಹುಡುಗರು, ಆದ್ರೆ ನಮ್ಮಲ್ಲಿ ಏನು ಬರೋಲ್ಲ. ನಾ ಏನಿದ್ರು ಗಿಡ ಮಾತ್ರ 6 feet ಇಡ್ಬೇಕು ನೋಡ್ರಿ ಹಿಂಗೆ ಅಂತ ಹೇಳಿದೆ. ಇದೇ ಪ್ರಶ್ನೆ ಒಬ್ರು ಇವ್ರಿಗೆ ಸೈಂಟಿಸ್ಟ್ ಕೇಳಿದೆ ನಾನು. ಅದೇ ಮೊದ್ಲೆಲ್ಲ ಮಾತಾಡ್ಕೊಂಡು ಎಲ್ಲ ಮಾತಾಡಿದೆ. ಆಮೇಲೆ ಸರ್, ಈಗ ನಾವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಪ್ರತಿ ಹಣ್ಣಿನ ಗಿಡಗಳನ್ನ 6 ಫುಟ್ ಅಥವಾ ಬಹಳ ಅಂದ್ರೆ ಮ್ಯಾಕ್ಸಿಮಮ್ 8 ಫುಟ್ ಇಟ್ಬಿಟ್ಟು ನಾವು ಇದನ್ನ ಮಾಡೋದು ಒಳ್ಳೇದಲ್ಲ ಸರ್, ಲೇಬರ್ ಪ್ರಾಬ್ಲಮ್ ಹೋಗ್ತತಿ ಅಂತ ನಾನು ಅಂದೆ. ಈ ನಿಮ್ ಪ್ರಶ್ನೆಗೆ ನಂಗೆ ಉತ್ತರ ಕೊಡೋಕ್ ಆಗೋಲ್ಲ ರೀ. ನೀವು ಅದನ್ನ ಹೈಟ್ ಕಟ್ ಮಾಡಿ ಇದನ್ನ ಮಾಡಿದ್ರೆ ಅದು ಮತ್ತೆ ಈಲ್ಡ್ ಕೊಡ್ಲಿಲ್ಲ, ಹಂಗಾತು ಹಿಂಗಾತು ಅಂತ ಕಂಪ್ಲೇಂಟ್ ಅಂದ್ರೆ ನಾವ್ ಏನ್ ಹೇಳ್ಬೇಕ್ರಿ? ಈ ಪ್ರಶ್ನೆಗೆ ಅದು ಉತ್ತರ ಇಲ್ಲ ಅಂದ್ರೆ. ಸೊ ಅವ್ರ ಪ್ರಶ್ನೆಗೆ ಅವ್ರ ಉತ್ತರ ಕೊಡೋದು ಬೇಡ, ನಾನು ಮಾಡೋದು ಬೇಡ. ಬಟ್ ನಾನು ಪ್ರತಿಯೊಂದು ಈಗಿದಾವಲ್ಲ, ನಿಂಬೆ, ನುಗ್ಗೆ, ಅವೆಲ್ಲ ನಾನು ಅಷ್ಟೇ 6 ರಿಂದ 8 ಫೀಟ್ ಇಟ್ಟು ಅದೇ ಇದ್ರಲ್ಲೇ ನಾನು ಇರ್ತೇನೆ ನೋಡಿ ಸರ್. ಅದೇನ್ ರಿಸಲ್ಟ್ ಬರ್ತದೆ ಹೇಳ್ತೇನೆ ತಮಗೆ ಮುಂದೆ. ಇಲ್ಲ 6 ಫೂಟ್ 8 ಫೂಟ್ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ನಾವು ಹ್ಞೂನ್ರಿ. ಅದೇ 6 ಫೂಟ್ 8 ಫೂಟ್ ಮೇಂಟೈನ್ ಮಾಡೋದು, ಅದು ಪ್ರೂನಿಂಗ್ ಸಿಸ್ಟಮ್ ಇವ್ರು ಹೇಳೋದು, ಅದು ಖಂಡಿತ ರಿಸಲ್ಟ್ ನಮಗೆ ನಿಂಬೆ ಗಿಡದಲ್ಲಿ ಕೊಟ್ಟಿದೆ. ಅಲ್ಲ, ಅವರು ದಾಲ್ಚಿನ್ನಿ ವಿಷಯದ ಬಗ್ಗೆ ಹೇಳಿದ್ರು ಸರ್. ದಾಲ್ಚಿನ್ನಿ ಗಿಡದ ಬಗ್ಗೆ ಹೇಳಿದ್ರು. ನುಗ್ಗೆ, ನಿಂಬೆ ಅದೆಲ್ಲ ಸರ್ಗು ಅನುಭವ ಚೆನ್ನಾಗಿದೆ. ದಾಲ್ಚಿನ್ನಿ ಗಿಡನು ಪ್ರೋನ್ ಮಾಡ್ಕೊಂಡು ಹೈಟ್ ರಿಸ್ಟ್ರಿಕ್ಟ್ ಮಾಡ್ಕೋಬಹುದಾ ಅಂತ ಸರ್ ಪ್ರಶ್ನೆ ಆಗಿತ್ತಂತೆ. ಇಳುವರಿ ಬರಲಾರದು ಅನ್ನೋದು ಅವರ ಒಂದು ಕಮೆಂಟ್. ತುಂಬಾ ಥ್ಯಾಂಕ್ಸ್ ಸರ್ ನಿಲ್ಗೊಂಡ್ ಸರ್ ಅವರೇ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಇವತ್ತಿನ ಸೆಷನ್ ಅಲ್ಲಿ. ಇಲ್ಲ ಸರ್, ಇದೇನು ಅಲ್ಲ, ನಂದೊಂದು ಅಳಿಲು ಮಾಹಿತಿ ಅಷ್ಟೇ ಸರ್. ತುಂಬಾ ಇನ್ನೂ ಇದೆ, ಮಾತಾಡ್ತೇನೆ. ಅಲ್ಲ, ಪ್ರತಿಯೊಂದು ಇದರಲ್ಲಿ ಇಲ್ಲ ಸರ್, ಸಾಕಷ್ಟು ಅದೇ ಇದೆ ರೀ. ಇನ್ನ ಹೋದ ವರ್ಷ ಹೇಳಿ. ಹೌದೌದೌದು. ಅಲ್ಲ, ಒಂದೇ ಮಾತು ಹೇಳಿದ್ನಲ್ಲ ಸರ್, ಇವಾಗ ವಿಜ್ಞಾನಿಗಳು ಅಥವಾ ರಿಸರ್ಚ್ ಸ್ಟೇಷನ್ಗಳಿಗಿಂತ ರೈತರು ಬಹಳ ಮುಂದೆ ಹೋಗಿದ್ದಾರೆ ಅಂತ ಹೇಳಿ. ಸರಿ ರೀ, ಆಯ್ತು ಸರ್. ಅದು ಹೌದು, ಸರಿ. ನಾಳೆ ಬೆಳಿಗ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕ್ತೇನೆ ನಿಮ್ಗೆ. ಸೊ ಯಾರಾದ್ರೂ ಗಾಂಧಾರಿ ಮೆಣಸು ಕೊಡೋರಿದ್ರೆ, ಕಳ್ಸೋರಿದ್ರೆ ಒಂದು 250 ಇಂದ 500 grams ನನಗೆ ಇದನ್ ಮಾಡಿ ಸರ್. ಆಮೇಲೆ ಹಾಲ್ವಾಣ ಬೀಜ ಸಿಗ್ಬೋದಾ ನಿಮ್ಮ ಹತ್ರ? ಆಮೇಲೆ ನಂದು ಇನ್ನೊಂದು ಸರ್, ಇದೇನ್ ನಾನು ಸಿಕ್ತದೆ. ಓಕೆ, ನಂದು ಇನ್ನೊಂದು ವಿಷಯ ಹೇಳೋದು ಬರುತ್ತೆ. ಈಗ ನಾನು 6 acres ಅಲ್ಲಿ ಇದ್ ಮಾಡಿದ್ದೇನಲ್ಲ ಗಾರ್ಡನ್, ಇದಕ್ಕೆ ನಾನು ಫೆನ್ಸಿಂಗ್ ಖರ್ಚು ಮಾಡಕ್ ಹೋಗಿಲ್ಲ. ಅದಕ್ಕೆ 6 acres ಫೆನ್ಸಿಂಗ್ ಮಾಡ್ಬೇಕಂದ್ರೆ 8 to 10 lakhs ಖರ್ಚಾಗ್ತದೆ. ಅದಕ್ಕೋಸ್ಕರ ನಾನು ಇದನ್ನ ಹಾಕಿದ್ದೇನೆ, ಮಹಾಗನಿ ಪಕ್ಕ ಜಂಬೋಟ, ಅದರ ಪಕ್ಕ ಗಜಗ ಹಾಕಿದ್ದೇನೆ ನಾನು. ಅಂದ್ರೆ ಗಜಗ ಅದ್ರ ಬಗ್ಗೆ ಎಲ್ಲ ಹೆಣ್ಕೊಂಡು ಇದನ್ ಮಾಡ್ತದೆ. ಸೀಗೆ ಬೀಜನೂ ಕಲೆಕ್ಟ್ ಮಾಡಿದ್ದೇನೆ. ನನ್ನ ಹತ್ರ ಸುಮಾರು ಒಂದು 4,000 ಸೀಗೆ ಬೀಜ ಇದಾವೆ. ಅದನ್ನು ಕೂಡ ಹಾಕಿ ಒಟ್ಟು ನ್ಯಾಚುರಲ್ ಫೆನ್ಸಿಂಗ್ ಮಾಡ್ಬೇಕು ಅಂತ ಏನಂದ್ರೆ ಗುದ್ದಾಡ್ತಾ ಇದ್ದೇನೆ ನಾನು. ಈಗ ಪೋಲ್ ಫೆನ್ಸಿಂಗು ಬೇಡ, ಅಷ್ಟು ಖರ್ಚು ಮಾಡೋದು ಬೇಡ ಅಂತ ಹೇಳಿರಿ. ಖಂಡಿತ ಸರ್, ಅದಕ್ಕೋಸ್ಕರ ನಿಮ್ದು ಇದು ಜೀವಂತ ಬೇಲಿ ಅದೇ ಸಿಸ್ಟಮ್ ಅಲ್ಲಿ. ಈಗ ಗುಲ್ಬರ್ಗ ಹತ್ರ ಒಬ್ರು ಮಾಡಿದ್ದಾರೆ, ಅವ್ರದ್ದು 3 ಎಕರೆ ತೋಟಕ್ಕೆ ಅವರು ಬರೀ ಗಜಗ ಹಾಕಿದ್ದಾರೆ. ಸುತ್ತಲೂ ಬೇಲಿಗೆ ಗಜಗ ಹಾಕಿದ್ದಾರೆ. ಬಟ್ 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅವರು ಕಟ್ ಮಾಡಿ ಪ್ರೂನ್ ಮಾಡಿ ತೆಗಿತಾರೆ. ಎಕ್ಸ್ಟ್ರಾ ಬ್ರಾಂಚಸ್ ಸೈಡ್ಗೆಲ್ಲ ಬಂದದ್ದು, ಅದು ಎಲ್ಲ ತೊಂದರೆ ಆಗೋ ಥರ ಯಾವ ಕಾಣ್ತಾವ ಅದು ಅಂತ ಹೇಳಿ ಅದು ಒಂದು ವಿಡಿಯೋ ಹಾಕಿದ್ರು ಅವರು. ತುಂಬಾ ಚೆನ್ನಾಗಿದೆ ಬೇಲಿ, ಅದು ಜೀವಂತ ಬೇಲಿ. ಈಗೆಲ್ಲ ನಾವು ತುಂಬಾ ಸುಮ್ಮನೆ ಫೆನ್ಸಿಂಗಿಗೆ ಇದಕ್ಕೆ ಖರ್ಚು ಮಾಡೋದು ಅಂತ ಹೇಳಿ ಇದು ಆಗಂಗಿಲ್ರಿ. ಅದಕ್ಕೆ ಅದು ಜೀವಂತ ಬೇಲಿಗೆ ನಮ್ಮ ಎಲ್ಲಾ ರೈತರು ಟ್ರೈ ಮಾಡ್ಬೇಕ್ರಿ, ಪ್ರಯತ್ನ ಮಾಡಿ ಜೀವಂತ ಬೇಲಿ ಮಾಡ್ಕೊಳ್ಬೇಕು ಸರ್. ಹಾಲ್ವಾಣದ ಮುಳ್ಳು ಬೀಜ ಸಿಕ್ಕರೆ ಅದನ್ನ ಹಾಕೊಂಡ್ಬಿಡ್ತೇನೆ ನಾನು. ನನಗೆ ಬೇಲಿ ತರ ಬೇಕಾಗಿದೆ ಅಲ್ಲ. ಸಿಗುತ್ತೆ ಸರ್.
ಅದೇ ಯಾವುದೇ ಬೀಜಗಳನ್ನ ಸರ್ ನಾವು ಇವಾಗ ತಗೊಂಡ್ರೆ ಡಿಸೆಂಬರ್ನಲ್ಲಿ ಅವರು ಲಾಸ್ಟ್ ಸೀಸನ್ ಅಂದರೆ ಅವ್ರು ಜನರಲಿ ಸರ್ ಸೀಡ್ಸ್ಗೆ ಸೀಸನ್ ಬಂದು ಫೆಬ್ರವರಿ ಟು ಏಪ್ರಿಲ್, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಇವೆಲ್ಲ ಸಿಗುತ್ತೆ ಪ್ರಕೃತಿನಲ್ಲಿ. ಸೀಡ್ ಕಲೆಕ್ಟರ್ಸ್ ಏನ್ ಮಾಡಿರ್ತಾರೆ ಆ ಟೈಮಲ್ಲಿ ಅದನ್ನ ಕಲೆಕ್ಟ್ ಮಾಡಿ ಸ್ಟಾಕ್ ಇಟ್ಕೊಂಡು ವರ್ಷ ಪೂರ್ತಿ ನಮಗೆ ಕೊಡ್ತಾರೆ. ನೀವು ಆಲ್ಮೋಸ್ಟ್ ನಾವು ಜನವರಿ ಇರೋದ್ರಿಂದ ಇನ್ನೊಂದು ತಿಂಗಳು ಕಾಲ್ ಬಿಡೋಣ, ಫೆಬ್ರವರಿ ಮಾರ್ಚಿನಲ್ಲಿ ನಮಗೆ ಹೊಸ ವರ್ಷದ ಹೊಸ ಋತುವಿನ ಬೀಜಗಳು ಸಿಗುತ್ತೆ. ಮಾರ್ಚಲ್ಲೇ ಇದು ಮಾಡೋಣ. ಅದೇ ಹೊಸ ಋತು ಮಾರ್ಚಲ್ಲೇ ಮಾಡೋಣ. ಅದ್ರ ಪರ್ಸೆಂಟೇಜ್ ಆಫ್ ಜರ್ಮಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ವೈಯಕ್ತಿಕ ಮನವಿ ಏನಂದ್ರೆ ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡಿ ಆಮೇಲೆ ತಗೊಳ್ಳೋಣ, ಮಾರ್ಚ್ ಏಪ್ರಿಲ್ ಅಲ್ಲಿ. ಸರಿ ಸರ್, ಸರಿ ಸರಿ, ಓಕೆ ಸರ್, ಓಕೆ. ಲೈಫ್ ಫೆನ್ಸಿಂಗ್ ಅಂದ್ರಲ್ಲ, ಎಷ್ಟು ಕಡೆಗೆ ಆಗ್ತದೆ ಸರ್ ಅದು ಸಸಿ? ಸರ್ ನಾನು ನೋಡ್ರಿ ಅವೆಲ್ಲಾನು ನೀವು ಡಿಸ್ಟೆನ್ಸ್ ಕೇಳ್ತಾ ಇದ್ದೀರಾ. ನಾನು ನಿಮ್ಗೆ ಏನಂತಂದ್ರೆ ನಾನು ಅದು ಹೆಂಗೆ 6 ಇಂಚು 1 ಫೂಟ್ ಹಂಗೆ ಹತ್ತತ್ರನೇ ಹಾಕಿದ್ದೇನೆ. ಸೊ ಈಗ ಒಂದು 10 ಗಿಡದಲ್ಲಿ ನನಗೊಂದು 4 ಅಥವಾ 5 ಬದುಕ್ಬೋದು, ಅಥವಾ 2-3 ಬದುಕ್ಬೋದ್ರಿ. ಆ ಥರ ನಾನು ಅಂದ್ರೆ ತುಂಬಾ ಒಂದೊಂದು 6 ಇಂಚು 1 ಫೂಟ್ಗೆ ಒಂದೊಂದು ಗಿಡ ಹಾಕಿದ್ದೇನೆ ನಾನು. ಅದರಲ್ಲಿ ಕೆಲವು ಗಿಡ ಬದುಕಿದ್ದಾವೆ, ಕೆಲವು ಗಿಡ ಹೋಗಿದ್ದಾವೆ. ಅವ್ರು ಹೇಳಿದ್ರಲ್ಲ ಮಿಕ್ಸ್ಡ್ ಕ್ರಾಪ್ಸ್ ಇರುತ್ತೆ. ಅದು ಬೇರೆ ಬೇರೆ ರೀತಿಯ ಸಸ್ಯ ಪ್ರಭೇದಗಳನ್ನ ಮಿಕ್ಸ್ ಮಾಡಿ ಹಾಕ್ತಾ ಹೋಗ್ತಾರೆ. ಅಲ್ಲಿ ಅಂತರ ಅಂತ ಏನ್ ಬರಲ್ಲ. ಅದರಲ್ಲಿ ಗಜ್ಜಗ ಇಂಪಾರ್ಟೆಂಟ್ ರೀ. ಅದು ಹೆಣ್ಕೊಂಡ್ಬಿಡ್ತದೆ. ಅದು ಏನಂದ್ರೆ ಒಂದೊಂದು ಅದಕ್ಕೆ ಒಂಥರ ಹೆಣ್ಕೊಂಡ್ಬಿಡ್ತು ಅಂತಂದ್ರೆ ಇವನ್ ಆನೆ ಕೂಡ ನುಗ್ಗೋಕ್ಕಾಗೋಲ್ಲ, ಅಷ್ಟು ಸ್ಟ್ರಾಂಗ್ ಇದು ರೀ ಅದು ಪ್ಲಾಂಟ್ ಗಿಡ ರೀ, ಬೇಲಿ. ಅದು ಗಜ್ಜಗದ ಬೀಜದಿಂದನೇ ಸಸಿ ಬೆಳೆಸ್ಕೋಬೇಕಲ್ವಾ ಸರ್? ಅದು ಹೌದೌದು, ಗಜ್ಗದ ಬೀಜನೇ ಇದನ್ನ ಮಾಡ್ಬೇಕ್ರಿ. ಅದು ಇದು ಏನಂದ್ರೆ ಜರ್ಮಿನೇಷನ್ ಬಹಳ ಟೈಮ್ ತಗೊಂತದ್ರಿ. ಅದೆಲ್ಲ 30 ದಿವಸ 40 ದಿವಸ ಕಾಯ್ಬೇಕು. ಅದಕ್ಕೋಸ್ಕರ ಈ ಸೀತಾಫಲ ಹಾಕ್ತಾ ಇದ್ದೇನೆ ನಾನೀಗ ಒಂದು 500 ಗಿಡ. ಅದು ಸೀತಾಫಲ ಬೀಜ ಕೂಡ ಬೇಗನೆ ಮೊಳಕೆ ನಾಟಲ್ಲ ರೀ. ಇಟ್ ವಿಲ್ ಟೇಕ್ 75 to 90 days ರೀ. 75ರಿಂದ 90 ದಿವಸ ತಗೊಳ್ತದೆ. ಅದಕ್ಕೆ ನಾನು ಒಬ್ರ ಹತ್ರ ಮಾತಾಡಿದೆ, ಅವರು ಅಗ್ರಿಕಲ್ಚರ್ ಆಫೀಸರ್ ಇಲ್ಲೇ. ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು, ಅದರದ್ದು ಸೀಡ್ ಕೊಟ್ಟು ಬಹಳ ಹಾರ್ಡ್ ಇರ್ತದೆ, ಬಹಳ ಬಿರುಸಿರ್ತದೆ. ನೀವು ನಿಮ್ಮ ಮನೆಯಲ್ಲಿ ಹಸು ಇದೆಯಲ್ಲ, ಹಸುವಿನ ಹುಚ್ಚಿನಲ್ಲಿ ಒಂದು ರಾತ್ರಿ ನೆನೆಸ್ರಿ, ಮರುದಿವ್ಸ ಬೆಳಿಗ್ಗೆ ಅದನ್ನ ಒಣಗಿಸ್ರಿ. ಅದು ಸ್ವಲ್ಪ ಹಸಿ ಇದ್ರೂ ಇದನ್ನ ಮಾಡಬೇಡಿ. ಅದು ಪೂರ್ತಿ ಒಣಗಿ ಇದನ್ನ ಮಾಡಿದ್ಮೇಲೆ ಮತ್ತೆ 1 ದಿವಸ ಹಾಕ್ರಿ. ಆ ಥರ ನೀವು 4 ದಿವಸ ಸೋಕ್ ಮಾಡಿ ಆಮೇಲೆ ಪ್ಲಾಂಟ್ ಮಾಡಿ, ನಿಮಗೆ ಇಮಿಡಿಯೇಟ್ ಜರ್ಮಿನೇಷನ್ ಬರ್ತದೆ ಅಂತ. ಈಗ ಗಜಗದ್ದು ಕೂಡ ಅದೇ ತರ ಹಾರ್ಡ್ ಕೋಟ್ ಇದೆ ಅಲ್ಲ ರೀ, ಅದು ಬೇಗ ಹುಟ್ಟಲ್ಲ ರೀ. ನಾವು ಫೀಲ್ಡ್ ಅಲ್ಲಿ ಈ ತರ ನರ್ಸರಿ ಮಾಡಿ ಇದನ್ ಮಾಡಿ ಲೇಬರ್ದ್ದು ಕಾಸ್ಟ್ ಯಾಕೆ ಮಾಡ್ಕೋಬೇಕಂತ ಡೈರೆಕ್ಟ್ ಆಗಿ ಉರ್ಸಿದ್ದೀನಿ ನಾನು. ಅಷ್ಟೊಂದು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಸಸಿಗಳು ನಾಟಿ ಬಂದಿಲ್ಲ ರಿಸಲ್ಟ್. ಅದಕ್ಕೋಸ್ಕರ ಈ ಸಾರಿ ನಾನು ಇದು ಆಕಳ ಹುಚ್ಚಿನಲ್ಲಿ 4 ಸಾರಿ ನೆನೆಸಿ, ಅಂದ್ರೆ 4 ನೈಟ್ ನೆನೆಸಿ ಅದನ್ನ ಈ ಸಾರಿ ಮಾಡೋಣ ಅಂತ ಹೇಳಿ ಇದನ್ನ ಮಾಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಸಸಿ ಮಾಡ್ಕೊಂಡೆ. ಒಳ್ಳೆ ಮಾಹಿತಿ ಸರ್. ಅದ್ರ ಜೊತೆಗೆ ಗೋಮೂತ್ರ ಸಿಕ್ಕೋರು ಮಾಡೋಣ. ಗೋಮೂತ್ರ ಸಿಕ್ತಿದ್ದವರು ಲುಕ್ ವರ್ಮ್ ವಾಟರ್ ಅಂತೀವಿ ಸರ್, 35ರಿಂದ 40 ಡಿಗ್ರಿ ಸೆಂಟಿಗ್ರೇಡ್ ಲುಕ್ ವರ್ಮ್, ಉಗುರು ಬೆಚ್ಚಿನ ನೀರು. ಹಂಗೂ ಮಾಡ್ಬೋದು. ಉಗುರು ಬೆಚ್ಚಿನ ನೀರಲ್ಲಿ ಅಥವಾ ಒಬ್ರು ನನಗೆ ಹೇಳಿ ಸರ್. ಹ್ಞೂನ್ರಿ, ಅದೇ ನೀವು ಹೇಳಿದ್ದು ಅದು ಒಂದು ಸಜೆಷನ್ ರೀ. ಇನ್ನೊಬ್ರು ನಂಗೆ ಏನ್ ಸಜೆಷನ್ ಕೊಟ್ರಂದ್ರೆ, ಈ ನಿಮ್ ಸಾದಾ ನೀರಿದೆಯಲ್ಲ, ತಣ್ಣೀರಲ್ಲೇನೆ 4 ದಿವಸ ನೆನೆಸ್ರಿ, ಅದನ್ನ ತೆಗಿಲೇಬೇಡಿ. 4 ದಿವಸ ಕಂಪ್ಲೀಟ್ ಅದ್ರೊಳಗೆ ಬಿಡ್ರಿ. ಅದನ್ನ ನೀವು ನೋಡ್ಕೊಂಡು ಇದು ಸ್ವಲ್ಪ ಕೈಯಲ್ಲಿ ಹಿಚ್ಕಿದ್ರೆ ನಿಮ್ಗೆ ಅನುಭವ ಅನಿಸ್ತತಿ, ಕೋಟೆ ಸ್ವಲ್ಪ ಮೆತ್ತಗಾಗಿದೆ ಅಂತೇಳಿ ಅದನ್ನ ನೀವು ಹಾಕೊಳ್ಳಿ ಅಂತ ಹೇಳಿದ್ರು ಒಬ್ರು. ಅದು ಇದೆ. ಇದು ಸೀಗೆ ಬೀಜದ ಹೆಂಗ್ ಟ್ರೈ ಮಾಡ್ಬೇಕು ನೋಡ್ಬೇಕ್ರಿ. ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೇನೆ ಸೀಗೆ ಬೀಜದ್ದು. ಅದು ಹೆಂಗ್ ಬರ್ತದೆ ನೋಡ್ಕೋಬೇಕ್ರಿ. ಅದೇ ಇದನ್ನ ಸೊ ಏನೋ ಗಜಗ, ಮಹಾಗನಿ, ಆಮೇಲೆ ಜತ್ರೋಪ ಅವೆಲ್ಲ ಈಗ ಅವನ್ನೆಲ್ಲ ಇದಕ್ಕೆ ಅದ್ರ ಮೇಲೆ ಹಬ್ಸೋದ್ರಿ. ನನಗೆ ಮಹಾಗನಿಯಿಂದ ಈಗ ಇನ್ಕಮ್ ಬೇಕು ಅಂತ ನಾನೇನು ಅದನ್ನ ಇದ್ ಮಾಡಿಲ್ಲ. ಆಮೇಲೆ ಅಪ್ ಟು ಡಿಸೆಂಬರ್ ಚೆನ್ನಾಗಿ ಬೆಳಿತಾವ್ರಿ. ಈಗ ಇದು 2ನೇ ವರ್ಷ ಅಂತೀರಿ, ನಿಮ್ದು 6ರಿಂದ 8 ಫೂಟ್ ಹೋಗ್ಬೇಕು.
ಈಗಂದ್ರೆ ನಮ್ಮ ಸ್ನೇಹ ಪ್ರೀತಿ ಗ್ರೂಪ್ ಅಲ್ಲಿ ಒಬ್ರು ನಮ್ಮ ಕಾಮತ್ ಅಂತಿದ್ದಾರೆ. ಅವ್ರು ನನಗೆ ಕ್ವಶನ್ ಮಾಡಿದ್ರು, ನಮ್ಮೆಲ್ಲ 8-10 ಫುಟ್ ಇದಾವೆ 2ನೇ ವರ್ಷಕ್ಕೆ, ನಿಮ್ದೇನು ಬರೀ 3 ಫುಟ್ 4 ಫುಟ್ ಅಂತಿರಲ್ಲ ಅಂತ ಹೇಳಿ. ಸರ್ ಅವಕ್ಕೆ ನಾನು 3-4 ಫುಟ್ ಇದಾವೆ ಅಂತ ಹೇಳಿ, ನನಗೆ ನೀರಿರೋದು 1 ಇಂಚ್ ಮಾತ್ರ. ಸೊ ನಾ ಅವಕ್ಕೆಲ್ಲ ನೀರ್ ಹಾಕಿ ಇದನ್ ಮಾಡಕ್ ಹೋಗಿಲ್ಲ. ಬೇಸಿಗೆನಲ್ಲಿ ತಮ್ಮಷ್ಟಕ್ಕೆ ತಾವೇ ಇರ್ತಾವ್ರಿ, ಇದಾಗ್ತವೆ. ಬೆಳವಣಿಗೆ ನಮ್ದು ಹಂಗ್ ಕುಂಠಿತ ಐತ್ ನೋಡ್ರಿ. ನಾ ನೀರ್ ಹಾಕಿ ಅದಕ್ಕೆ ಕಾಳಜಿ ಮಾಡಿಲ್ಲ. ನೀವು ನೀರ್ ಬಿಡ್ತೀರಾ, ಕಾಳಜಿ ಮಾಡ್ತೀರಾ, ನಿಮ್ದು ಎತ್ತರ ಬೆಳೆದಿದ್ದಾವೆ ಅಂತ ಹೇಳಿದೆ ನಾನು. ಅದರ ಅವಶ್ಯಕತೆಯನ್ನು ನಿಮ್ಗಿಲ್ಲ. ಹಾ, ನ್ಯಾಚುರಲ್ ಆಗಿ. ಆ ಜೀವಂತ ಬೇಲಿನಲ್ಲಿ ಅದರ ಅವಶ್ಯಕತೆ ಇಲ್ಲ. ಅದು ನಿಧಾನಕ್ಕೆ ಎಸ್ಟಾಬ್ಲಿಷ್ ಆದಷ್ಟು ಒಳ್ಳೇದು. ಹೌದ್ರಿ, ಹೌದು. ನಿಧಾನಕ್ಕೆ ಎಸ್ಟಾಬ್ಲಿಷ್ ಆಗಿದ್ದು ಒಳ್ಳೇದ್ರಿ. ಬಟ್ ಚಿಗರಿಗಳ ಕಾಟ ತುಂಬಾ ಇದೆ ರೀ. ಜಿಂಕೆಗಳು ಹಬ್ಬ ಒಂದು ಹಿಂಡು ಬಂದ್ರೆ 60-70 ಮೇಲೆ ಇರ್ತವೆ, ತುಂಬಾ ಇರ್ತವೆ. ಅದೇ ಕಷ್ಟ. ಈಗ ನಾವು ಈಗ ಹಬ್ಬ ಶೇಂಗಾ ಅಂತೇವೆ, ಬೆಳ್ಳಿ ಶೇಂಗಾ ಅಂತೇವೆ. ಅದು ಹಬ್ಬಿಕೊಂಡು ಹೊಲ ತುಂಬಾ ಒಂಥರ ವೆಲ್ವೆಟ್ ಬೀನ್ಸ್ ಹೆಂಗೆ ಕವರ್ ಮಾಡ್ತೈತೆ ಹಂಗೆ ಹೊಲ ತುಂಬಾ ಇದಾಗ್ತಾ ಇತ್ತು. ಅದು ಅದರದ್ದು ಹೊಟ್ಟು ಅಂದ್ರೆ ಬೂಸ ತುಂಬಾ ಟೇಸ್ಟ್ ದನಗಳಿಗೆ ಮತ್ತು ನ್ಯೂಟ್ರಿಷಿಯಸ್ ಅದು ಆತರ. ಈಗ ಅದು ಶೇಂಗಾ ಹಾಕ್ರೆ ನೀವು ಚಿಗರೆಗಳು ಬಂದು ಮೇಯ್ಕೊಂಡು ಹೋಗ್ಬಿಡ್ತವೆ. ಹಾ, ಏನ್ ಮಾಡ್ತೀರಾ ಹೇಳಿ. ಪಕ್ಕದಲ್ಲಿ ಕೃಷಿ ಭೂಮಿ ಇದ್ರೆ ಈ ಎಲ್ಲವೂ ಸ್ವಾಭಾವಿಕ. ಇದು ನಮ್ದು ಅರಣ್ಯ ಪ್ರದೇಶ ಇಲ್ರಿ ಸರ್, ಅರಣ್ಯ ಪ್ರದೇಶ ಇಲ್ಲ. ನಮಗೆ ಕಪ್ಪತ್ತಗುಡ್ಡದ ಸೆರೆಗೆ 4 ಕಿಲೋಮೀಟರ್ ದೂರ ಇದೆ. ಅದು ಕಪ್ಪತ್ತಗುಡ್ಡ ಹೆಂಗೈತ್ರಿ ಅಂತಂದ್ರೆ ಈಗೆಲ್ಲ ಎಷ್ಟು ಸಾಧ್ಯ ಐತಿ ಯಾರು ಬೋಳಿಸ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಈ ಡೋಣಿ ಡಂಬಳ ಆ ಕಡೆ ಸ್ವಲ್ಪ ಚೆನ್ನಾಗಿ ಉಳಿದಿದೆ. ಅಲ್ಲಿ ಒಬ್ರು ಸ್ವಾಮೀಜಿ ಇದ್ದಾರೆ, ಅವರೆಲ್ಲ ಅದನ್ನ ಕಾಳಜಿ ಮಾಡಿ ಇದನ್ನ ಮಾಡ್ತಾರೆ. ಇದು ಮೊದ್ಲು ಇಷ್ಟು ಇರ್ಲಿಲ್ಲ ರೀ. ಇವಾಗ ಒಂದು 10-12 ವರ್ಷದಲ್ಲಿ ತುಂಬಾ ಇದೆ ರೀ. ವರ್ಷಕ್ಕೆ 2 ಮರಿ ಹಾಕ್ತವೆ, ಅವಕ್ಕೇನು ತೊಂದರೆ ಇಲ್ಲ. ಅವನ್ನೇನಾದ್ರೂ ಹಿಡಿದು ಹೊಡೆದು ಏನಾರ ಮಾಡಿದ್ರೆ ಫಾರೆಸ್ಟ್ನವ್ರು ಬಂದು ಕೇಸ್ ಹಾಕ್ತಾರೆ. ಅದಕ್ಕೆ ಪ್ರಕೃತಿ ಜೊತೆ ಹೋರಾಡಿ ನಮಗೆ ಏನ್ ಉಳಿತೈತಿ ಅದ್ ನಮ್ದು ಅನ್ನೋದು ನೋಡ್ರಿ. ಹಾ, ಏನ್ ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂಥರ ಕಷ್ಟನೇ ಇರ್ತಾವೆ. ಅದು ಏನ್ ಮಾಡ್ತ. ಹಾ, ಅದಕ್ಕೋಸ್ಕರ ಈ ತರ ಲೈಫ್ ಫೆನ್ಸಿಂಗ್ ಮಾಡ್ಕೊಂಡು ಏನೋ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಅವು ಬರೋಲ್ಲ, ನಮ್ಗ ಸ್ವಲ್ಪ ಈಸಿ ಆಗ್ತೈತಿ ಅಂತ ಮಾಡ್ತಾ ಇದ್ದೇನೆ ನಾನು. ಒಳ್ಳೆ ಆಲೋಚನೆ. ಅದು ನಂದು ಜಮೀನು 17 ಎಕರೆ ರೀ ಸ್ಟ್ರೆಚ್. ಅದು ಅಷ್ಟು ದೊಡ್ಡದಿದೆ. ಅದ್ರಲ್ಲಿ ಈಗ ಸದ್ಯಕ್ಕೆ 6 ಎಕರೆ ಮಾತ್ರ ಇದನ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದು 3ನೇ ವರ್ಷಕ್ಕೆ ಇವೆಲ್ಲ ಗಿಡ ಸದೃಢವಾಗಿ ಇದಾಗಿಂದ ಮತ್ತೆ ಮುಂದೆ 4 ಎಕರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗೋದ್ರಿ. ಆ ತರ ಇದ್ ಮಾಡ್ಬೇಕು ಅಂತ ಐತ್ರಿ. ಇಷ್ಟು ಒಂದೇ ಸರಿ ಮಾಡಕ್ ಹೋಗಿಲ್ಲ ನಾನು, ಬರೀ 6 ಎಕರ್ಸ್ ಮಾತ್ರ ಈಗ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೇದು ನಿಲ್ಗೊಂಡವ್ರೆ. ಸೊ ಸಾಕಷ್ಟು ಮಾಹಿತಿ ಇವತ್ತು ಈ ಸೆಷನಲ್ಲಿ ನಮಗೆ ಸಿಕ್ತು ನಿಮ್ಮಿಂದ. ಸೊ ನಮ್ಮ ಕೃಷಿಕ ಮಿತ್ರರಿಗೆ ಇದು ಮಾಹಿತಿ ಅನುಕೂಲ ಆಗತ್ತೆ ಅಂತ ಅನ್ಕೋತೀನಿ. ಇನ್ನೇನಾದ್ರು ವಿಷಯಗಳಿದೆಯಾ? ಕ್ಲೋಸ್ ಮಾಡ್ಬೋದಾ? ಇಲ್ಲ ಸರ್, ಕ್ಲೋಸ್ ಮಾಡ್ತಿದ್ರೆ ಮಾಡಿ ಸರ್. ಬೇರೆ ಯಾರಿಗಾದ್ರೂ ಕೇಳ್ರಿ, ವಿಷಯ ಇದ್ರೆ ಅವ್ರು ಮಂಡನೆ ಮಾಡ್ಲಿ, ಇಲ್ಲ ಅಂದ್ರೆ ಅಲ್ಲ ಮತ್ತೆ ಮುಂದಿನ ವಾರ ಮತ್ತೆ ಸೇರೋಣ. ಇದು ಅನಿಯಮಿತವಾಗಿ ಇದ್ದೇ ಶ್ಯೂರ್ ಸರ್, ಶ್ಯೂರ್, ಖಂಡಿತ. ಮತ್ತೆ ಸೇರೋಣ. ಮತ್ತೆ ಇಲ್ಲ, ಖಂಡಿತ. ರಿಯಲಿ ಐ ಎಂಜಾಯ್ಡ್ ಅಂಡ್ ಫೆಲ್ಟ್ ಹ್ಯಾಪಿ. ಥ್ಯಾಂಕ್ ಯು. ಇನ್ಯಾವ್ದಾರ ವಿಷಯಗಳಿದ್ರೆ ಹೇಳಿ, ಗಮನ ತರಂಗಿದ್ರೆ. ಇಲ್ಲ, ನೆಕ್ಸ್ಟ್ ವೀಕ್ ಮತ್ತೆ ಮಾತಾಡೋಣ. ಖಂಡಿತ ಸರ್. ಧನ್ಯವಾದಗಳು ಮಿತ್ರರೇ. ಸೊ ಈ ಕ್ಯಾಲೆಂಡರ್ 2025 ಕೊನೆ ಬುಧವಾರ ಇವತ್ತು ನಾವು ಸೇರಿದ್ದೀವಿ. ಸಾಕಷ್ಟು ವಿಷಯಗಳು ಇವತ್ತು ನಮಗೆ ಮಾಹಿತಿ ಸಿಕ್ತು. ಮುರಳೀಧರ್ ಸರ್ ಆಗ್ಬೋದು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ರವಿಕುಮಾರ್ ಸರ್ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ, ಮತ್ತು ನಮ್ಮ ನೀಲಗೊಂಡ ಸರ್. ಸರ್ ತಮ್ದು ಯಾವ ತಾಲೂಕಿಗೆ ಬರುತ್ತೆ ಅಂದರೆ ಅದು? ಗದಗ ಸರ್, ನಂದು ಗದಗ ತಾಲೂಕು ಅಂಡ್ ಡಿಸ್ಟ್ರಿಕ್ಟ್ ಗದಗ ಡಿಸ್ಟ್ರಿಕ್ಟ್. ಹೌದು, ಅಲ್ಲಿಂದ ಈ 3 ಕೃಷಿಕರು ಸಾಕಷ್ಟು ಮಾಹಿತಿ. 8 ಕಿಲೋಮೀಟರ್. ಖಂಡಿತ. ಸೊ ಇದಿಷ್ಟು ವಿಷಯಗಳನ್ನು ನಾವು ಇವತ್ತು 3 ಜನ ಕೃಷಿಕ ಮಿತ್ರರಿಂದ ಸಾಕಷ್ಟು ಮಾಹಿತಿನ ಪಡ್ಕೊಂಡಂಗಾಯಿತು. ಸೊ ಹಾಗಾಗಿ ಈ ರೀತಿ ನಮ್ಮ ನಿರಂತರ ಕಲಿಕೆಗೆ ಮುಂದುವರಿಲಿ. ಮುಂದಿನ ಹೊಸ ವರ್ಷದಲ್ಲಿ 2026ರಲ್ಲಿ ಪ್ರತಿ ಬುಧವಾರ ಮಧ್ಯೆ ಥರ ಸೇರ್ತಾ ಹೋಗೋಣ, ನಮ್ಮ ಮಾಹಿತಿ ವಿನಿಮಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಬುಧವಾರದ ಈ ವೆಬ್ ಸರಣಿ ಎಲ್ಲ ನೇರ ಪ್ರಸಾರದ ವೆಬ್ ಸರಣಿಯಿಂದ ಮುಗಿಸೋ ಸಮಯ ಬಂದಿದೆ. ಇವತ್ತು ಭಾಗವಹಿಸಿ ನಿಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಮತ್ತು ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಹಾರೈಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್ ಟು ಆಲ್. ಎಲ್ಲರಿಗೂ ಶುಭಾಶಯಗಳು ಹೊಸ ವರ್ಷದ್ದು.
ಗುಡ್ ನೈಟ್. ಥ್ಯಾಂಕ್ ಯು. ಓಕೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್.